ಕಳಿಸ್ತೀವಿ ಅಪ್ಲಿಕೇಶನ್ ಭರ್ತಿ ಮಾಡೋಕೆ ಅಥವಾ ಅರ್ಜಿ ಭರ್ತಿ ಮಾಡೋಕೆ ಅಥವಾ ಫಾರಂ ಭರ್ತಿ ಮಾಡೋಕೆ ಅಂತ ಹೇಳಿದ್ರು. ಸೊ ಅದಕ್ಕೆ ಸರಿಯಾಗಿ ನಮ್ಗೆಲ್ರಿಗೂ ನಿನ್ನೆ ಆ ಅರ್ಜಿ ಬಂದಿದೆ ಸ್ನೇಹಿತರೆ, ಆನ್ಲೈನ್ ನಲ್ಲಿ ಬಂದಿದೆ. ನಮ್ಮ OES ನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದಾರೆ. ಆ ಲಿಂಕ್ ಮೂಲಕ ನಾವು ಎಲ್ಲವನ್ನು ತುಂಬಿಸಿ ಕಳುಹಿಸಬಹುದು. ಮಂಜು ಸರ್, ನನ್ನ ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ? ಕ್ಲಿಯರ್ ಇದೆ. ಓಕೆ. ಸೊ ಇದು ಕೃಷ್ಣ ಮಠದ ಆವರಣ. ನಮ್ಮ ಮೊನ್ನೆ ಕೂಡ ಹೇಳಿದೀನಿ ನಾನು, ವಿಶ್ವ ಪ್ರಸಿದ್ಧ ಶ್ರೀ ಕೃಷ್ಣನ ಊರು ನಮ್ಮ ಉಡುಪಿ. ಆ ಕೃಷ್ಣ ಮಠದ ಒಂದು ಪವಿತ್ರ ಆವರಣದಿಂದ ಈ ಮೀಟಿಂಗ್ ಮಾಡ್ತಾ ಇದ್ದೀನಿ. ಹಿನ್ನೆಲೆಯಿಂದ ಕೆಲವೊಂದು ಗಾನಗಳು ನಿಮ್ಗೆ ಕೇಳಬಹುದು, ಸಾಂಗ್ಸ್ ಕೇಳ್ಬಹುದು, ಅಥವಾ ಜನ ಮಾತಾಡಿದ್ ಸ್ವಲ್ಪ ಕೇಳ್ಬಹುದು ಸ್ನೇಹಿತರೆ, ಕ್ಷಮೆ ಇರಲಿ. ಯಾಕಂದ್ರೆ ಬೇರೆ ಕಡೆ ಹೋಗಿ ಮೀಟಿಂಗ್ ಮಾಡೋಷ್ಟು ಸಮಯ ಇಲ್ಲ, ಮನೆ ಹೋಗುವಷ್ಟು ಸಮಯ ಇರ್ಲಿಲ್ಲ ಇವತ್ತು. ಸೊ ನಾನು ಮಂಗಳೂರಿನಲ್ಲಿರುವ ಕಾರಣ ಸೊ ಮನೆ ಹೋಗುವಾಗ ರಾತ್ರಿ 12 ಗಂಟೆ ಆಗುತ್ತೆ. ಸೊ ಹಾಗಾಗಿ ಇಲ್ಲಿಂದಾನೇ ಮೀಟಿಂಗ್ ಮಾಡ್ತಾ ಇರೋದು. ಯಾಕಂದ್ರೆ ಸ್ವಲ್ಪ ಅನಿವಾರ್ಯವಾಗಿತ್ತು ಹಾಗೂ ಅವಶ್ಯವಾಗಿ ಕೂಡ ಇದೆ ಈ ಮೀಟಿಂಗ್. ಇದು ನೀವು ಹೇಗೆ ಫಿಲ್ ಮಾಡಿ, ತುಂಬಾ ಜನ ಇದರಲ್ಲಿ ಫಿಲ್ ಆಲ್ರೆಡಿ ತುಂಬಿಸಿ ಕಳಿಸಿರ್ಬೋದು ಅಥವಾ ತುಂಬಿಸದೇನೆ ಇರ್ಬೋದು, ಇನ್ನೂ 5-6 ದಿವಸ ಇದೆ ಅಂತ ಹೇಳ್ಬೇಕು ಕಾಯ್ತಾ ಇರ್ಬೋದು. ಸ್ನೇಹಿತರೆ, ದಯವಿಟ್ಟು ಮೀಟಿಂಗ್ ಮಾಡಕ್ಕಿದ್ರೆ ಮುಂಚೆನೆ ಒಂದು ಮಾತು ಏನಂದ್ರೆ, ಇದು ಸರ್ವೆ ಅಲ್ಲ. ಓಕೆ, ಸರ್ವೆ ಅಂದ್ರೆ ಏನ್ ಗೊತ್ತಾ? ಸರ್ವೆ, ಈ ಸಮೀಕ್ಷೆ ಅಂತ ಏನಿದೆ, ನೀವು ತುಂಬಿಸಿ ಕಳಿಸಿ ಅಥವಾ ತುಂಬಿಸಿ ಕಳಿಸದೇ ಇರಿ, ಅದೇನು ಅಂತಹ ವ್ಯತಿರಿಕ್ತ ಪರಿಣಾಮ ಬೀರುವುದಿಲ್ಲ. ಯಾಕಂದ್ರೆ ಸರ್ವೆಯಲ್ಲಿ ಓಕೆ, ಒಂದು 100 ಜನರಿಗೆ ನಾವು ಸರ್ವೆ ಕಳಿಸಿದ್ದೀವಿ, ಅದರಲ್ಲಿ ಒಂದು 60 ಜನ ತುಂಬಿಸಿ ಕಳಿಸಿದ್ದಾರೆ, ಓಕೆ, ಅದು ನಮ್ಮ ಜೀವನಕ್ಕೆ ಅಂತ ದೊಡ್ಡ ಪ್ರಾಮುಖ್ಯತೆ ಪಡೆಯುವುದಿಲ್ಲ. ಆದರೆ ಇಲ್ಲಿ ಈ ಅಪ್ಲಿಕೇಶನ್ ನಾವು ಫಿಲ್ಅಪ್ ಮಾಡಿ ಕಳಿಸದಿದ್ರೆ ನಮ್ಮನ್ನು ಮುಂದಿನ ಪ್ರಯಾಣಕ್ಕೆ ಕರೆದೊಯ್ಯುವುದಿಲ್ಲ ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ದಯವಿಟ್ಟು ಯಾರು 10ನೇ ತಾರೀಕಿನವರೆಗೆ ಕಾಯ್ಬೇಡಿ. ಯಾಕಂದ್ರೆ ಅಂತಾರಾಷ್ಟ್ರೀಯ ಸಮಯ. ಕೆಲವು ಸಾರಿ ಏನಾಗುತ್ತೆ, ನಮ್ದು 11 ಗಂಟೆ ರಾತ್ರಿ, ನಾವು ಅಲ್ಲಿ 12, ಇನ್ನು 1 ಗಂಟೆ ಇದೆ ಅಂತ ಎಣಿಸ್ಕೊಂಡಿರುವಾಗ ಅವರಿಗೆ ಅಲ್ಲಿ 12 ಆಗಿರುತ್ತೆ, ಆಗಿರಬಹುದು. ಓಕೆ, ಆತರ ಎಲ್ಲ ಆಗುತ್ತೆ. ಸೊ ಅಲ್ಲಿವರೆಗೆ ಯಾರು ಕಾಯ್ಬೇಡಿ. ಅಕ್ಟೋಬರ್ 9th, ಇನ್ನು 5 ದಿವಸ ಇದೆ ಅಂತ ಎಣಿಸ್ಕೊಂಡು, 9ನೇ ತಾರೀಕಿನವರೆಗೆ ಸಮಯ ಇದೆ ಅಂತ ಎಣಿಸ್ಕೊಂಡು ಅಷ್ಟರೊಳಗಡೆ ಇದನ್ನ ಆರಾಮವಾಗಿ ಮುಗಿಸಿ. ದೊಡ್ಡ ಪ್ರಶ್ನೆಗಳು ಏನಿಲ್ಲ. ಬಟ್ ಏನಾಗಿದೆ ಅಂದ್ರೆ, ಈ ಸಾರಿ ಆಶ್ ಸರ್ ಏನ್ ಮಾಡಿದ್ದಾರೆ, ಪ್ರಶ್ನೆಗಳಿಗೆ ಉತ್ತರಗಳನ್ನು ಮಾತ್ರ ಬಹಳ ಟಾಪ್ ಇಂಗ್ಲಿಷ್ ಶಬ್ದಗಳನ್ನು ಉಪಯೋಗಿಸಿ ಅದನ್ನ ನಮ್ಗೆ ಕಳಿಸಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ, ಕೆಲವು ಶಬ್ದಗಳು ಅವ್ರು ಏನ್ ಉಪಯೋಗಿಸಿದ್ದಾರೆ, ಬಹಳ ದೊಡ್ಡ ಮಟ್ಟದ ಇಂಗ್ಲಿಷ್, ಅದು ಬಹಳ ಚೆನ್ನಾಗಿದೆ. ಆಕ್ಚುಲಿ ಖುಷಿ ಆಗುತ್ತೆ, ಬಹಳ ದಿವಸದ ನಂತರ ಆತರ ಇಂಗ್ಲಿಷ್ ನೋಡ್ತಾ ಇರೋದು. ಸೊ ಹಾಗಾಗಿ ಸ್ನೇಹಿತರೆ, ಇದೊಂದು ನಮಗೆ ಒಂದು ಪ್ರಮುಖವಾದ ಘಟ್ಟ ನಮ್ಮ ಜೀವನದಲ್ಲಿ. ಯಾವ ತರ ಅವ್ರು ಹೇಳಿದ್ದಾರೆ, ಯಾವ ತರ ನಾವು ಮಾಡ್ಬೇಕು, ಮುಂದೆ ನಮ್ಮ ಹಂತ ಹೇಗೆ. ತುಂಬಾ ಜನ ಆಲ್ರೆಡಿ, ನಾನೊಂದು ವಿಷಯ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ, ನೆಗೆಟಿವ್ ಆಲ್ರೆಡಿ ಆಗ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ನಾವ್ ಏನೋ ಎಣ್ಸ್ಕೊಂಡಿದೀವಿ, ಏನೋ ಆಯ್ತು, ಈಗ ನಾವು ಕಷ್ಟಪಟ್ರೆ ಮಾತ್ರ ದುಡ್ಡು ಸಿಗುತ್ತೆ, ಕಷ್ಟಪಟ್ಟಿಲ್ಲ ಅಂದ್ರೆ 1 ರೂಪಾಯಿ ಸಿಗಲ್ಲ, ಈ ತರನು ಇದೆ. ಬಟ್ ಅಫ್ಕೋರ್ಸ್ ಖಂಡಿತ ನೋಡಿ ಸ್ನೇಹಿತರೆ, ಏನ್ ಹೇಳಿದ್ರೆ ಆಶ್ ಸರ್ ಅಂದ್ರೆ, ಅವರ ವೆಬಿನಾರ್ ನಾನ್ ಮಾತ್ರ ಹೇಳ್ತಾ ಇರೋದು. ನಾನು ಯಾರು ರೆಡ್ ಆಗ್ಲಿ ಕ್ರಿಸ್ ಅಂತೂ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ಅವ್ರದ್ದು ವೆಬಿನಾರ್ ಇಲ್ಲಪ್ಪ, ಅಷ್ಟೊಂದು ಆಕ್ಟಿವ್ ಆಗಿ ಕ್ರಿಯಾಶೀಲರಾಗಿಲ್ಲ ಅವ್ರು, ಯಾಕಂತ ನಂಗೆ ಗೊತ್ತಿಲ್ಲ. ಸೊ ಆಶ್ ಸರ್ ಏನ್ ಹೇಳಿದ್ರೆ ಅಂದ್ರೆ, ನೋಡಿ, ನಿಮಗೆ ಆದ್ಯತೆಯ ಮೇರೆಗೆ ನಿಮ್ಮನ್ನ ನಾವು ಒಳಗಡೆ ಕರ್ಕೋತೀವಿ. ಎಲ್ಲಿ? ವಿಕ್ಟರಿ ವಿತ್ ಆಶ್ ವೇದಿಕೆಗೆ. ಅದು ನಮ್ಮ ಹೊಸ ಬಿಸ್ನೆಸ್ ಗೆ ಸಂಪರ್ಕ ತಂದು ಕೊಡುವಂತಹ ಒಂದು ಕೊಂಡಿ. ಓಕೆ, ಅಥವಾ ಸಂಪರ್ಕ ಸೇತುವೆ ಅಂತ ನಾವು ಅದನ್ನ ಕರಿಬಹುದು. ಅಲ್ಲಿ ಹೋದ ಮೇಲೆ ನೋಡಿ, ಬೇರೆ ಯಾರು ಬರ್ಬೇಕಾದ್ರೂ ನಿಮ್ಮ ಲಿಂಕ್ ಅಲ್ಲಿ ಒಳಗಡೆ ಬರ್ಬೇಕು, ಬೇರೆ ಯಾರಿಗೂ ಅದರಲ್ಲಿ ಅವಕಾಶ ಇಲ್ಲ. ನಿಮ್ಗೆ ಉಚಿತ ಅವಕಾಶ ನಾವು ಕೊಡ್ತಾ ಇದ್ದೀವಿ. ನಮ್ಮ ಕೃತಜ್ಞತೆಯ ಸಂಕೇತವಾಗಿ ನೀವು ನಮ್ ಜೊತೆ ಇಷ್ಟೊಂದು ವರ್ಷ ಇದ್ದೀರಾ, ಏನು ಆಗಿಲ್ಲ, ಕಷ್ಟಪಟ್ಟಿದ್ದೀರಾ, ಬೇಜಾರ್ ಮಾಡ್ಕೊಂಡಿದ್ದೀರಾ, ನಮ್ಮ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಬೆನ್ ತಟ್ಟಿದ್ದೀರಾ, ಅದಕ್ಕಾಗಿ ನಾವು ನಿಮಗೆ ಕೊಡ್ತಾ ಇರೋ ಒಂದು ಅಮೂಲ್ಯವಾದ ಕೊಡುಗೆ ಅಂತ. ನಾನು ಇದು ಕೇಳಿದ್ದೀನಿ, ನನ್ನ ಕಿವಿಯಾರ ಕೇಳಿದ್ದೀನಿ, ಕಣ್ಣಾರ ನೋಡಿದ್ದೀನಿ ಅವರ ವಿಡಿಯೋ. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು, ಮುಂದಿನ ದಿನಗಳಲ್ಲಿ ಎಲ್ರು ನಮ್ಮ ಹತ್ರ ಬರ್ಬೇಕು. ನಿಮ್ಮ ಒಂದು ಉತ್ಪನ್ನಗಳು ಏನ್ ಬರುತ್ತೆ ನಮ್ಗೆ ನಮ್ಮ ವೇದಿಕೆಯಲ್ಲಿ ಅಥವಾ ನಮ್ಮ ಹೊಸ ಬಿಸ್ನೆಸ್ ನಲ್ಲಿ, ಆ ಉತ್ಪನ್ನಗಳನ್ನು ನಿಮ್ಮ ಕೆಳಗಿನವರು, ನಿಮ್ಮ ಆಹ್ವಾನವನ್ನು ಸ್ವೀಕರಿಸಿ ಒಳಗಡೆ ಬಂದವರು ನಿಮ್ಮ ಉತ್ಪನ್ನಗಳನ್ನು ಮರು ಮಾರಾಟ ಮಾಡಬಹುದು ಅನ್ನೋ ಒಂದು ಮಾತು ಹೇಳಿದ್ದಾರೆ. ಅಲ್ಲಿಗೆ ನಿಲ್ಸಿದ್ದಾರೆ. ಆಕ್ಚುಲಿ ಏನಕ್ಕಂದ್ರೆ ನೋಡಿ, ಅದನ್ನ ರೆಡ್ ಕ್ಲಿಯರ್ ಮಾಡಿದ್ದಾರೆ ಮೊನ್ನೆ. ಏನಕ್ಕೆ ಅಂದ್ರೆ ನೋಡಿ, ತುಂಬಾ ವಿರೋಧಿಗಳು ಇನ್ನೂ ಇದ್ದಾರೆ, ತುಂಬಾ ಜನ ನಮ್ಮನ್ನು ದ್ವೇಷಿಸೋರು ಇನ್ನೂ ಇದ್ದಾರೆ, ಕಾಯ್ತಾ ಇದ್ದಾರೆ. ಇನ್ನು ಏನಾದ್ರೂ ಹೊಸ ಕಂಪನಿ ಬರ್ಲಿ, ನಾವೇನಾದ್ರೂ ಒಂದು ಗೋಲ್ಮಾಲ್ ಸೃಷ್ಟಿಸೋಣ, ಅಥವಾ ಏನಾದ್ರೂ ಒಂದು ತಪ್ಪು ಕಂಡು ಹಿಡಿದು ಇವರನ್ನು ತಿರುಗಿ ಏನಾದ್ರು ನಮ್ಮ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್ ಆಫ್ ಅಮೆರಿಕಾ ಆತರ ಒಂದು ಸಂಸ್ಥೆಗೆ ಏನಾದ್ರು ಮತ್ತೆ ಹಿಡಿದು ಕೊಟ್ಬಿಟ್ಟು ಇದನ್ನು ನಿಲ್ಲಿಸ್ಬೇಕಂತ ದೊಡ್ಡ ಮನಸ್ಸಿಂದ ಕಾಯೋರು ತುಂಬಾ ಜನ ನಮ್ಮ ವಿರೋಧಿಗಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ಜಾಸ್ತಿ ಒಂದು ವಿವರವಾಗಿ ನಮ್ಗೆ ಹೇಳಿಲ್ಲ ಅಂತಾರೆ. ರೆಡ್ ಇರ್ಬೋದು, ನಿಜ ಇರ್ಬೋದು ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನಮ್ಗೆ ಹೋಗ್ತಾ ಗೊತ್ತಾಗತ್ತೆ. ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಜೀವನ ಹೇಗೆ ಸಾಗ್ಬೇಕು, ಹೇಗೆ ಹೋಗ್ಬೇಕು, ಅದನ್ನೆಲ್ಲ ಮೊದ್ಲೇ ದೇವರು ಬರ್ದಿಟ್ಟಿದ್ದಾನೆ. ನಮ್ಗೊಂದು ಅವಕಾಶ ಸಿಕ್ಕಿದೆ, ಇದರಲ್ಲಿ ನಾವು ಒಳ್ಳೇದಾಗ್ಬೇಕು ಅಂತ ಹೇಳಿದ್ರೆ ಬರ್ದಿರೋ ಬ್ರಹ್ಮ ಕೂಡ ಅದನ್ನ ತಿರ್ಗಿ ಬರೆಯೋಕ್ ಆಗಲ್ಲ, ಬ್ರಹ್ಮಲಿಖಿತ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಸಿಕ್ಕಬಟ್ಟೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಮ್ಮ ಕೆಲಸ ಏನಿದೆ, ಕೈಯಲ್ಲಿರೋ ಕೆಲಸ ಏನು, ನಮ್ಮ ಐಡಿಗಳನ್ನ ತುಂಬಿಸಿ ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸಬ್ಮಿಟ್ ಮಾಡೋದಷ್ಟೇ ನಮ್ಮ ಕೆಲಸ. ಇವಾಗ ಮುಂದೆ ನಮ್ಗೆ ಇನ್ವಿಟೇಷನ್, ಆಹ್ವಾನ ಬಂದು, ಇನ್ನೊಂದು ಲಿಂಕ್ ಬಂದು, ನಾವು
ಏನು ವಿಕ್ಟರಿ ವಿತ್ ಆಶ್ ವೇದಿಕೆಗೆ ಹೋದಾಗ ಮುಂದೆ ನಾವು ಏನೇ ನಮ್ಮ ಪ್ರಯಾಣ ಯಾವ ತರ ಹೇಳ್ತಾರೆ ಯಾವ ತರ ಮಾಡ್ತಾರೆ ಅಂತ ಹೇಳೋದನ್ನ ಮುಂದೆ ನೋಡುವ. ಯಾವಾಗ ಈಗ ಇದೊಂದು ಹಂತ ಬಂದಿದೆ, ಈ ಹಂತವನ್ನು ಮೊದಲು ನಾವು ಸಮರ್ಪಕವಾಗಿ ನಿರ್ವಹಿಸೋಣ ಸ್ನೇಹಿತರೆ. ಓಕೆ, ಇದಿಷ್ಟು ಮುನ್ನುಡಿ ನಮ್ಮ ಮೀಟಿಂಗ್ಗೆ. ನಾನು ನೇರವಾಗಿ ಈಗ ಓ ನ್ಯೂಸ್ 16ಕ್ಕೆ ಹೋಗ್ತೀನಿ. ಓಕೆ, ಅಲ್ಲಿಂದಾನೇ ಶುರು ಮಾಡುವ. ಹಾಗೆ ಈ ಮೀಟಿಂಗ್ ಮುಗ್ದ ನಂತರ ಒಂದು 5-6 ಕ್ವಶನ್ಗಳು ಇರ್ಬೋದು. ಆ ಕ್ವಶನ್ಗಳನ್ನೆಲ್ಲ ಕೇಳಿದ್ದಾರೆ, ನಿಮ್ಗೂ ಅದೇ ಕ್ವಶನ್ ಇರ್ಬೋದು. ಈ ಕ್ರಿಸ್ ಕೆಲವು ಮಲ್ಟಿಪಲ್ ಐಡಿಸ್, ಒಂದಕ್ಕಿಂತ ಹೆಚ್ಚು ಐಡಿಗಳ ಬಗ್ಗೆ ಕೂಡ ಒಂದು 2 ಮಾಹಿತಿ ನೀಡಿದ್ದಾರೆ. ಅದು ಏನಾಗ್ತಾ ಇದೆ, ಇವತ್ತು ಹೇಳಿದ ಮಾಹಿತಿ ನಾಳೆಗೆ ಸ್ವಲ್ಪ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಏನು ಗೊತ್ತದ ನಾವು ನಿಮ್ಗೆ ಹೇಳ್ತೀವಿ, ಮತ್ತೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಸ್ಪಷ್ಟತೆ ಲಭಿಸಲಿದೆ ಅತಿ ಶೀಘ್ರದಲ್ಲಿ ಸ್ನೇಹಿತರೆ. ಓಕೆ, ರೈಟ್. ಸೊ ಇವಾಗ ಓ ನ್ಯೂಸ್ 16 ಆ ಪುಟ ಈಗ ಓಪನ್ ಇದೆ ನಮ್ದು. ನಾನು ಡೈರೆಕ್ಟ್ ಆಗಿ ನೇರವಾಗಿ ನನ್ನ ಮೊಬೈಲ್ ನಿಂದ ಓದಿ ಹೇಳ್ತಾ ಇದ್ದೀನಿ. ಸೊ ಸ್ಪೆಷಲ್ ಇನ್ವಿಟೇಷನ್ ಫಾರ್ ಯು, ನಿಮ್ಗೆಲ್ರಿಗೂ ಒಂದು ವಿಶೇಷವಾದ ಆಹ್ವಾನ ಅಂತ ಆಶ್ ಸರ್ ಹೇಳ್ತಾ ಇದ್ದಾರೆ. ಸೊ ಹಾಗೆ ಹೇಳ್ತಾ ಇದ್ರು, ನಿಮ್ಗೆಲ್ರಿಗೂ ಒಂದು ಧನ್ಯವಾದಗಳು. ಹಾಗೆ ನೋಡಿ, ನಾವಿದು ಕೊಡ್ತಾ ಇರೋದು ಒಂದು ಆಹ್ವಾನ ಪತ್ರಿಕೆ, ಅದು ಬಹಳ ವಿಶೇಷವಾದದ್ದು. ಇದು ಎಲ್ರಿಗೂ ಲಭ್ಯವಾಗಿ ಇರುವುದಿಲ್ಲ, ನಿಮ್ಗೆ ಮಾತ್ರ ಅಂತ ಹೇಳ್ತಾ ಇದ್ರು. ಹಾಗೆ ಯಾರೆಲ್ಲ ನಮ್ಮ 27ನೇ ಸೆಪ್ಟೆಂಬರ್ ವೆಬಿನಾರ್ಗೆ ಬಂದಿದ್ದೀರಾ, ನಿಮ್ಗೆಲ್ರಿಗೂ ಒಂದು ತುಂಬು ಹೃದಯದ ಧನ್ಯವಾದಗಳು ಅಂತ ಆಶ್ ಸರ್ ಹೇಳ್ತಾ ಮುಂದೆ ಹೋಗ್ತಾ ಇದ್ದೀರಿ. ನಿಮ್ಮ ಶಕ್ತಿ, ನಿಮ್ಮ ಏನು ಆತ್ಮಸ್ಥೈರ್ಯ, ನೀವು ತುಂಬಿರೋ ಧೈರ್ಯ ಹಾಗೂ ನಿಮ್ಮ ಬದ್ಧತೆ ಬಹಳ ಚೆನ್ನಾಗಿ ಆ ಒಂದು ಏನು ವೆಬಿನಾರ್ ನಾವು ಮಾಡಿದ್ದೇವೆ ಅದು ಬಹಳ ಅದ್ಭುತವಾಗಿ ಮೂಡಿ ಬಂತು. ನಿಮ್ಮೆಲ್ಲರ ಒಂದು ಧನಾತ್ಮಕವಾದ ಆಲೋಚನೆಯಿಂದ, ನಿಮ್ಮ ಶಕ್ತಿಯಿಂದ ಹಾಗೂ ನಿಮ್ಮ ಯುಕ್ತಿಯಿಂದ ಅಂತ ಆಶ್ ಸರ್ ಹೇಳ್ತಾರೆ. ಓಕೆ, ಸೊ ನಾವು ಕೂಡ ಅಷ್ಟೇನೆ, ಅದಕ್ಕೆ ನಾವು ನಿಮಗೆ ನಿಜವಾಗ್ಲೂ ಕೃತಜ್ಞರಾಗಿದ್ದೇವೆ. ನಮ್ಗೆ ಬಹಳ ಖುಷಿ ಆಗಿದೆ, ಯಾಕಂದ್ರೆ ಬೇಕಾದ ಎಲ್ಲ ಮನೋಸ್ಥೈರ್ಯವನ್ನು ನೀವು ನಮ್ಗೆ ತುಂಬಿದ್ದೀರಾ. ಸೊ ಹಾಗಾಗಿ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ಸೊ ಇವಾಗ ಮುಂದಿನ ಹೆಜ್ಜೆಯನ್ನು ಒಟ್ಟಿಗೆ ಇಡುವಂತಹ ಸಮಯ ಅಂತ ಆಶ್ ಸರ್ ಹೇಳ್ತಾರೆ. ಓಕೆ, ಸೊ ಇವಾಗ ಹೇಳ್ತಾ ಇದ್ದಾರೆ, ಜಗತ್ತಿಗೆ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ವಿಕ್ಟರಿ ವಿತ್ ಆಶ್. ಆಶ್ ಸರ್ ಜೊತೆಗೆ ಯಶಸ್ಸು, ಅಷ್ಟೇ ಸಾಕು. ಆ ವೇದಿಕೆ ಹೆಸರೇ ವಿಕ್ಟರಿ ವಿತ್ ಆಶ್. ಅಂದ್ರೆ ಆಶ್ ಸರ್ ಜೊತೆ ಯಶಸ್ಸು, ಅಥವಾ ಆಶ್ ಸರ್ ಜೊತೆ ಜಯ, ಅಥವಾ ಆಶ್ ಸರ್ ಜೊತೆ ವಿಜಯ ಅಂತ ಹೇಳ್ಕೊಳ್ಳೋಣ. ಅಂತಹ ಒಂದು ವೇದಿಕೆಗೆ ನಾವು ನಿಮ್ಮನ್ನು ಆಮಂತ್ರಿಸುತ್ತಿದ್ದೇವೆ ಹಾಗೂ ಲೋಕಾರ್ಪಣೆಗೊಳಿಸುತ್ತಿದ್ದೇವೆ. ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀವಿ, ಅದನ್ನ ಲೋಕಾರ್ಪಣೆ ಮಾಡುತ್ತಿದ್ದೇವೆ. ನಿಮ್ಮೆಲ್ರಿಗೂ ಸುಸ್ವಾಗತ ಅಂತ ಆಶ್ ಸರ್ ಹೇಳ್ತಾ ಇದ್ದಾರೆ. ಸೊ ಹಾಗೆ ಏನ್ ಹೇಳ್ತಾ ಇದ್ದಾರೆ ನೋಡಿ, ಇದಕ್ಕೆ ನಿಮಗೆ ಸದಸ್ಯತ್ವ ಕಲ್ಪಿಸೋಗೋಸ್ಕರ ನಾವು ಇವಾಗ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೆ ಒಂದು ಅವಕಾಶ ನಿಮ್ಗೆ ಕೂಡ ಅದರಲ್ಲಿ ಕೊಡ್ತಾ ಇದ್ದೀವಿ. ವಿಕ್ಟರಿ ವಿತ್ ಆಶ್ ನಿಮ್ಮ ಮುಂದಿನ ಸಂಪರ್ಕ ಸೇತುವೆ, ನಮ್ಮ ಹೊಸ ಬಿಸ್ನೆಸ್ ಹಾಗೂ ನಮ್ಮ ಹಳೆ ಬಿಸ್ನೆಸ್ ಮಧ್ಯದಲ್ಲಿ ಅಂತ ಆಶ್ ಸರ್ ಹೇಳ್ತಾರೆ. ಹಾಗೆ ನೋಡಿ, ಇದರಲ್ಲೇ ಈ ಹೊಸ ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಸೇರೋಣ, ಎಲ್ಲ ಮಾಹಿತಿ ಪಡ್ಕೊಳ್ಳೋಣ. ಅದರಲ್ಲಿ ಏನ್ ಬೇಕು ಎಲ್ಲ ತರಬೇತಿ, ನಮ್ಗೆ ಬೇಕಾದ ತರಬೇತಿಯನ್ನು ಪಡ್ಕೊಂಡು ನಾವೆಲ್ಲರೂ ಒಟ್ಟಿಗೆ ಸೇರಿ ಒಟ್ಟಿಗೆ ಬೆಳೆಯೋಣ, ಒಟ್ಟಿಗೆ ಅಭಿವೃದ್ಧಿ ಹೊಂದೋಣ, ಒಟ್ಟಿಗೆ ನಮ್ಮ ಜೀವನ ಬದಲಾಯಿಸೋಣ, ಹಾಗೂ ಏನು ಕೆಲಸ ಮಾಡ್ಬೇಕು ಅದೆಲ್ಲವನ್ನು ಒಟ್ಟಿಗೆ ಸೇರಿ ಮಾಡೋಣ ಅಂತ ಆಶ್ ಸರ್ ಹೇಳ್ತಾ ಇದ್ದಾರೆ. ಹಾಗೆ ಸೊ ಆದ್ಯತೆ ಮೇರೆಗೆ ನಾವು ನಿಮ್ಮನ್ನ ಇದಕ್ಕೆ ತಗೊಂಡ್ತಾ ಇದ್ದೀವಿ. ಆದ್ಯತೆ ಮೇರೆಗೆ ನಾವು ನಿಮ್ಗೆ ಇದರಲ್ಲಿ ಕೆಲಸ ಕೊಟ್ಟ ಹಾಗೆ ಕೊಡ್ತಾ ಇದ್ದೀವಿ. ಪ್ಲೇಸ್ಮೆಂಟ್ ಅಂದ್ರೆ ಕೆಲಸ ಕೊಡೋದು ಸ್ನೇಹಿತರೆ. ಎಲ್ಲಿ ಜಾಬ್ ಹುಡುಕಿ ಅದನ್ನೆಲ್ಲ, ಇಲ್ಲಿ ಒಂದು ಕೆಲಸ ಇದೆಯಪ್ಪ ಈ ಕಂಪನಿಯಲ್ಲಿ ಅಂತ ಹೇಳಿ ಆ ಕೆಲಸನ ಬೇಕಾದ ಒಂದು ಅರ್ಹತೆ ಇರೋ ಒಂದು ಅಭ್ಯರ್ಥಿಗೆ ತಲುಪಿಸೋ ಕೆಲಸನ ಈ ಪ್ಲೇಸ್ಮೆಂಟ್ ಏಜೆನ್ಸಿ ಅಂತ ಏನ್ ಕಳಿಸ್ತೀವಿ, ಕನ್ಸಲ್ಟೆಂಟ್ ಅಂತ ಹೇಳ್ತಾರಲ್ಲ, ಅವ್ರು ಮಾಡೋ ಕೆಲಸ. ಹಾಗೆ ಅದೇ ತರ ಒಂದು ಯಾಕೋ ಒಂದು ಸಮರ್ಪಕ ಕಾನೂನಿನ ನಿರ್ವಹಣೆಗಾಗಿ ಆಶ್ ಸರ್ ಈ ಒಂದು ಪದವನ್ನು ಉಪಯೋಗಿಸಿರ್ಬೋದು. ಇಲ್ಲಿ ನಮ್ಗೆ ಅದರಿಂದ ಏನು ಆಗ್ಬೇಕಾಗಿದೆ ಪ್ಲೇಸ್ಮೆಂಟ್ ಅಂತ, ಬಟ್ ಆದ್ಯತೆ ಮೇರೆಗೆ ನಮಗೆ ಒಳಗಡೆ ಕರ್ಕೋತಾ ಇದ್ದಾರೆ. ಎಲ್ಲಿಗೆ? ನಮ್ಮ ವಿಕ್ಟರಿ ವಿತ್ ಆಶ್ ವೇದಿಕೆಗೆ. ಅದನ್ನ ಆಶ್ ಸರ್ ಹೇಳ್ತಾ ಇದ್ರು. ಸೊ ಒಂದು ಅಪ್ಲಿಕೇಶನ್ ಇದೆ, ಒಂದು ಅಪ್ಲಿಕೇಶನ್ ನೀವು ಫಿಲ್ ಮಾಡಿ ಕಳಿಸ್ಬೇಕು. ಒಂದು ಆನ್ ಪ್ಯಾಸಿವ್ ಅಕೌಂಟ್ ಈಗ ನಂದಿದೆ, ವಿಠಲ್ ಆನಂದ್ 123 ಅಂತ ಒಂದು ಆನ್ ಪ್ಯಾಸಿವ್ ಅಕೌಂಟ್ ಇದೆ, omail.ai ಅಂತ. ಆ ಅಕೌಂಟ್ಗೆ ಒಂದೇ ಒಂದು ಅಪ್ಲಿಕೇಶನ್ ಮಾತ್ರ, ಒಂದು ಅಕೌಂಟ್ಗೆ 2 ಅಪ್ಲಿಕೇಶನ್ ಆಗಲ್ಲ. ಅದು ನಮ್ಗೆ ಗೊತ್ತಿರೋ ವಿಚಾರ ಇವಾಗ್ಲೇ, ಅದನ್ನು ಕೂಡ ಅಲ್ಲಿ ಹೇಳಿದ್ದಾರೆ. ಸೊ ನಿಮ್ಮ ಹೆಸರು ಆಟೋಮೆಟಿಕ್ ಆಗಿ ಬರುತ್ತೆ ಅಲ್ಲಿ. ವಿಠಲ್ ಆನಂದ್ ಅಂತ ಕೊಟ್ಟಿದ್ರೆ ಬರುತ್ತೆ, ವಿಠಲ್ ಎಂ ಅಂತ ಕೊಟ್ಟಿದ್ರೆ, ಮಂಜುನಾಥ್ KM ಅಂತ ಕೊಟ್ಟಿದ್ರೆ ಬರುತ್ತೆ. ಅದು ಕರೆಕ್ಟ್ ಆಗಿ ಅಲ್ಲಿ ಬರ್ತಾ ಇರುತ್ತೆ, ಅದನ್ನು ನೀವು ಬದಲಾಯಿಸಲು ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಕೆಳಗಡೆ ನಮ್ಮ ಇಮೇಲ್ ಐಡಿ ನಾವು ಏನ್ ಕೊಟ್ಟಿದ್ದೀವಿ ಸೇರುವಾಗ, ಆ ಇಮೇಲ್ ಐಡಿ ನಮ್ಮ ಕೆಳಗಡೆ ಇರುತ್ತೆ. ನೀವು ಅದನ್ನ ನೋಡಿರ್ಬೋದು, ಇವಾಗ ಆಲ್ರೆಡಿ ನೋಡಿದ್ದೀರಾ. ಸೊ ನಮ್ಗೊಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಆಶ್ ಸರ್. ಕೆಲವರಿಗೆ ಇಮೇಲ್ ಐಡಿ ಚೇಂಜ್ ಮಾಡ್ಬೇಕಂದ್ರೂ ಆಗ್ತಾ ಇಲ್ಲ ಅಂತೆ. ಓಕೆ, ಇದು ಬೇರೆ ದೇಶದವರ ಒಂದು ಪ್ರತಿಕ್ರಿಯೆ, ಅಭಿಪ್ರಾಯ, ಸ್ಪಂದನೆ. ಅದನ್ನ ಸರಿ ಮಾಡ್ತೀವಿ, ನಾವು ಹೇಳಿದ್ದೀವಿ ಅಂತ ಜೂಲಿ ಕೂಡ ಹೇಳ್ತಾ ಇದ್ರು. ನಾವು ಆಶ್ ಸರ್ಗೆ ಅದನ್ನ ತಲುಪಿಸಿದ್ದೀವಿ, ಅತಿ ಶೀಘ್ರ ಸರಿ ಆಗತ್ತೆ. ಯಾಕಂದ್ರೆ ನೀವು ಇಮೇಲ್ ಐಡಿನ ಬದಲಾವಣೆ ಮಾಡ್ಬೇಕು ಅಂತ ಆ ಬಾಕ್ಸ್ಗೆ ಹೋಗಿ ಕ್ಲಿಕ್ ಮಾಡಿದ್ರೆ ಅದು ತಗೊಳಲ್ಲ, ಅದು ರಿಜೆಕ್ಟ್ ಮಾಡ್ತಾ ಇದೆ. ಲಕ್ಷಾಂತರ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ತರ ಸಮಸ್ಯೆಗಳು ಬರೋದು ಸರ್ವೇ ಸಾಮಾನ್ಯ. ಸೊ ಹಾಗಾಗಿ ಅದೇ ಈ ಪ್ರಾಬ್ಲಮ್ ಇರ್ಬೋದು, ಅದನ್ನು ಆಶ್ ಸರ್ ಸರಿ ಮಾಡುತ್ತಾರೆ. ಯಾರಿಗೆಲ್ಲ ಏನಾದ್ರು ಸಮಸ್ಯೆ ಬರ್ತಾ ಇದ್ರೆ, ಯಾಕಂದ್ರೆ ಅದೊಂದು ಕ್ವಶನ್ ಇರ್ಬೋದು, ಕೇಳುವಂತ ಪ್ರಶ್ನೆ ನಿಮ್ಮಲ್ಲಿ ಉಳಿದಿರಬಹುದು. ಪ್ರಯತ್ನ ಮಾಡಿದವರು, ನಾವಿನ್ನೂ ಪ್ರಯತ್ನ ಮಾಡಿಲ್ಲ ಸ್ನೇಹಿತರೆ, ನಾನಿನ್ನು ತುಂಬಿಲ್ಲ ಅದನ್ನ. ನಾವು ಆರಾಮವಾಗಿ ಇನ್ನು 4-5 ದಿವಸ ಇದೆ ಅಲ್ಲ, ಸೊ ಆರಾಮಾಗಿ ತುಂಬೋಣ ಅಂತ ಇದ್ದೀವಿ.
ಸೊ ತುಂಬಕ್ಕಿದ್ರೆ ಮುಂಚೆ ನಾವೇನು ಆನ್ಸರ್ ತುಂಬ್ತೀವಿ ಅದು ನಿಮ್ಗೆ ಹೇಳಿಬಿಡ್ತೀವಿ. ಯಾಕಂದ್ರೆ ನಮ್ಗೆ ಆತರ ಇದೆ, ನಿಮ್ಗೆ ಯಾವ ತರ ಇದೆ, ನಿಮ್ಮ ಒಂದು ಪ್ರಾಮಾಣಿಕವಾಗಿ ನಾವು ಹೇಳಿದ ನಂತರ ನೀವು ಎಲ್ಲವನ್ನು ಅರ್ಥ ಮಾಡ್ಕೊಂಡು ಆರಾಮವಾಗಿ ನಿಮ್ಗೇನ್ ಮನ್ಸಿಗೆ ಅನ್ಸುತ್ತೆ ಆ ಉತ್ತರವನ್ನ ಟಿಕ್ ಮಾಡಿ ಕಳಿಸಿಬಿಡಿ. ಅಷ್ಟೇ, ಸಿಂಪಲ್. ಓಕೆ, ಏನು ತಲೆಬಿಸಿಲ್ಲ, ಪ್ರಾಮಾಣಿಕವಾಗಿ ಉತ್ತರಿಸಿ. ನಮ್ಗೆ ಇದರಿಂದ ಸುಳ್ಳು ಹೇಳಿದ್ರಲ್ಲಿ ಏನು ಆಗ್ಬೇಕಾಗಿಲ್ಲ. ನೋಡಿ, ಯೂಟ್ಯೂಬ್ ಚಾನಲ್, ಕೊನೆಯ ಪ್ರಶ್ನೆ, ಯೂಟ್ಯೂಬ್ ಚಾನಲ್ ನಿಮ್ಮ ಹತ್ರ ಇದೆ, ನನ್ನ ಹತ್ರ ಇಲ್ಲ. ನಾನ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದಿತ್ತು. ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ರು, ಫಾಲೋವರ್ಸ್ ಬರ್ತಾ ಇದ್ರು, ನಂಗೆ ಗೊತ್ತಿತ್ತು ಅದು. ಬಟ್ ಅದ್ ನಾನ್ ಮಾಡ್ಲಿಲ್ಲ, ಯಾಕಂದ್ರೆ ಕೆಲವೊಂದು ಒತ್ತಡದ ನಡುವೆ ಅದ್ ಮಾಡಕ್ ಹೋಗಿಲ್ಲ. ಸೊ ಹಾಗಾಗಿ ನನ್ನ ಹತ್ರ ಈಗ ಅವ್ರು ಕೇಳ್ತಾರೆ, ಸರ್ ಯೂಟ್ಯೂಬ್ ಚಾನಲ್ ಇಲ್ಲ ನಾನು ಇಲ್ಲ ಅಂತಾನೆ ಟಿಕ್ ಮಾಡ್ತೀನಿ. ಒಳಗಡೆ ಕರ್ಕೊಳ್ಳೋದು ಬಿಡೋದು ಅದು ಆಶ್ಚರ್ಯಕ್ಕೆ ಬಿಟ್ಟಿದ್ದು. ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಪ್ರಾಮಾಣಿಕವಾಗಿ ಅದಕ್ಕೆ ಉತ್ತರ ಹೇಳಿದ್ದೀವಿ. ಸೊ ಹಾಗೆ ಸ್ನೇಹಿತರೆ, ಓಕೆ, ಜಸ್ಟ್ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು. ಸೊ ಎಲ್ಲಾ ಕ್ವಶನ್ಗಳು ಅಷ್ಟೇನೆ, ನೀವು ಕೊಡೋ ಉತ್ತರಗಳು ಎಲ್ಲವೂ ನಿಮಗೆ ತನ್ನಂತಾನೆ ಸ್ವಯಂ ಚಾಲಿತವಾಗಿ ಎಲ್ಲ ಉತ್ತರ ನಿಮಗೆ ಲಭಿಸುತ್ತದೆ. ನೀವೇನು ಹುಡ್ಕೋದ್ ಬೇಡ, ಏನು ಮಾಡೋದ್ ಬೇಡ. ನಿಮಗೆ ಯಾವ ಉತ್ತರ ನಿಮಗೆ ಸರಿ ಹೊಂದುತ್ತದೆ ಆ ಉತ್ತರವನ್ನು ಟಿಕ್ ಮಾಡಿ ಕಳಿಸಿ ಅಂತ ಆಶ್ಚರ್ಯ ಹೇಳ್ತಾ ಇದ್ದಾರೆ. ಹಾಗೆ ನಮ್ಗೆ ಒಂದು ಸಣ್ಣ ಲಿಂಕ್ ಕೊಟ್ಟಿದ್ದಾರೆ ನಿಮ್ಮ ಅಪ್ಲಿಕೇಶನ್ಗೆ ಹೋಗೋಕ್ಕೋಸ್ಕರ. ಓಕೆ, ಅದರ ಕೆಳಗಡೆ ನೋಡಿ ಬರ್ತಿದ್ದಾರೆ. ಸೊ ಈ ವಿಕ್ಟ್ರಿ ವಿತ್ ಆಶ್ ಈ ಒಂದು ವೇದಿಕೆಗೆ ನಾವು ಮುಂದೆ ನಮಗೆಲ್ಲರಿಗೂ ಅರ್ಹತೆ ಹೊಂದಿ ನಾವು ತೇರ್ಗಡೆಯಾಗಿ ಆಶ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ನಾವು ಅಲ್ಲಿಗೆ ಹೋದ್ರೆ ನಮ್ಮ ಜೀವನ ಸಂಪೂರ್ಣ ಬದಲಾವಣೆ ಆಗುತ್ತೆ. ಹಾಗೂ ಜಗತ್ತಿನ ಭವಿಷ್ಯವನ್ನು ಕೂಡ ಬದಲಾಯಿಸುವಂತಹ ಶಕ್ತಿ ಈ ವೇದಿಕೆಗಿದೆ, ಹಾಗೂ ನಮ್ಮ ಹೊಸ ಬಿಸ್ನೆಸ್ ಗಿದೆ ಅಂತ ಆಶ್ ಸರ್ ಹೇಳ್ತಾ ಇದ್ರು. ಸೊ ನಮ್ಮ ಹೊಸ ಪ್ರಯಾಣ ಇವಾಗಷ್ಟೇ ನಮ್ಮ ಮುಂದೆ ಕಣ್ ತೆರೆಯುತ್ತಿದೆ ಅಂತ ಹೇಳ್ತಾ ಸ್ನೇಹಿತರೆ, ನಮ್ಮ ಈ ಏನು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ದಾರೆ, ನೀವು ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಬಹುದು. ಕ್ಲಿಕ್ ಮಾಡಿದಾಗ ನಿಮ್ಗೆ ಬರುತ್ತೆ ಲೋಡಿಂಗ್ ಅಪ್ಲಿಕೇಶನ್ ಅಂತ ಮೊದಲಿಗೆ. ಆ ನಂತರ ಮೇಲ್ಗಡೆ ಕೆಂಪು ಅಕ್ಷರಗಳಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ವಿಕ್ಟ್ರಿ ವಿತ್ ಆಶ್, ಆಶ್ ಜೊತೆ ಜಯಭೇರಿ ಅಥವಾ ಆಶ್ ಜೊತೆ ಯಶಸ್ಸು. ಓಕೆ, ಹಾಗೆ ಅದು ಕೆಳಗಡೆ ನೋಡಿ ಸ್ನೇಹಿತರೆ, ರೈಸ್, ರೀಸೆಟ್, ರೀಫೋಕಸ್ ಅಂತ ಬಹಳ ಅದ್ಭುತವಾದ ಶಬ್ದಗಳು, ತುಂಬಾ ದೊಡ್ಡ ಒಂದು ಮೌಲ್ಯ ಇದಾವೆ ಆ ಶಬ್ದಗಳಿಗೆ. ತುಂಬಾ ಅದನ್ನು ಒಂದೆರಡು ವಾಕ್ಯಗಳಲ್ಲಿ ವರ್ಣಿಸಲು ಸಾಧ್ಯನೇ ಇಲ್ಲ, ಅಷ್ಟೊಂದು ಅರ್ಥಭರಿತವಾದ ಮಾತುಗಳು. ರೈಸ್, ಎದ್ದೇಳಿ, ನಮ್ಮ ವಿವೇಕಾನಂದರು ಕೂಡ ನಮ್ಗೆ ಅದೇ ಹೇಳಿದ್ದಾರೆ, ರೈಸ್ ಎದ್ದೇಳಿ. ರೀಸೆಟ್, ಮೈ ಕೊಡವಿ ಒಮ್ಮೆ ರೆಡಿ ಆಗ್ಬಿಡಿ, ರೀಸೆಟ್ ಆಗಿ ನೀವು ಮೈ ಕೊಡವಿ ಹಿಂದಿನಿಂದಲೇ ಬಿಟ್ಟಾಕ್ಬಿಡಿ. ಸೋತಿದ್ದೀರಾ, ಸೋತು ಹಾಗೆ ಬೇಜಾರಾಗ್ಬಿಟ್ಟು ಮಲಗಿದ್ದೀರಾ ಅಂತ ಇಟ್ಕೊಳ್ಳಿ, ಎದ್ದೇಳಿ ಬಿಟ್ಟಾಕಿ, ಹಳೇದ್ನೆಲ್ಲ ಬಿಟ್ಟಾಕ್ಬಿಡಿ. ಮೈ ಕೊಡವಿ ರೆಡಿಯಾಗಿ, ತಯಾರಾಗಿ, ರೀಸೆಟ್ ಆಗಿ ನಿಮ್ಮನ್ನ ನೀವೇ ಸೆಟ್ಟಿಂಗ್ ಮಾಡ್ಕೋಬೇಕು ತಿರ್ಗಿ. ಓಕೆ, ಕಮಾನ್ ಯಾರ್, ನಾನು ಇವತ್ತು ಸೋತಿದ್ದೀನಿ, ಪರವಾಗಿಲ್ಲ, ನಾನು ಗೆಲ್ತೀನಿ ಅಂತ ಮತ್ತೆ ರೆಡಿಯಾಗಿ. ಸ್ನೇಹಿತರೆ, ಒಂದು ದೊಡ್ಡ ಬಾಂಬ್ ಸಿಡಿಸಿ ಪಟಾಕಿ. ಸೊ ಸತ್ಯ ವಿಷಯ ನಾವು ಮಾತಾಡ್ತಾ ಇರ್ಬೋದು. ಸೊ ಹಾಗೆ ರೀಫೋಕಸ್, ಎಲ್ಲಿ ನಾವು ಕಳ್ಕೊಂಡಿದ್ದೀವಿ, ಹೇಗೆ ಕಳ್ಕೊಂಡಿದ್ದೀವಿ, ಅದನ್ನ ತಿರುಗಿ ಗಳಿಸ್ಲಿಕ್ಕೋಸ್ಕರ ಮುಂದೆ ಏನ್ ಮಾಡ್ತಾ ಇದ್ದೀವಿ ಅದರ ಮೇಲೆ ನಮ್ಮ ಸಂಪೂರ್ಣ ಗಮನ ಕೇಂದ್ರೀಕೃತವಾಗ್ಬೇಕು, ಸಂಪೂರ್ಣ ಗಮನ ಅದ್ರ ಮೇಲೆ ಬೀಳ್ಬೇಕು. ಹಾಗೂ ನಾವು ಸಂಪೂರ್ಣವಾಗಿ ಅದರಲ್ಲಿ ತಲ್ಲೀನರಾಗಿ ಆ ಬಿಸ್ನೆಸ್ ಮಾಡಿದ್ರೆ ಸಂಪೂರ್ಣವಾಗಿ ನಮ್ಮದೇ. ಹಾಗಾಗಿ ಹೇಳ್ತಾ ಇದ್ದಾರೆ ರೀಫೋಕಸ್. ಇನ್ನೊಂದ್ಸಾರಿ ನೋಡಿ, ನಾವು ಕಳ್ಕೊಂಡಿದ್ದೀವಿ, ಪರವಾಗಿಲ್ಲ, ಈಗ ಎದ್ದಿದ್ದೀವಿ, ಮೈ ಕೊಡವಿ ರೆಡಿಯಾಗಿದ್ದೀವಿ, ಮುಂದಿನ ಹಂತಕ್ಕೆ ಎಲ್ಲಿ ಹೋಗ್ತಾ ಇದ್ದೀವಿ ಅದಕ್ಕೆ ಸಂಪೂರ್ಣವಾಗಿ ಗಮನ ಇಟ್ಟು ನಿಮ್ಮ ಲಕ್ಷ್ಯ ಅಲ್ಲಿ ಕೊಟ್ಟು ಆರಾಮ್ಸಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗಿ ಒಳ್ಳೇದಾಗತ್ತೆ ಅಂತ ಹೇಳು ಈ 3 ಶಬ್ದಗಳನ್ನ ಬಹಳ ಅದ್ಭುತವಾಗಿ ಆಶ್ ಸರ್ ನಮಗೆ ಹೇಳಿದ್ದಾರೆ ಇಲ್ಲಿ. ಸೊ ಹಾಗೆ ನಮ್ಮ ಅಪ್ಲಿಕೇಶನ್ಗೆ ಪ್ರಯಾರಿಟಿ ಪ್ಲೇಸ್ಮೆಂಟ್ ಅಪ್ಲಿಕೇಶನ್ ಅಂತ ಹೆಸರು ಕೂಡ ಕೊಟ್ಟಿದ್ದಾರೆ. ಆದ್ಯತೆ ಮೇರೆಗೆ ನಿಮ್ಮನ್ನು ಕರೆದುಕೊಳ್ಳುವಂತಹ ಒಂದು ಅಪ್ಲಿಕೇಶನ್ ಅಥವಾ ಒಂದು ಫಾರಂ ಅಥವಾ ಒಂದು ಅರ್ಜಿ ಅಂತ ಅವರು ಹೇಳಿದ್ದಾರೆ. ಓಕೆ, ಸೊ ವಿಕ್ಟ್ರಿ ವಿತ್ ಆಶ್ ಅಂತ ಏನಿದೆ, ನಾವು ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಿದೀವಿ. ಅದು ನಿಮಗೆ ಕೇವಲ ಒಂದೇ ಒಂದು ಸಂಪರ್ಕ ಕೊಂಡಿ ನಮ್ಮ ಹಳೆಯ ಆನ್ ಪ್ಯಾಸಿವ್ ಕಂಪನಿಗೂ ಹಾಗೂ ಹೊಸ ಕಂಪನಿಗೂ ಇದು ಸಂಪರ್ಕವನ್ನು ಬೆಸೆಯುತ್ತದೆ. ಈ ಬ್ರಿಡ್ಜ್ ದಾಟಿ ನಾವು ಆಚೆ ಹೋದ ಕೂಡ ನಮ್ಮ ಹೊಸ ಬಿಸ್ನೆಸ್ ಶುರುವಾಗುತ್ತದೆ. ಓಕೆ, ಸೊ ಇದಕ್ಕೆ ಆಹ್ವಾನ ಇಲ್ಲ ಅಂದ್ರೆ ನಿಮಗೆ ಖಂಡಿತ ಒಳಗಡೆ ಬರೋಕೆ ಬಿಡಲ್ಲ ಸ್ನೇಹಿತರೆ. ಇದಕ್ಕೆ ಎಂಟ್ರಿ ಆಹ್ವಾನದಿಂದ ಮಾತ್ರ, ನಿಮ್ಮನ್ನು ಆಹ್ವಾನಿಸಿದರೆ ಮಾತ್ರ, ಇನ್ವೈಟ್ ಮಾಡಿದ್ರೆ ಮಾತ್ರ, ಇನ್ವಿಟೇಷನ್ ನಿಮ್ಗೆ ತಲುಪಿಸಿದ್ರೆ ಮಾತ್ರ ನೀವು ಅದರಲ್ಲಿ ಬರ್ಬೋದು. ಇಲ್ಲಾಂದ್ರೆ ಯಾರಿಗೂ ಇದರಲ್ಲಿ ಎಂಟ್ರಿ ಇಲ್ಲ ಸ್ನೇಹಿತರೆ. ನೀವೆಲ್ಲ ಈ 4 ಸ್ಟಾರ್ ಹೋಟೆಲ್, ದೊಡ್ಡ ಹೋಟೆಲ್ಗಳೆಲ್ಲ ಹೋಗ್ಬೋದು. ಅಲ್ಲಿ ಫಸ್ಟ್ ಗೆ ಹೊರಗಡೆ ಚಂದ ಮಾಡಿ ಒಂದು ತಾಮ್ರದ ಅಥವಾ ಕಾಪರ್ ಅಕ್ಷರಗಳಲ್ಲಿ ಹಾಕಿರ್ತಾರೆ, ರೈಟ್ಸ್ ಆಫ್ ಅಡ್ಮಿಷನ್ ರಿಸರ್ವ್ಡ್ ಅಂತ. ಎಲ್ರು ಒಳಗಡೆ ಹೋಗಂಗಿಲ್ಲ, ನಂಬೇಕಾದವ್ರು ನಾವು ಒಳಗಡೆ ಬಿಟ್ಕೊಳ್ಳೋದು ಅಂತ. ಅದು ಯಾಕಂದ್ರೆ ನಾಳೆ ಒಬ್ಬ ಯಾವ ಮನುಷ್ಯ, ಒಂದು ಸಾಧಾರಣ ನಮ್ ತರ ಮನುಷ್ಯ ಒಬ್ಬ ಚಪ್ಪಲ್ ಹಾಕೊಂಡು ಒಳಗಡೆ ಹೋದ್ರೆ ಅವನಿಗೆ ಎಂಟ್ರಿ ಇರುವುದಿಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರೆ, ರೈಟ್ಸ್ ಆಫ್ ಅಡ್ಮಿಷನ್, ಒಳಗಡೆ ಬರುವಂತ ಹಕ್ಕು ಕಾಯ್ದಿರಿಸಲಾಗಿದೆ, ಎಲ್ರಿಗೂ ಪ್ರವೇಶ ಇಲ್ಲ. ಅದೇ ತರ ಇಲ್ಲೂ ಕೂಡ ಅಷ್ಟೇನೆ, ಇದೊಂದು ಅನನ್ಯವಾದ ಒಂದು ವೇದಿಕೆನ ಅವರು ನಮಗೆ ಸೃಷ್ಟಿ ಮಾಡಿದ್ದಾರೆ. ಎಲ್ರಿಗೂ ಬರೋಂಗಿಲ್ಲ. ನಾವು ಆನ್ ಪ್ಯಾಸಿವ್ ಅಲ್ಲಿ 5, 6, 7, 8, 9 ವರ್ಷ ಕಳೆದಿದ್ದೀವಿ. ಸೊ ಹಾಗಾಗಿ ನಮ್ಗೆಲ್ರಿಗೊಂದು ಆದ್ಯತೆ ಮೇರೆಗೆ ಒಳಗಡೆ ಕರ್ಕೋತಾ ಇದ್ದೀವಿ, ಅದು ಕೂಡ ಆಹ್ವಾನದ ಮೂಲಕ ಮಾತ್ರ ಅಂತ ಆಶ್ ಸರ್ ಸಂಪೂರ್ಣವಾಗಿ ಹೇಳ್ತಾ ಇದ್ದಾರೆ. ಇದು ನಿಮ್ಮ ಮೂಲಭೂತ ಹಕ್ಕಲ್ಲ, ಇದು ನಿಮ್ಮ ಹಕ್ಕಲ್ಲ, ಇದು ನಿಮ್
ಕೊಡ್ಲೇಬೇಕು ಅಂತ ಏನು ಗ್ಯಾರಂಟಿ ಇಲ್ಲ, ಬಟ್ ಒಂದು ಸೌಕರ್ಯ, ಒಂದು ಸವಲತ್ತನ್ನು ನಾವು ನಿಮ್ಗೆ ಕೊಡ್ತಾ ಇರೋದು. ಹಾಗೆ ಒಂದು ಫೆಸಿಲಿಟಿ ಅಂತ ಹೇಳ್ತಾರಲ್ಲ ಆ ತರ ನಿಮ್ಗೆ, ಸೊ ಹಾಗೆ ಒಂದು ಪ್ರಿವಿಲೇಜ್ ಆಗಿ ಒಂದು ಸೌಕರ್ಯದ ತರ ನಿಮ್ಗೆ ಒಂದು ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದೀವಿ. ಇದು ನಿಮ್ಮ ಹಕ್ಕಲ್ಲ ಅಂತ ಸರ್ ಹೇಳ್ತಾ ಇದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಸೊ ನಿಮ್ಮ ಏನು ಉತ್ತರ, ನಾನು ಇದನ್ನು ನಮ್ಮ ಕನ್ನಡದಲ್ಲಿ ಕೂಡ ಅನುವಾದ ಮಾಡಿ ಹಾಕಿದ್ದೀನಿ. ನಿಮ್ಮ ಉತ್ತರ ನಿಮ್ಮನ್ನು ಕರೆದೊಯ್ಯಬೇಕು ಅಥವಾ ನಿಮ್ಮನ್ನು ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತಾ ಇದಂತೆ. ಸೊ ಹಾಗಾಗಿ ಜಾಗ್ರತೆಯಿಂದ ಸ್ವಲ್ಪ ಪಾಸಿಟಿವ್ ಆಗಿ, ಎಸ್ ಸರ್ ನಾವು ನಿಮ್ ಜೊತೆ ಇದ್ದೀವಿ, ಇಷ್ಟು ದಿವಸ ಇದ್ದಿದ್ದೀವಿ, ಇನ್ನು ಮುಂದೆ ಇರ್ತೀವಿ ಅಂತ ಹೇಳುವಂತ ಅರ್ಥಭರಿತ ಉತ್ತರಗಳನ್ನೇ ನೀವು ನೀಡ್ಬಿಟ್ಟು ನಾವು ಮುಂದೆ ಹೋಗೋಣ ಅಂತ ನಾನು ಕೂಡ ಹೇಳ್ತಾ ಇರೋದು. ಸರ್ ಕೂಡ ಅದನ್ನೇ ಏನು ಸರ್ ಕೂಡ ಅದನ್ನೇ ಎಣಿಸ್ತಾ ಇದ್ದಾರೆ. ಇದೇ ತರ ಹೇಳ್ತಾರೆ, ಇವರು ನಮ್ಮ ಜೊತೆ ಪಾಸಿಟಿವ್ ಆಗಿ ಇರ್ತಾರೆ ಅಂತ ಎಣಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಉತ್ತರ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ, ನೀವು ಇಲ್ಲಿ ಬೇಕಾ ಬೇಡ ಅಂತ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಹಾಗೆ ಹೇಳ್ತಾ ಇದ್ರು ನೋಡಿ, ಪ್ರಾಮಾಣಿಕವಾಗಿ ದಯವಿಟ್ಟು ಪ್ರಾಮಾಣಿಕವಾಗಿ ಉತ್ತರಿಸಿ. ನನ್ನನ್ನ ಖುಷಿ ಪಡಿಸೋಕೋಸ್ಕರ ಸುಳ್ಳು ಸುಳ್ಳು ಉತ್ತರ ಕೊಡಬೇಡಿ. ಯಾಕೆ ಹೇಳ್ತಾ ಇರೋದು, ನಾವು ಕೂಡ ಅದನ್ನೇ ಹೇಳ್ತಾ ಇರೋದು ಸ್ನೇಹಿತರೆ. ನನ್ಗೆ ಗೊತ್ತಿಲ್ಲ ಅಂದ್ರೆ ನಿಜವಾಗ್ಲೂ ಗೊತ್ತಿಲ್ಲ, ಬೇಕಾದ್ರೆ ನೀವು ಕರ್ಕೊಳ್ಳಿ ಸರ್, ನಾವು ಇಷ್ಟು ದಿವಸ ನಿಮ್ ಜೊತೆ ಇದ್ದೀವಿ, ಕೆಲಸ ಮಾಡೋಕೆ ನಮಗೂ ಇಷ್ಟ ಇದೆ. ನಾವು MLM ಬ್ಯಾಕ್ ಗ್ರೌಂಡ್ ಏನು ಇಲ್ಲ ಇದರಲ್ಲಿ, ಯಾಕಂದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಬ್ಯಾಕ್ ಗ್ರೌಂಡ್ ನಂದಂತೂ ದೇವರಾಣ ಇಲ್ಲ ಸ್ನೇಹಿತರೆ. ನಾನು ಮಾಡ್ತಾ ಇದ್ದೆ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್. ನನ್ಗೆ ನೇರವಾಗಿ ನೇಮಕಾತಿಯಾಗಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿದೀನಿ ನಾನು. ಸಾವಿರಾರು ಜನ ಅಂತ ಹೇಳಕ್ಕಾಗಲ್ಲ, 100,000 ಜನ ನನ್ನ ಕೆಳಗಡೆ ಕೆಲಸ ಮಾಡ್ತಾರೆ. ನಾನು ನಂದು ಹೇಳ್ತಾ ಇರೋದು, 100,000 ಜನ ನನ್ನ ಕೆಳಗಡೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ನನ್ನ ಈ MLM ಬಿಸ್ನೆಸ್ ನ ಬಾಂಧವ್ಯ ಬಹಳ ಕಮ್ಮಿ. ನನ್ಗೆ ಹೋಗಿ 4 ಜನರನ್ನ ಕರ್ಕೊಂಬಾರಪ್ಪ, 500 ಕೊಡು, ನೀನು 500 ಕೊಡು, ಅವನು 500, ಇವ್ರು 500 ಹಾಕಿ ತಗೊಂಬ, ಖಂಡಿತ ಸಾಧ್ಯ ಇಲ್ಲ ನನ್ನ ಹತ್ರ. ಅದೇ ಒಂದು ಯಾವ್ದೋ ಕೂದ್ಲಿಲ್ದ ಮನುಷ್ಯನ್ ಕೂಡ ಒಂದು ಬಾಚಣಿಗೆ ಸೇಲ್ ಮಾಡೋದು, ಖಂಡಿತವಾಗಿ ಸೇಲ್ ಮಾಡಿ ಬರುವಂತ ಕೆಪಾಸಿಟಿ ನಮ್ಗಿದೆ, ಅದ್ ನಮ್ಗೆ ಗೊತ್ತು. ಯಾಕಂದ್ರೆ ನಾನು ಕಲ್ತಿರೋದು ಅದೇನೆ, ಮಾಡಿದ್ದು ಅದೇನೆ ಜೀವನ ಪೂರ್ತಿ. ಸೊ ಇವಾಗ ಮುಂದೆ ಕೂಡ ನಾವು ಅದರಲ್ಲಿ ಸ್ಪೆಷಲಿಸ್ಟ್, ನಾವು ಅದರಲ್ಲಿ ಸ್ವಲ್ಪ ವಿಶೇಷತೆ ಹೊಂದಿದ್ದೇವೆ. ಸೊ ಹಾಗಾಗಿ ಸ್ನೇಹಿತರೆ, ನನಗೇನ್ ಗೊತ್ತು ನಾನು ಅದನ್ನ ಪ್ರಾಮಾಣಿಕ ಉತ್ತರ ಮಾಡೋಕೆ ಪ್ರಯತ್ನ ಪಡ್ತೀನಿ. ಅದನ್ನ ನಾನು ನಿಮ್ಗೆ ಹೇಳ್ತೀನಿ, ನಾನೇನ್ ಆನ್ಸರ್ ಮಾಡ್ಲಿಕ್ಕಿದ್ದೀನಿ ನಿಮ್ಗೂ ಕೂಡ ಹೇಳ್ತೀನಿ. ಮಾಡಿಲ್ಲ ಅಂದ್ರೆ ನೀವು ಕೂಡ ನೋಡಿ, ಸುಳ್ಳು ಮತ್ತೆ ಹೇಳ್ಬೇಡಿ, ಯಾಕಂದ್ರೆ ಇದೆಲ್ಲ ರೆಕಾರ್ಡ್ ಆಗಿರುತ್ತೆ. ನಾಳೆ ಏನ್ ಮಾಡ್ತಾರೆ, ನಾವು ಮಾಡಿಲ್ಲ ಅಂತ ಹೇಳಿದ್ರೆ, ನೀನ್ ನೋಡಪ್ಪ ಇದು ಹೇಳಿದೆ, ಒಂದು ಉತ್ತರ ಅವ್ರಿಗೆ ಒಂದು ಕಾರಣ ಸಿಗುತ್ತೆ. ನೋಡಿ, ನೀವ್ ಹೀಗೆ ಹೇಳಿದೀರಾ, ಒಂದೂ ಆಗಿಲ್ಲ ನೋಡಿ, ಒಂದು 100 ಜನರನ್ನ ಕರ್ಕೊಂಡು ಬರ್ತೀವಿ ಅಂತ ಹೇಳಿದೀರಾ, ಇಲ್ಲೊಂದು 5 ಕೂಡ ಕರ್ಕೊಂಡು ಬಂದಿಲ್ಲ, ನೀವು ಇಲ್ಲಿರೋ ಅನರ್ಹರು ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ನಾವಾಗಿ ಕರೆದು ಒಂದು ಅವಕಾಶ ಕೊಟ್ಟಂಗ ಆಗುತ್ತೆ, ನಮ್ಮನ್ನ ಹೊರಗಡೆ ದಬ್ಬಿ ಅಂತ ಹೇಳಕ್ಕೆ. ಅದನ್ನ ಮಾಡ್ಕೊಳ್ಳೋದು ಬೇಡ, ಪ್ರಾಮಾಣಿಕವಾಗಿ ಉತ್ತರಿಸೋಣ. ನಾನ್ ಹೇಳಿದ್ನಲ್ಲ, ನಮ್ಮ ಹಣೆ ಬರ ಚೆನ್ನಾಗಿದ್ರೆ ನಾವು ಅದ್ರ ಒಳಗಡೆ ಹೋಗ್ಬೇಕು, 4 ಕಾಸು ಸಂಪಾದಿಸ್ಬೇಕು, ನಮ್ಮ ಜೀವನ ಚೆನ್ನಾಗಿರ್ಬೇಕು, 4 ಜನರ ಜೀವನ ಒಳ್ಳೇದ್ ಮಾಡ್ಬೇಕು, ಕನಸು ಮಾಡ್ಬೇಕು ಅಂತ ಖಂಡಿತ ನಮ್ಮ ಹಣೆಯಲ್ಲಿ ಬರೆದಿದ್ರೆ ಅದನ್ನ ತಪ್ಸೋಕೆ ಆ ಬರದ ಬ್ರಹ್ಮನಿಗೂ ಆಗಲ್ಲ. ಸೊ ಹಾಗಾಗಿ ಪ್ರಾಮಾಣಿಕವಾಗಿ ಉತ್ತರಿಸೋಣ ಅಂತ ಹೇಳ್ತಾ, ಸ್ವಲ್ಪ ರಿಪೀಟ್ ಆಗಿರ್ಬೋದು ಮಾತಾಡಿರೋದು, ಹೇಳ್ತಾ ಮುಂದೆ ಹೋಗೋಣ ಸ್ನೇಹಿತರೆ. ಓಕೆ, ಇನ್ನು ನೋಡಿ, ಇದ್ರ ಪ್ರಕಾರ 6 ದಿವಸ ಇಲ್ಲ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಅಕ್ಟೋಬರ್ 9, ನಾನು ಅಕ್ಟೋಬರ್ 10 ಅಂತ ಎಲ್ಲ ಕಡೆ ಬರ್ದಿದ್ದೀನಿ, ಅದು ಅಕ್ಟೋಬರ್ 9. 5 ದಿವಸ 18 ಗಂಟೆ ಬಾಕಿ ಇದೆ, ಅಂದ್ರೆ ಆಲ್ಮೋಸ್ಟ್ 6 ದಿವಸ. ದಯವಿಟ್ಟು ಯಾರು 10ನೇ ತಾರೀಕಿನವರು ವೇಟ್ ಮಾಡಬೇಡಿ, 9ನೇ ತಾರೀಕಿನೊಳಗಡೆ ಇದನ್ನು ಮುಗಿಸಿ. ನಾವು ನಾಳೆ ಮುಗಿಸ್ಲಿಕ್ಕಿದ್ದೇವೆ, ನಾನು ಮಂಜು ಸರ್ ಎಲ್ಲ ಕೆಲವೊಂದು. ಸೊ ನೀವು ಕೂಡ ಅಷ್ಟೇ, ಆದಷ್ಟು ಬೇಗ ಮುಗಿಸಿ. 12 ಕ್ವಶನ್ಗಳಿದ್ದಾವೆ, 12 ಕ್ವಶನ್ಗಳಿಗೆ 12ನ್ನೂ ನೀವು ಉತ್ತರಿಸಬೇಕು. ಇಲ್ಲ ಅಂದ್ರೆ ಅದು ತಗೊಳ್ಳೋದಿಲ್ಲ. ನಿಮಗೆ ಗೊತ್ತಿರ್ಬೋದು, ಯಾರಿಗಾದ್ರೂ ಸಮಸ್ಯೆ ಬಂದಾಗ ಈ ಸರ್ವೆ ಫಾರ್ಮ್ ತುಂಬಿಸುವಾಗ ಸಮಸ್ಯೆ ಬಂದು ಅದು ತಗೋದಿಲ್ಲ ಅಂತ ಇದ್ರೆ, ಲಾಗೌಟ್ ಆಗ್ಬಿಟ್ಟು ಸ್ವಲ್ಪ ಹೊತ್ತು ಹೋಗಿ ಮೊಬೈಲ್ ಅನ್ನೆಲ್ಲ ಫ್ರೆಶ್ ಮಾಡ್ಬಿಟ್ಟು, ನಿಮ್ಮ ಹಳೆ ಡೇಟಾನೆಲ್ಲ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ಒಂದು 2 ಗಂಟೆ ಬಿಟ್ಟು ಪ್ರಯತ್ನಿಸಿ. ಸಮಯ ತುಂಬಾ ಇದೆ ಸ್ನೇಹಿತರೆ. ಓಕೆ, ಯಾಕಂದ್ರೆ ನೋಡಿ, ತುಂಬಾ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ ಎಷ್ಟು ಲಕ್ಷ ಜನ ಇನ್ನೂ ನಮ್ ಜೊತೆ ಇದ್ದಾರೆ ಅಂತ. ಆ ಸಂಖ್ಯೆ ಸರ್ ಹೇಳಿಲ್ಲ, 98% ಜನ ಲೇಟ್ ಆದ್ರೂ ಪರವಾಗಿಲ್ಲ, ಒಟ್ಟಿಗೆ ಹೋಗೋಣ, ಹೊಸ ಗಾಡಿ ಬೇಕು ಅಂತ. ಈಗ ಹೊಸ ಗಾಡಿ ರೆಡಿ ಆಗಿದೆ, ಎಷ್ಟು ಲಕ್ಷ ಜನರಲ್ಲಿ ಏರ್ತಾರೋ ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಆ ಪ್ರೆಷರ್, ಆ ಒತ್ತಡ ಇರ್ಲಿಕ್ಕೆ ಹೋಗಿ ಇವಾಗ ನಮ್ಗೆ ಕೆಲವು ಸರಿ ಏನು ಲಾಗಿನ್ ಕೆಲವು ಸರಿ ಪ್ರಾಬ್ಲಮ್ ಆಗ್ಬಹುದು ಸ್ನೇಹಿತರೆ. ಓಕೆ, ಯಾರಿಗೂ ಆಗ್ತಾ ಇಲ್ಲ, ಬಟ್ ಆಗಬಹುದು, ಸಾಧ್ಯತೆ ಇದೆ. ಓಕೆ, ರೈಟ್. ಸೊ ನೋಡಿ, ಮೊದಲಿಗೆ ನಿಮ್ಗೆ ನಿಮ್ಮ ಭಾಷೆನ ಸೆಲೆಕ್ಟ್ ಮಾಡ್ಬೋದು. ನಾವು ಇಂಗ್ಲಿಷ್ ಅನ್ನೇ ಸೆಲೆಕ್ಟ್ ಮಾಡ್ತೀವಿ, ಯಾಕಂದ್ರೆ ಸ್ವಲ್ಪ ಸುಲಭ ಅದೇನೆ, ಆಕ್ಚುಲಿ ಮಾತೃಭಾಷೆ ತರ ಆಗ್ಬಿಟ್ಟಿದೆ. ಅದನ್ನು ನೋಡಿ ಮಾತಾಡಿ ಕಲ್ತು ಅದೆಲ್ಲ ಮಾಡಿ. ಸೊ ಹಾಗಾಗಿ ನಾನು ನನ್ನ ಭಾಷೆ ಇಂಗ್ಲಿಷ್ ಅಲ್ಲಿ, ನೀವು ನಿಮ್ಗೆ ಬೇಕಾದ ಭಾಷೆನ ಸೆಲೆಕ್ಟ್ ಮಾಡ್ಬೋದು, ಕನ್ನಡ ಬೇಕಾದ ಸೆಲೆಕ್ಟ್ ಮಾಡ್ಬೋದು. ಬಟ್ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಇಂಗ್ಲಿಷ್ ಆ ತರ ಇದೆ ಅದು. ಓಕೆ, ರೈಟ್. ಸೊ ಅದ್ರ ಕೆಳಗಡೆ ನೋಡಿ, ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್, ಫಸ್ಟ್ ನೇಮು ಲಾಸ್ಟ್ ನೇಮು ಬಂದ್ಬಿಡುತ್ತೆ, ಆಟೋಮೆಟಿಕ್ ಬಂದ್ಬಿಡುತ್ತೆ. ಅದನ್ನ ನೀವು ಬದಲಾಯಿಸಕ್ ಆಗಲ್ಲ. ಇಮೇಲ್ ಅಡ್ರೆಸ್ ನಂದು vittalanand@gmail.com ಅದೇ ಕೊಟ್ಟಿದ್ದಾರೆ. ನನ್ನ ಇಮೇಲ್ ಐಡಿ ಅದೇನೆ, ಒಂದೇ ಇಮೇಲ್ ಐಡಿ ಇರೋದು, ಒಂದನ್ನೇ ನಾವು ಉಪಯೋಗಿಸ್ತಾ ಇದ್ದೀವಿ. ಸೊ ಹಾಗಾಗಿ ಅದು ಆಕ್ಟಿವ್ ಇದೆ. ಸೊ ನಂಗೆ ಅದನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ. ನಿಮಗೆ ಅವಶ್ಯಕತೆ ಇದ್ರೆ ಆ ಇಮೇಲ್ ಐಡಿ ಕೆಳಗಡೆ ಒಂದು ಬಾಕ್ಸ್ ಇದೆ ನೋಡಿ, ಬಾಕ್ಸ್ ಅಲ್ಲಿ ಟಿಕ್ ಮಾಡಿ. ಇಫ್ ಸೆಲೆಕ್ಟೆಡ್ ಯು ವಾಂಟ್ ಟು ರಿಸೀವ್ ಯುವರ್ ಮೆಂಬರ್ಶಿಪ್ ಇನ್ವಿಟೇಷನ್ ಡಿಫರೆಂಟ್ ಇಮೇಲ್, ಅಂದ್ರೆ ನೀವು ಸೆಲೆಕ್ಟ್ ಆದ್ರೆ, ಈಗ ನೀವು ಬೇರೆ ಒಂದು ಈ ಮೊಬೈಲ್ ಅಲ್ಲ, ಈಗ vittalanand@gmail.com ಅಲ್ಲ, ಅದರ ಬದಲಿಗೆ ನೀವು ಬೇರೆ ಇಮೇಲ್ ಹಾಕಿದ್ರೆ ಆ ಇಮೇಲ್ ನಲ್ಲಿ ನಿಮಗೆ ಕೆಲವು ಮಾಹಿತಿಗಳು ಬರ್ತವೆ. ಆ ಮಾಹಿತಿಗಳನ್ನು ನೀವು ಸ್ವೀಕರಿಸಲಿಕ್ಕೆ ರೆಡಿ ಇದ್ದೀರಾ ಅಂತ ಆ ಬಾಕ್ಸ್ ನಲ್ಲಿ ಟಿಕ್ ಮಾಡಿ ನೀವು ಹೇಳ್ಬೇಕು. ಒಂದು ಬಾಕ್ಸ್ ಇದೆ ನೋಡಿ ಪಕ್ಕದಲ್ಲಿ, ಅದು ಟಿಕ್ ಮಾಡಿ ಹೇಳಿದ್ರೆ, ಎಸ್ ಅಂತ ನೀವು ಟಿಕ್ ಮಾಡಿದ್ರೆ ನಿಮ್ಗೆ ಇಮೇಲ್ ಅಡ್ರೆಸ್ ಅಲ್ಲಿ ಬದಲಾವಣೆ ಮೇಲ್ಗಡೆ ಹೋಗುತ್ತೆ, ಅಲ್ಲಿ ಬದಲಾವಣೆ ಮಾಡಬಹುದು ಸ್ನೇಹಿತರೆ.
ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು, ಇದು ತುಂಬಾ ಸಮಯ ತಗೊಳುತ್ತೆ ಈ ಮೀಟಿಂಗು. ಸೊ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಈ ರೆಕಾರ್ಡಿಂಗ್ ನ ತಿರುವು ಕೇಳಿ, ಅದಿರುತ್ತೆ. ಫಾರ್ವರ್ಡ್ ಆಪ್ಷನ್ ಮಂಜುನಾಥ್ ಸರ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ದಯವಿಟ್ಟು ಯಾರು ಏನು ಟೆನ್ಷನ್ ಮಾಡ್ಕೊಳ್ಳದೆ ನಿಧಾನವಾಗಿ ಮತ್ತೆ ತಿರುಗಿ ಕೇಳಿ ಮಾಡಿ. ಓಕೆ, ಸೊ ಇದಾಯ್ತು. ಪ್ರಶ್ನೆಗಳನ್ನ ಮಾತ್ರ ನಾನು ಎರಡೆರಡು ಸರಿ ಹೇಳ್ತೀನಿ, ಎಲ್ಲವನ್ನು ಎರಡೆರಡು ಸರಿ ಉತ್ತರ ಹೇಳ್ತೀನಿ. ಓಕೆ, ರೈಟ್. ಸೊ 1ನೇ ಪ್ರಶ್ನೆ, ಕ್ವಶನ್ ನಂಬರ್ 1, ನೆಟ್ವರ್ಕ್ ಸೈಜ್ ಅಂತ. ಸ್ನೇಹಿತರೆ, ನೆಟ್ವರ್ಕ್ ಸೈಜ್ ಅಂತ ದೊಡ್ಡದಾಗಿ ಹೇಳೋ ಅವಶ್ಯಕತೆ ಇಲ್ಲ ನಿಮಗೆ. ಅದು ನಮ್ಮ ನೆಟ್ವರ್ಕ್ ಗಾತ್ರ ಎಷ್ಟಿದೆ ಅಂದ್ರೆ, ನನಗೆ ಒಂದು 100 ಜನ ಗೊತ್ತಿದ್ದಾರೋ, ಅಥವಾ ನಮ್ಮ ಸುತ್ತಮುತ್ತ ಎಷ್ಟು ಜನ ಇರ್ತಾರೆ, ನಮ್ಗೆಲ್ಲರೂ ನೆಟ್ವರ್ಕ್ ಅಂತ ಇರುತ್ತೆ. ಫ್ರೆಂಡ್ಸ್ ಇರ್ಬೋದು, ಅವರು ಸಹೋದ್ಯೋಗಿಗಳಿರ್ಬೋದು, ಅಥವಾ ನಮ್ಮ ಮನೆಯವರು ಇರ್ಬೋದು, ಅಕ್ಕ ತಂಗಿರು ಇರ್ಬೋದು, ಚಿಕ್ಕಪ್ಪನ ಮಕ್ಕಳು ಇರ್ಬೋದು, ದೊಡ್ಡಪ್ಪನ ಮಕ್ಕಳು ಇರ್ಬೋದು, ಅವರೆಲ್ಲರೂ ಒಂಥರ ನಮ್ಗೆ ನೆಟ್ವರ್ಕ್ ತರನೇ. ಸೊ ಅದನ್ನ ನೆಟ್ವರ್ಕ್ ಗಾತ್ರ ಕೇಳ್ತಾ ಇದಾರೆ ಆಶ್ ಸರ್. ಸೊ ನಿಮ್ಮ ವೈಯಕ್ತಿಕ ಸರ್ಕಲ್ ನಲ್ಲಿ, ನಿಮ್ಮ ವೈಯಕ್ತಿಕ ಕ್ಷೇತ್ರದಲ್ಲಿ, ಅಥವಾ ನಿಮ್ಗೆ ವೈಯಕ್ತಿಕವಾಗಿ ಇದು ನೋಡಿ ಸ್ನೇಹಿತರೆ, ಇದು ಫೌಂಡರ್ಸ್ ಮಾತ್ರ. ಓಕೆ, ಹೊರಗಿನವರಲ್ಲ. ನನ್ಗೆ ಒಂದು 500 ಜನ ಫ್ರೆಂಡ್ಸ್ ಗೊತ್ತಿದೆ, ಬಟ್ ಅದರಲ್ಲಿ 5 ಜನ ಕೂಡ ಫೌಂಡರ್ಸ್ ಆಗಿಲ್ಲ. ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. ಅದೇ ತರ ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಎಷ್ಟು ಜನ ಫೌಂಡರ್ಸ್ ನಿಮ್ಗೆ ವೈಯಕ್ತಿಕವಾಗಿ ಗೊತ್ತು. ಓಕೆ, ವೈಯಕ್ತಿಕ ಗೊತ್ತು, ಅವರು ತುಂಬಾ ಕ್ರಿಯಾಶೀಲರಾಗಿದ್ದಾರೆ. ಯಾರು? ಫೌಂಡರ್ಸ್ ಮಾತ್ರ ಸ್ನೇಹಿತರೆ. ಇಲ್ಲಿ ಬೇರೆ ಯಾರನ್ನು ಅವ್ರು ಕೇಳ್ತಾರೆ, ನಿಮ್ಮ ಸ್ನೇಹಿತರನ್ನು ಕೇಳ್ತಾ ಇಲ್ಲ, ಬೇರೆ ಯಾರನ್ನು, ನಿಮ್ಮ ಸಹೋದ್ಯೋಗಿಗಳನ್ನ ಯಾರನ್ನು ಕೇಳ್ತಾ ಇಲ್ಲ, ನಿಮ್ಮ ಸಂಬಂಧಿಕರನ್ನು ಕೇಳ್ತಾ ಇಲ್ಲ. ಇಲ್ಲಿ ಕೇಳ್ತಾ ಇರೋದು ಫೌಂಡರ್ಸ್ ಮಾತ್ರ. ಬ್ರಾಕೆಟ್ ಅಲ್ಲಿ ಹಾಕಿದ್ದಾರೆ ನೋಡಿ, ಆಕ್ಟಿವ್ ಮೀನ್ಸ್ ಕ್ರಿಯಾಶೀಲರಾಗಿದ್ದಾರೆ ಅಂದ್ರೆ ಅವರು ನ್ಯೂಸ್ ಮೆಸೇಜ್ ನೋಡ್ತಾ ಇದ್ದಾರಾ, ಈಗ 16 ಮೆಸೇಜ್ಗಳು ಬಂದು ಅದನ್ನೆಲ್ಲ ನೋಡ್ತಾ ಇದ್ದಾರಾ, ಕೇಳ್ತಾ ಇದ್ದಾರಾ, ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರಾ, ಆಸಕ್ತಿ ತೋರಿಸ್ತಾ ಇದ್ದಾರಾ, ಅಥವಾ ಸಮೀಕ್ಷೆಗಳು ಬಂದಿದ್ದಾವೆ, ಸಮೀಕ್ಷೆಯಲ್ಲಿ ಅವರೆಲ್ಲ ಭಾಗವಹಿಸಿರ್ಬಹುದಾ? ನಾವು ಮಾತಾಡ್ತೀವಲ್ಲ, ಈಗ ಮಂಜು ಸರ್, ನಾವು ಆತ್ಮೀಯರು, ನಾವು ಮಾತಾಡ್ತಾ ಇರ್ತೀವಿ, ಮಂಜು ಸರ್ ಮಾಡಿದ್ರ ಸಮೀಕ್ಷೆ ಅಂತ ಗೊತ್ತಿರುತ್ತೆ ನಮ್ಗೆ. ಮಂಜು ಸರ್ ಮಾಡಿದ್ರ, ಪ್ರವೀಣ್ ಸರ್ ಮಾಡಿದ್ರ, ನಂಗೆ ವೈಯಕ್ತಿಕವಾಗಿ ಗೊತ್ತಿರುತ್ತೆ. ಸೊ ಅದೇ ತರ ನಿಮ್ಗೆ ಗೊತ್ತಿದೆ ಅಂತವ್ರು ಎಷ್ಟು ಜನ ಇದ್ದಾರೆ ಅಂತ ಕೂಡ ಕೇಳ್ತಾ ಇದ್ದಾರೆ ಆಶ್ ಸರ್. ಸೊ ನಮ್ದು ಗ್ಲೋಬಲ್ ವೆಬಿನಾರ್ ಆಯ್ತು, ಆಶ್ ಸರ್ ಮೊನ್ನೆ 2 ವೆಬಿನಾರ್ ಆಯ್ತು, ಆ ವೆಬಿನಾರ್ ಅಟೆಂಡ್ ಮಾಡ್ತಾರಾ, ಆಸಕ್ತಿ ತೋರಿಸ್ತಾ ಇದ್ದಾರಾ, ಅಂತವ್ರು ಎಷ್ಟು ಜನ ನಿಮ್ಮ ಕಾರ್ಯಕ್ಷೇತ್ರದೊಳಗಡೆ ಅಥವಾ ನಿಮ್ಗೆ ಗೊತ್ತಿರೋ ಒಂದು ಹಂತದ ಒಳಗಡೆ ಅಥವಾ ನಿಮ್ಮ ಸರ್ಕಲ್, ನಿಮ್ಮ ವೃತ್ತದ ಒಳಗಡೆ ಎಷ್ಟು ಜನ ಇದ್ದಾರೆ, ದಯವಿಟ್ಟು ನಮ್ಗೆ ತಿಳಿಸಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಪ್ರಾಮಾಣಿಕವಾಗಿ ಉತ್ತರ ನೀವು ಕೊಡೋದ 0 ಅಂತ ಹೇಳಿದ್ರೆ, ನಿಮ್ಗೆ ಯಾರು ಗೊತ್ತಿಲ್ಲ ಅಂದ್ರೆ 0ನ ಒತ್ತಿ. ಅಥವಾ 1 ರಿಂದ 10 ಜನ ನನ್ಗೆ ಗೊತ್ತು, ಹೆಚ್ಚಾಗಿ 1 ರಿಂದ 10 ಜನ, ಹೆಚ್ಚಾಗಿ ಎಲ್ರಿಗೂ ಗೊತ್ತಿರುತ್ತೆ, 100ಕ್ಕೆ 100 ಗೊತ್ತಿರುತ್ತೆ. ಅಥವಾ 11 ರಿಂದ 50, 11 ಜನ ಅಥವಾ 50 ಜನರ ಒಳಗಡೆ ನಂಗೆ ಗೊತ್ತು, ಇಷ್ಟು ಜನ ಫೌಂಡರ್ಸ್ ನಂಗೆ ವೈಯಕ್ತಿಕವಾಗಿ ಗೊತ್ತು. ಅದು ನೋಡಿ, ಮತ್ತೊಂದು ವಿಷಯ ತಲೆಯಲ್ಲಿ ಇಟ್ಕೊಳ್ಳಿ. ಆಸರ್ ಕೇಳ್ತಾ ಇದಾರೆ, 50 ಜನ ಕೇಳ್ತಾ ಇದ್ದಾರೆ ಆಸರ್, ನಾನೀಗ ಜಾಸ್ತಿ ಹಾಕಿದ್ರೆ ಮತ್ತೆ ನಾಳೆ ನನ್ನ ತಲೆ ಮೇಲೆ ಬರ್ತದೆ, ಮತ್ತೆ ಹೋಗಿ ಆ ಫೌಂಡರ್ಸ್ ಹತ್ರ ಮಾತಾಡುವಂತ ಆಸರ್ ಹೇಳ್ತಾರ? ಖಂಡಿತ ಗೊತ್ತಿಲ್ಲ ಅದ್ರ ಬಗ್ಗೆ. ಏನ್ ಹೇಳಿದಂದ್ರೆ, ನಿಮ್ಗೆ ಯಾರು ಗೊತ್ತು, ನೀವೆಷ್ಟು ಕ್ರಿಯಾಶೀಲರಿದ್ದಾರೆ ಆಗಿದ್ದೀರಿ, ನೀವೆಷ್ಟು ಆಕ್ಟಿವ್ ಆಗಿದ್ದೀರಿ, ನೀವೆಷ್ಟು ಆಸಕ್ತಿ ಕಂಪನಿಯಲ್ಲಿ ತೋರಿಸ್ತಾ ಇದ್ದೀರಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಆಶ್ ಸರ್ ಈ ಪ್ರಶ್ನೆಯನ್ನು ಕೇಳಿರುವ ತರ ಕಾಣಿಸ್ತಾ ಇದೆ ಸ್ನೇಹಿತರೆ. ಸೊ ನಿಮ್ಗೆ ಎಷ್ಟು ಜನ? 0, 1 ರಿಂದ 10, 11 ರಿಂದ 50, 51 ರಿಂದ 100, 101 ರಿಂದ 500, 501 ರಿಂದ 1000, 1000 ಪ್ಲಸ್. ಒಂದು ಆರಾಮವಾಗಿ ಆಲೋಚನೆ ಮಾಡಿ, ಎಷ್ಟು ಜನ ಇದ್ದಾರೆ ಅಂತ ಒಂದು ಆಲೋಚನೆ ಮಾಡಿಬಿಟ್ಟು ನಿಧಾನವಾಗಿ ಯಾವ್ದಾದ್ರು ಒಂದನ್ನು ಟಿಕ್ ಮಾಡಿಬಿಟ್ಟು ಕೆಳಗಡೆ ಬನ್ನಿ. ನಿಮ್ಗೆ 1 ರಿಂದ 10 ಆದ್ರೂ ಆಗ್ಬೋದು, 11 ರಿಂದ 50 ಆದ್ರೂ ಆಗ್ಬೋದು, 51 ರಿಂದ 100 ಬೇಕಾದ್ರೂ ಆಗ್ಬೋದು, ಅಥವಾ 100 ರಿಂದ ಜಾಸ್ತಿ 500ರವರೆಗೆ ಬೇಕಾದ್ರೂ ಜನ ನಿಮ್ಗೆ ತಿಳಿದಿರ್ಬೋದು. ವೈಯಕ್ತಿಕವಾಗಿ ನಿಮ್ಗೆ ಎಷ್ಟು ಜನ ಗೊತ್ತೋ ಅದನ್ನ ನೀವು ಟಿಕ್ ಮಾಡಿ ಸ್ನೇಹಿತರೆ. ಓಕೆ, ರೈಟ್. ನಂಗೆ ಇಲ್ಲಿ ಕೇಳೋದಾದ್ರೆ, ನನ್ಗೆ ಆಕ್ಚುಲಿ ಹೇಳೋ 1000 ಜನ ನಮ್ಮ ಸ್ನೇಹಿತರು. ಸೊ ಯಾವ್ದು ಹಾಕೋದು ನಾನು ಇನ್ನೂ ಆಲೋಚನೆ ಮಾಡಿಲ್ಲ. ನಾನು 1000 ಪ್ಲಸ್ ಹಾಕೋದು ಅಥವಾ 500 ರಿಂದ 1000 ಹಾಕ್ಲಾ? ಯಾಕಂದ್ರೆ ಅಲ್ಲಿ 3, ಇಲ್ಲಿ 2, ಒಟ್ಟಿಗೆ 5000. 5000ದಲ್ಲಿ ಒಂದು 2,500 ಡೂಪ್ಲಿಕೇಟ್ ಇರ್ಬೋದು. ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಇಲ್ಲಿ ಕೆಲವರು ಹೊಸಬರು ಇದ್ದಾರೆ, ಅಲ್ಲಿ ಕೆಲವು ಹೊಸಬರು ಇದ್ದಾರೆ. ಬಟ್ ಯಾರನ್ನು ಒಮ್ಮೆ ಕೂಡ ಮುಖತಃ ಭೇಟಿ ಆಗದೆ, ಮಂಜು ಸರ್ ನೋಡಿದ್ದೀನಿ, ಭೇಟಿ ಆಗದೇನೆ 1000 ಜನ ಆತ್ಮೀಯರು ನಮ್ಗೆ ಆಗಿದ್ದಾರೆ. ಸೊ ಅದು ನಮ್ಮ ಪೂರ್ವ ಜನ್ಮದ ಸೌಭಾಗ್ಯ ಸ್ನೇಹಿತರೆ. ಸೊ ಯಾವ್ದನ್ನ ಇಲ್ಲಿ ಟಿಕ್ ಮಾಡ್ಬೇಕು ನಾನಿನ್ನೂ ತೀರ್ಮಾನ ಮಾಡಿಲ್ಲ. ಬಟ್ ನಂದು 1000 ಮೇಲೆನೆ ಇದ್ದಾರೆ ಗೊತ್ತಿರೋರು. ಓಕೆ, ರೈಟ್. ಸೊ 2ನೇ ಕ್ವಶನ್ ನೋಡಿ, ಗ್ರೋತ್ ಪೊಟೆನ್ಶಿಯಲ್, ಅಭಿವೃದ್ಧಿಯ ಸಾಧ್ಯತೆ. ಓಕೆ, ಏನೆಲ್ಲ ಸಾಧ್ಯತೆ ಇದೆ, ಅಭಿವೃದ್ಧಿ ನಾವು ಎಷ್ಟೊಂದು ಹೊಂದಬಹುದು ಅಂತ ಹೇಳ್ತಾ ಇದ್ರು. ಅದರಲ್ಲಿ ಅವ್ರು ಹೇಳ್ತಾ ಇದ್ರು, ಅಭಿವೃದ್ಧಿ ಹೊಂದಬೇಕಾದ್ರೂ ಸೊ ಯಾವ್ದೋ ಒಂದು ನೆಟ್ವರ್ಕ್ ಮಾಡ್ತಾ ಇದೀವಿ ನಾವು. ನೀವು ಕೂಡ ಅಷ್ಟೇನೆ. ಈಗ ಯಾವ್ದೋ ಒಂದು ಕಂಪನಿಯ ಒಂದು CEO ನಿಮ್ಗೆ ಗೊತ್ತು, ನಿಮ್ಮ ಸ್ನೇಹಿತ ಅಂತ ಇಟ್ಕೊಳ್ಳಿ. ಅವರು ನಮ್ಮ ಉತ್ಪನ್ನಗಳನ್ನ ಖರೀದಿ ಮಾಡಬಹುದು ಅಂತ ನಿಮ್ಗೆ ಮನ್ಸಿಗೆ ಬರ್ಬೋದು. ಯಾಕಂದ್ರೆ ಉತ್ಪನ್ನಗಳನ್ನ ನೀವು ನೋಡಿರ್ತೀರಾ. ಅವಾಗ ವಾವ್, ಇದೊಂದು ಬ್ಯೂಟಿಫುಲ್. ಫಾರ್ ಇನ್ಸ್ಟೆನ್ಸ್ ನಾವು ಹೇಳೋ ಓ ಕನೆಕ್ಟ್ ಅಂತ ಒಂದು ಉತ್ಪನ್ನ ಇದೆ ಅಂತ ಇಟ್ಕೊಳ್ಳಿ. ಓ ಕನೆಕ್ಟ್ ಅದು ಬರೋದೇ ಇಲ್ಲ ಸ್ನೇಹಿತರೆ. ನಾನು ಹೀಗೆ ಒಂದು ಎಕ್ಸಾಂಪಲ್ ಮಾತ್ರ ಹೇಳ್ತಾರೆ, ಬೇಡ ಓ ಕನೆಕ್ಟ್ ಆ ಸುದ್ದಿನ ಬೇಡ, ಆನ್ ಪೇಸ್ ಸುದ್ದಿನ ಬೇಡ. ಬೇರೆ ಒಂದು ಯಾವ್ದೋ ಆಪ್, ಗೂಗಲ್ ಪೇ ಅಂತ ಒಂದು ಆಪ್ ನಾವು ಮಾಡ್ತಾ ಇದ್ದೀವಿ. ಅದು ಗೂಗಲ್ ಪೇಗಿಂತ ಚೆನ್ನಾಗಿದೆ. ಹಾಗೆ ಗೂಗಲ್ ಪೇಲಿ ಏನೋ ನೀವು ಕೆಲಸ ದುಡ್ಡು ಕಳಿಸ್ತೀರಾ, ಅದ್ರಲ್ಲಿ ನಿಮಗೆ ಒಂದು 5 ರೂಪಾಯಿ, 4 ರೂಪಾಯಿ, 3 ರೂಪಾಯಿ ಕಳಿಸ್ತಾ ಇರ್ತಾರೆ. ಸೊ ಬಟ್ ಇದರಲ್ಲಿ ಸರ್ ಏನೋ ಒಂದು ಮನ್ಸ್ ಮಾಡಿದ್ರು, ಓಕೆ $1 ಮಿಲಿಯನ್ ನಮ್ಗೆ ಬೇರೆ ಯಾವ್ದು ಬಿಸ್ನೆಸ್ ಇಂದ ಎಕ್ಸ್ಟ್ರಾ ಬಂದಿದೆ. ಸೊ ಒಂದ್ ಕೆಲಸ ಮಾಡೋಣ, ಯಾರು ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಲಿ, ಒಂದು 10 ರೂಪಾಯಿ ಕೊಟ್ಬಿಡೋಣ 4 ರೂಪಾಯಿ ಬದಲಿಗೆ ಅಂತ.
ಸೊ ಆ ತರ ಏನು ಸ್ಪೆಷಲ್ ಆಫರ್ ಬಂದು ಇಡೀ ಜಗತ್ತಿಗೆ ನಾವು ಇದೊಂದು ಆಪ್ ಅನ್ನ ಪರಿಚಯ ಮಾಡಿದ್ರೆ ಏನಾಗುತ್ತೆ, ನಿಮಗೆ ತುಂಬಾ ಒಂದು ಕಂಪನಿಯ ಸಿಇಒ ಗೊತ್ತು, ಅವರಲ್ಲಿ ಒಂದು 500 ಜನ ಎಂಪ್ಲಾಯೀಸ್ ಇದ್ದಾರೆ, ಅವ್ರ ಕೆಳಗಡೆ ಸಹೋದ್ಯೋಗಿಗಳಿದ್ದಾರೆ, ಅವ್ರನ್ನೊಬ್ರು ನಮ್ಗೆ ಸಿಕ್ಕಿದ್ರೆ 500 ಅಕೌಂಟ್ ನಮ್ಗೆ ಬಂದ್ಬಿಡುತ್ತೆ. ಹಾಗೆ ನೀವು ಆಲೋಚನೆ ಮಾಡ್ಬಿಟ್ಟು ಇದು ಗ್ರೋತ್ ಪೊಟೆನ್ಶಿಯಲ್ ಅಂತ, ಅಭಿವೃದ್ಧಿಯ ಸಾಧ್ಯತೆ ಅಂತ. ಸೊ ಹಾಗಾಗಿ ಸರ್ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಮ್ಗೆ ಏನ್ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ, ನೀವು ಒಂದು ರಿಯಲಿಸ್ಟಿಕಲ್ ಆಗಿ ಸಾಧ್ಯತೆ ಮಾತ್ರ, ಓಕೆ, ನೀವು ಸುಮ್ಮನೆ ಡೋಂಗಿ ಎಲ್ಲ ಹೇಳ್ಬೇಡಿ, ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟಿಕಲ್ ಆಗಿ ವಾಸ್ತವಿಕವಾಗಿ ಸಾಧ್ಯ ಇರುವಷ್ಟು ನೀವು ಎಷ್ಟು ಜನರನ್ನ ಮುಂದಿನ 60 ದಿವಸಗಳಲ್ಲಿ ಅಂದ್ರೆ 2 ತಿಂಗಳಲ್ಲಿ ನೀವು ಎಷ್ಟು ಜನರನ್ನ ನಮ್ಮ ಈ ಒಂದು ವೇದಿಕೆಗೆ ಆಹ್ವಾನಿಸಬಹುದು ಅಥವಾ ಕರ್ಕೊಂಡು ಬರಬಹುದು ಅಥವಾ ಕನೆಕ್ಟ್ ಮಾಡಬಹುದು, ಅವರ ಜೊತೆ ಸಂಪರ್ಕ, ನಮ್ಮ ಈ ವಿಕ್ಟರಿ ವಿತ್ ಆಶ್ ವೇದಿಕೆ ಜೊತೆ ಸಂಪರ್ಕವನ್ನು ಸಾಧಿಸಬಹುದು, ಸಂಪರ್ಕ ಹೊಂದಬಹುದು ಅಂತ ಕೇಳ್ತಾರೆ. ಅಂದ್ರೆ 60 ದಿನಗಳಲ್ಲಿ ನೀವು ಎಷ್ಟು ಜನರನ್ನ ನಮ್ಮ ಈ ಒಂದು ವೇದಿಕೆಗೆ ಕರ್ಕೊಂಡು ಬರ್ಬೋದು, ಆಹ್ವಾನಿಸಬಹುದು ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಒಂದು ರಿಯಲಿಸ್ಟಿಕ್ ಆಗಿ ನಿಮ್ಗೆ ಗೊತ್ತಿಲ್ಲ, ಇಲ್ಲ ಸರ್ ಆಗುದಿಲ್ಲ ನನ್ನ ಹತ್ರ ಅಂದ್ರೆ ಖಂಡಿತ 0. ಇಲ್ಲಪ್ಪ 1 ರಿಂದ 10 ಜನ ನಾನು ಖಂಡಿತ ಕರ್ಕೊಂಡು ಬರ್ತೀನಿ ಅಂತ ನಿಮಗೆ ಮನಸ್ಥೈರ್ಯ ಇದ್ರೆ, ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು 1 ರಿಂದ 10 ಹತ್ತಿ. 11 ರಿಂದ 50 ಮೂರನೇ ಆಪ್ಷನ್. 11 ರಿಂದ 50 ಜನರನ್ನ ನಾನು ಕರ್ಕೊಂಡ್ ಬರ್ತೀನಿ 2 ತಿಂಗಳಲ್ಲಿ, ನನ್ಗೆ ಆ ತರ ಕಾಂಟ್ಯಾಕ್ಟ್ ಇದೆ. ದಯವಿಟ್ಟು ಇದಕ್ಕೆಲ್ಲ ಏನ್ ಗೊತ್ತಾ ಸ್ನೇಹಿತರೆ, ಸುಮ್ಮನೆ ಕೂತ್ಕೊಂಡು ಟಿಕ್ ಮಾಡೋದಲ್ಲ, ಚಕ್ಕಂತ ನಿಮ್ಮ ಆಲೋಚನೆ ಮಾಡ್ಬೇಕು ನೀವು. ನೋಡಿ ನನ್ಗೆ ಹೀಗಿದ್ದಾರೆ, ಮಂಜುನಾಥ್ KM ಗೊತ್ತು, ಅಲ್ಲಿ ಪ್ರವೀಣ್ ಗೊತ್ತು, ಇಲ್ಲಿ ಮಿಸ್ಟರ್ ಸತೀಶ್ ಗೊತ್ತು ಕುಂದಾಪುರದಿಂದ, ಅವರನ್ನ ಮಾಡಿದ್ರೆ ಅವರೊಂದು 10 ಜನ ಕೊಡ್ತಾರೆ, ಅವರೆಲ್ಲ ನನ್ನ ಹಳೆ ದೋಸ್ತಿಗಳು. ಇದು ಫೌಂಡರ್ಸ್ ಅಲ್ಲ ಸ್ನೇಹಿತರೆ, ನನ್ನ ಹಳೆ ಬೇರೆ ಕಾಂಟ್ಯಾಕ್ಟ್, ನಾನು ಈಗ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಹಾಗೆ ನಮ್ಗೆ ಇವ್ರು ಗೊತ್ತು ಅವ್ರು ಗೊತ್ತು ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಆಲೋಚನೆ ಮಾಡಿದಾಗ, ಈ ಮನುಷ್ಯ ನಾನು ಇನ್ವಿಟೇಷನ್ ಕಳ್ಸಿದ್ರೆ ಇನ್ವಿಟೇಷನ್ ಅನ್ನು ಸ್ವೀಕರಿಸಿ ಒಳಗಡೆ ಬರುವಂತಹ ಕೆಪಾಸಿಟಿ ಈ ಮನುಷ್ಯ ಇದೆ ಅಂತ ನಿಮ್ಗೆ ಮನ್ಸಿಗೆ ಬಂದಾಗ, ಒಂದು ಸುಮ್ಮನೆ ಕೂತ್ಕೊಂಡು ಒಂದು 10 ನಿಮಿಷ ಆಲೋಚನೆ ಮಾಡಿ, ನಿಮ್ಗೊಂದು ಲಿಸ್ಟ್ ರೆಡಿ ಆಗ್ಬಿಡುತ್ತೆ. ಆ ಲಿಸ್ಟಿನ ಪ್ರಕಾರ ಇಲ್ಲಿ ಸರ್ಗೆ ಕೊಡಿ. ನಾಳೆ ಒಂದು ವೇಳೆ ಸರ್ ನೀವು ಹೀಗೆ ಹೇಳಿದ್ರಪ್ಪ ಕರ್ಕೊ ಬರ್ಬೇಕು ಅಂದ್ರೆ ನಾವು ಕರ್ಕೊ ಬರುವಂತ ಪರಿಸ್ಥಿತಿಯಲ್ಲಿ ಇರ್ಬೇಕು, ಅಥವಾ ಒಂದು ಪ್ರಯತ್ನ ಪಾಸಿಟಿವ್ ಆಗಿ ಒಂದು ಧನಾತ್ಮಕವಾಗಿ ಪ್ರಯತ್ನ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವು ಇರ್ಬೇಕು ಸ್ನೇಹಿತರೆ. ಸೊ ಅದಕ್ಕೆ ಪ್ರಕಾರವಾಗಿ ನೀವು 100 ರಿಂದ 1000 ಬೇಕಾದ್ರೆ ನೀವು ಕರ್ಕೊಬರ್ಬೋದು. 1 ರಿಂದ 10, 11 ರಿಂದ 50, 51 ರಿಂದ 100, 101 ರಿಂದ 500, 501 ರಿಂದ 1000, 1000 ಪ್ಲಸ್ ಬೇಕಾದ್ರೆ ನಾವು ಕರ್ಕೋಬಹುದಂತ ಕೆಪಾಸಿಟಿ ನಮ್ಗಿದ್ರೆ, ನಿಮ್ಗೆ ಇಷ್ಟ ಬಂದ ಬಟನ್ ಅನ್ನು ಒತ್ತಿ ಮುಂದಿನ ಪ್ರಶ್ನೆಗೆ ನೀವು ಪ್ರಯಾಣಿಸಿ ಸ್ನೇಹಿತರೆ. ಓಕೆ, ಸೊ ಕ್ಲಿಯರ್ ಇರಬಹುದು. ತುಂಬಾ ಸರಳವಾಗಿ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಫಾಸ್ಟ್ ಇರ್ಬೋದು, ಬಟ್ ಸರಳವಾಗಿದೆ, ಅರ್ಥ ಆಗುತ್ತೆ ಅಂತ ಭಾವಿಸ್ತೇನೆ. ಆಗಿಲ್ಲ ಅಂದ್ರೆ ದಯವಿಟ್ಟು ರೆಕಾರ್ಡಿಂಗ್ ಇನ್ನೊಮ್ಮೆ ಕೇಳಿ. ಓಕೆ ರೈಟ್. ಸೊ ನೆಕ್ಸ್ಟ್, ಯಾವುದೇ ಕೆಲಸ ಆಗ್ಲಿ, ಈ ಸಮಯ ಹೂಡಿಕೆ, ನೀವು ಸಮಯವನ್ನು ಸರಿಯಾಗಿ ಆ ಕೆಲಸದಲ್ಲಿ ವಿನಿಯೋಗ ಮಾಡಿಲ್ಲ ಅಂದ್ರೆ, ಅಥವಾ ಸಮಯಕ್ಕೆ ಸರಿಯಾಗಿ ಆ ಕೆಲಸ ಮಾಡಿಲ್ಲ ಅಂದ್ರೆ ಎಲ್ಲ ಡಮಾರ್. ನೀವು 1 ರೂಪಾಯಿ ಹಾಕಿ ಅಥವಾ 1 ಕೋಟಿ ಹಾಕಿ ಎಲ್ಲ ನೀರಲ್ಲಿ ಹೋಮ ಮಾಡಿದ ಹಾಗೆ. ಸೊ ನಿಮ್ಮ ಸಮಯವನ್ನು ನೀವು ಹೇಗೆ ಹೂಡಿಕೆ ಮಾಡ್ತೀರಾ ಅಂತ ಮುಂದಿನ ಪ್ರಶ್ನೆಯಲ್ಲಿ ಸರ್ ನಮ್ಮನ್ನ ಕೇಳ್ತಾ ಇದ್ದಾರೆ. ಸೊ 1 ವಾರ ತಗೋತಾರೆ. 1 ವಾರದಲ್ಲಿ ಎಷ್ಟು ದಿವಸ ಅಥವಾ ಎಷ್ಟು ಗಂಟೆಗಳ ಕಾಲ ನೀವು ನಮ್ಮ ಈ ವಿಕ್ಟರಿ ವಿತ್ ಆಶ್ ಅಂದ್ರೆ ನಮ್ಗೆ ಎಲ್ಲಾ ಹೊಸ ಬಿಸ್ನೆಸ್ ನ ಎಲ್ಲಾ ಮಾಹಿತಿಗಳು, ನಮ್ಮ ಮುಂದಿನ ಪ್ರಯಾಣ ಹಾಗೂ ನಮ್ಮ ತರಬೇತಿ, ನಮ್ಗೆ ಕೊಡೋ ಟ್ರೈನಿಂಗು, ಕೆಲವು ಕೌಶಲ್ಯಗಳು, ಸ್ಕಿಲ್ಸ್ ಅಂತ ಏನ್ ಹೇಳ್ತಾರೆ ಅದ್ರ ಬಗ್ಗೆ, ಹಾಗೆ ಮಾತಾಡೋದು ಹೇಗೆ, ಇದ್ರ ಬಗ್ಗೆನೂ ತುಂಬಾ ಜನ ನುರಿತ ತಜ್ಞರು ಬಂದು ಆ ಒಂದು ವೇದಿಕೆಯಲ್ಲಿ ನಮ್ಮ ಪರವಾಗಿ ಮಾತಾಡ್ಲಿಕ್ಕಿದ್ದಾರೆ, ನಮ್ಗೆ ಕಲಿಸಿಕೊಡ್ಲಿಕ್ಕಿದ್ದಾರೆ. ಹಾಗೆ ನಾವು ಕೂಡ ಎಷ್ಟು ಸಮಯ, ವಾರಕ್ಕೆ ಎಷ್ಟು ಗಂಟೆಗಳ ಕಾಲ ವಿಕ್ಟರಿ ವಿತ್ ಆಶ್, ಹೇಗೆ OS ಗೆ ಲಾಗಿನ್ ಮಾಡ್ತೀವಲ್ಲ, ವಿಕ್ಟರಿ ವಿತ್ ಆಶ್ ಗೆ ಲಾಗಿನ್ ಮಾಡಿ ಎಷ್ಟು ಅಲ್ಲಿ ಏನು ಕಾರ್ಯಕಲಾಪಗಳು ನಡೀತಾ ಇದಾವೆ, ಅಥವಾ ದೊಡ್ಡ ಟೀಮ್ ಅನ್ನ ಹೇಗೆ ಕಟ್ಟೋದು, ಅದ್ರ ಬಗ್ಗೆ ಎಲ್ಲ ತರಬೇತಿ ಕೊಟ್ರೆ ಅದನ್ನೆಲ್ಲ ನೋಡೋಕ್ ನಿಮ್ಮಲ್ಲಿ ಸಮಯ ಇದೆಯಾ, ಇದನ್ನೆಲ್ಲ ನೋಡ್ಕೊಂಡು ಪ್ರೇರೇಪಿತರಾಗಿ ಅಂದ್ರೆ ಖುಷಿಯಾಗಿ ಸ್ವಲ್ಪ ಧೈರ್ಯ ತಂದ್ಕೊಂಡು, ಖಂಡಿತ ಬಹಳ ಖುಷಿ ಆಗ್ತಿದೆ ಸರ್ ಇಂತ ಒಂದು ಅವಕಾಶ ಮಾಡಿ ಕೊಟ್ಟಿದ್ದೀರಾ, ಇನ್ನೂ ದೊಡ್ಡ ಟೀಮ್ ಕಟ್ಟೋಣ ಅಂತ ನೀವು ಎಷ್ಟು ಸಮಯ ನಮ್ಮ ಈ ವೇದಿಕೆಯಲ್ಲಿ ಕಳೆಯಬಹುದು, ವಾರದಲ್ಲಿ ಎಷ್ಟು ಗಂಟೆಗಳ ಸಮಯ ನೀವು ವಿಕ್ಟರಿ ವಿತ್ ಆಶ್ ವೇದಿಕೆಯಲ್ಲಿ ಕಳೆಯಬಹುದು ಅಂತ ಮುಂದಿನ 3ನೇ ಪ್ರಶ್ನೆ ಸರ್ ಕೇಳ್ತಾ ಇದ್ದಾರೆ. ಉತ್ತರ ಕೂಡ ಕೊಟ್ಟಿದ್ದಾರೆ. 2 ಗಂಟೆಗಳಿಂದ ಕಮ್ಮಿ, ನಾನು ತುಂಬಾ ಬಿಸಿ ಆಗಿದ್ನಪ್ಪ, ನನಗೆ ಏನೋ ಒಂದು ಇನ್ಕಮ್ ಬಂದ್ರೆ ಬರ್ಲಿ ಅಂತ ನಾನು ಆನ್ ಪ್ಯಾಸಿವ್ ಕಂಪನಿಯಲ್ಲಿ ಇದ್ದೀನಿ. ನಾವು ಆನ್ ಪ್ಯಾಸಿವ್ ಅಂತಾನೆ ಕರೆಯೋಣ ಈಗ ಸದ್ಯಕ್ಕೆ, ಆನ್ ಪ್ಯಾಸಿವ್ ಕಂಪನಿಯಲ್ಲಿ ಇದ್ದೆ. ಈಗ ವಿಕ್ಟರಿ ವಿತ್ ಆಶ್ ಅಂತ ನೀವು ಮಾಡಿದ್ದೀರಾ, ಬಟ್ ನನ್ನ ಹತ್ರ ಸಮಯ ಇಲ್ಲ. 2 ಗಂಟೆಗಳಿಂದ ಕಮ್ಮಿ ಸಮಯ ಮಾತ್ರ ನನ್ನ ಹತ್ರ ಇರೋದು ವಾರಕ್ಕೆ. ನಾನು ತುಂಬಾ ಬಿಸಿಯಾಗಿ ಬಿದ್ದಿದ್ದೀನಿ, 18 ರಿಂದ 20 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಖಂಡಿತ 2 ಗಂಟೆಗಳಿಂದ ಜಾಸ್ತಿ ಆಗಲ್ಲ, ಅದಕ್ಕಿಂತ ಕಮ್ಮಿನೇ ಅಂತ ಹೇಳಿದ್ರೆ ಫಸ್ಟ್ ಆನ್ಸರ್ ಸ್ನೇಹಿತರೆ. ಬೇಡಪ್ಪ 2 ರಿಂದ 5 ಗಂಟೆ ಆಗುತ್ತೆ ನಂಗೆ ವಾರಕ್ಕೆ, ಅಂದ್ರೆ ಒಂದು 15-20 ನಿಮಿಷ ದಿವಸಕ್ಕೆ ಬಂದ್ಬಿಟ್ಟು ನೋಡ್ಕೊಂಡು ಮತ್ತೆ ನಾನು ಹೋಗಿ ನನ್ನ ಕೆಲಸ ಮಾಡ್ಕೊತೀನಿ ಅಂತ ನಿಮ್ಮ ಮನಸ್ಸಿಗೆ ಬಂದಿದ್ರೆ 2 ರಿಂದ 5 ಗಂಟೆಗಳ ಕಾಲ ಒತ್ತಿ, ಅಥವಾ 6 ರಿಂದ 10 ಗಂಟೆಗಳ ಕಾಲ ಮುಂದಿನ ಉತ್ತರ. ಓಕೆ,
ಮುಂದಿನ ಉತ್ತರ ನೀವು ನೋಡಿ, 6 ರಿಂದ 10 ಗಂಟೆಗಳ ಕಾಲ ನಾನು ಈ ಒಂದು ವೇದಿಕೆಗೆ ಬಂದು ನೋಡ್ಬಿಟ್ಟು ಏನೆಲ್ಲ ಆಗ್ತಾ ಇದೆ, ಟ್ರೈನಿಂಗ್ ಬೇಕಾದ್ರೆ ಟ್ರೈನ್ ತಗೊಂಡು 6 ರಿಂದ 10 ಗಂಟೆಗಳ ಕಾಲ ನನ್ನ ಸಮಯವನ್ನು ನಾನು ಇಲ್ಲಿ ಉಪಯೋಗಿಸ್ತೀನಿ, ವಿನಿಯೋಗ ಮಾಡ್ತೀನಿ, ಸದುಪಯೋಗ ಮಾಡ್ಕೋತೀನಿ ಇದನ್ನ ಅಂತ ಮನ್ಸಿಗೆ ಬಂದ್ರೆ, ಅಥವಾ ನಿಮಗೆ ಆತರ ಸಮಯ ಇದ್ರೆ ನಿಮ್ಮ ಶೆಡ್ಯೂಲ್ ಅಂತ ಏನಿದೆ ಅದನ್ನ ನೋಡ್ಕೊಂಡು ನೀವು ಮಾಡ್ಬೋದು ಸ್ನೇಹಿತರೆ. ನೀವು ಬ್ಯುಸಿ ಆಗಿದ್ರೆ, ತುಂಬಾ ಬ್ಯುಸಿ ಆಗಿದ್ರೆ ನೀವು ಕಮ್ಮಿ ಸಮಯ ಒತ್ಬಹುದು. ಕಮ್ಮಿ ಸಮಯ ಮಾತ್ರ ಆಶ್ ಸರ್ ಯಾವ್ದೇ ಕಾರಣಕ್ಕೆ ಅಕ್ಸೆಪ್ಟ್ ಮಾಡೋ ತರ ಇಲ್ಲ. ನಮ್ಗೊಂದು ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಬಿಸ್ನೆಸ್ ಒಳ್ಳೇದಾಗ್ಲಿ, ಎಲ್ರು ಒಳ್ಳೇದಾಗ್ಲಿ, ನಾವು ಜಾಸ್ತಿ ಸಮಯ ಸ್ಪೆಂಡ್ ಮಾಡೋಣ, ದೊಡ್ಡ ಟೀಮ್ ಕಟ್ಟೋಣ, ಒಳ್ಳೇದಾಗೋಣ ಅಂತ ಮನ್ಸಿಗೆ ಬಂದಾಗ ಅವರು ಜಾಸ್ತಿ ಸಮಯ ನಮ್ ಜೊತೆ ಸ್ಪೆಂಡ್ ಮಾಡಿ ನೀವು ಅಂತ ನಮ್ಮನ್ನು ಇಂಡೈರೆಕ್ಟ್ ಆಗಿ, ಪರೋಕ್ಷವಾಗಿ ಆಹ್ವಾನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ನಮ್ಮ ಉತ್ತರ, ಆದಷ್ಟು ಜಾಸ್ತಿ ಸಮಯ ನಾವು ನಮ್ಮ ಈ ಹೊಸ ವಿಕ್ಟರಿ ವಿತ್ ಆಶ್ ವೇದಿಕೆಯಲ್ಲಿ ಕಳಿತೀವಿ ಅಂತಾನೆ ಇರ್ಬೇಕು. ಸೊ ಹಾಗಿದ್ರೆ ನೀವು ನೋಡಿ, 20 ರಿಂದ 40 ಗಂಟೆ ಅದನ್ನು ಒತ್ಬಹುದು, ಅಥವಾ 40 ಗಂಟೆಗಿಂತ ಜಾಸ್ತಿ ವಾರಕ್ಕೆ 40 ಗಂಟೆ ಅಂದ್ರೆ ದಿವಸಕ್ಕೆ ಎಷ್ಟಾಗತ್ತೆ ಸ್ನೇಹಿತರೆ? ಹತ್ರ 5 ಗಂಟೆ. ಓಕೆ, ಹತ್ರ ಅಲ್ಲ, 5 ಗಂಟೆ ದಿವಸಕ್ಕೆ. ಅಂದ್ರೆ ನಾವು ಕೆಲಸ ಮಾಡೋದು ಹೆಚ್ಚಾಗಿ 8 ರಿಂದ 9 ಗಂಟೆ ದಿವಸಕ್ಕೆ ಆದ್ರೆ, ಅದು ಮುಕ್ಕಾಲು ದಿವಸ ನಾವು ಇದರಲ್ಲಿ ಸ್ಪೆಂಡ್ ಮಾಡ್ತೀವಿ. ಕೆಲಸದವರನ್ನ ಹೇಳ್ತಾ ಇರೋದು, ಮುಕ್ಕಾಲು ದಿನ ಕೆಲಸದ ಗಂಟೆಗಳನ್ನು ನಾವು ಇಲ್ಲಿ ಕಳಿತೀವಿ, ಒಳ್ಳೇದಾಗ್ತೀವಿ ಅಂತ ನಿಮಗೆ ಮನ್ಸಿಗೆ ಬಂದ್ರೆ ಜಾಸ್ತಿ ಅವರ್ಸ್ ಅನ್ನ, ಜಾಸ್ತಿ ಗಂಟೆಗಳನ್ನ ನೀವು ಸಿಲೆಕ್ಟ್ ಮಾಡಿ. ಓಕೆ, ಈ ಉತ್ತರ ನಿಮ್ಗೆ ನಾನು ಹೇಳಿದ್ದು ಅರ್ಥ ಆಗಿಲ್ಲ ಅಂದ್ರೆ ಅಗೇನ್ ಅದೇ ರಿಪೀಟ್ ಆನ್ಸರ್ ಹೇಳ್ತಾ ಇದ್ದೀನಿ, ರೆಕಾರ್ಡಿಂಗ್ ಇನ್ನೊಮ್ಮೆ ಕೇಳಿ ಸ್ನೇಹಿತರೆ. ಓಕೆ, ರೈಟ್. ಸೊ ಹಾಗೆ ಇದಕ್ಕೆ ಉತ್ತರ ನೋಡಿ, ಇನ್ನೊಂದ್ಸರಿ ಲಾಸ್ಟ್ ಆಗಿ ಹೇಳ್ತಾ ಇದ್ದೀನಿ. 3ನೇ ಪ್ರಶ್ನೆಗೆ ಖಂಡಿತ ನಿಮ್ಮ ಉತ್ತರ ಕೊನೆಯದು 2-3 ಆಗಿರ್ಬೇಕು. ಓಕೆ, ಕೊನೆಯದು 2, 20 ರಿಂದ 40 ಗಂಟೆ ಅಥವಾ 40+ ಅವರ್ಸ್ ಆದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ತುಂಬಾ ಆಸಕ್ತಿ ಇದೆ ನಿಮಗೆ, ಖಂಡಿತ ಇವ್ರು ನಮ್ ಜೊತೆ ಇರ್ತಾರೆ ಅಂತ. ಹಾಗೆಯೇ ನೀವು 40 ಗಂಟೆಗಳಿಂದ ಜಾಸ್ತಿ ನಾನು ವಿಕ್ಟರಿ ವಿತ್ ಆಶ್ ವೇದಿಕೆಯಲ್ಲಿ ಇರ್ತೀನಿ ಅಂತ ಹೇಳಿದ್ರೆ, ನೀವು ಲಾಗಿನ್ ಆಗ್ಬಿಟ್ಟು ಅಲ್ಲಿ ಏನಾಗ್ತಾ ಇದೆ ಎಲ್ಲವನ್ನು ಗಮನಿಸ್ತಾ ಇರ್ಬೇಕು. ಯಾಕಂದ್ರೆ ನೀವು ಏನ್ ಗಮನಿಸ್ತಿರೋ ಸಂಪೂರ್ಣ ಮಾಹಿತಿ ಆಶ್ ಸರ್ ಹತ್ರ ಇರುತ್ತೆ. ನೆನ್ಪಿಟ್ಕೊಳ್ಳಿ, ನಮ್ಮ ತಂತ್ರಜ್ಞಾನ, ನಾವು ಅದ್ರ ಬಗ್ಗೆ ಮಾತಾಡೋದ್ ಬಿಟ್ಟಿದೀವಿ, ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ. ಸೊ ನೀವ್ ಎಷ್ಟು ಸಮಯ ಅಲ್ಲಿ ಕಳಿತೀರಾ, ಯಾವ್ದ್ರ ಮೇಲೆ ಕ್ಲಿಕ್ ಮಾಡ್ತೀರಾ, ಏನನ್ನು ನೋಡ್ತೀರಾ, ತರಬೇತಿ ತಗೋತಾ ಇದ್ದೀರಾ, ಪ್ರತಿಯೊಂದು ಮಾಹಿತಿ ಇಂಚಾಗಿ ಪದರವಾಗಿ ಆಶ್ ಸರ್ಗೆ ಅಲ್ಲಿ ತಲುಪ್ತಾ ಇರುತ್ತೆ. ಸೊ ಸುಳ್ಳು ಹೇಳಿದ್ರೆ ನಾವು ಇಲ್ಲಿ ಸಿಕ್ಕಿ ಬೀಳ್ತೀವಿ. ಸೊ ಪ್ರಾಮಾಣಿಕರಾಗಿ ಉತ್ತರಿಸಿ ಅಂತ ಮೊದ್ಲಿಗೆ ಅವ್ರು ಹೇಳಿದ್ದಾರೆ. ಸೊ ದಯವಿಟ್ಟು ಪ್ರಾಮಾಣಿಕರಾಗಿ ಉತ್ತರಿಸಿ ಸ್ನೇಹಿತರೆ. ಓಕೆ, ರೈಟ್. ನೆಕ್ಸ್ಟ್, ಲೀಡರ್ಶಿಪ್ ಆಕ್ಟಿವಿಟಿ. ಒಬ್ಬ ನಾಯಕ ಇದ್ದಾನ, ಆ ಮನುಷ್ಯನಿಗೆ ಅವನದೇ ಆದ ಒಂದು ಏನು ಕಾರ್ಯಕ್ರಮಗಳಿರ್ತವೆ, ಅವನದೇ ಆದ ಆಕ್ಟಿವಿಟೀಸ್ ಇರ್ತವೆ, ಕೆಲ್ಸಗಳಿರ್ತವೆ, ಅವನ್ನ ಮಾಡ್ಲೇಬೇಕಲ್ವಾ. ಸೊ ಕೇಳ್ತಾ ಇದ್ರು ಆಯ್ತು ಸರ್, ಅಂದ್ರೆ ಈಗ ನಾಯಕ, ಈಗ ನಾವು ಒಂದು ಮೀಟಿಂಗ್ ಮಾಡ್ತೀವಿ, ನಾವು ನಿಮ್ ಜೊತೆ ಎಲ್ಲ ಟಚ್ ಅಲ್ಲಿ ಇರ್ತೀವಿ. ಕೆಲಸ ವಾರಕ್ಕೊಂದ್ಸರಿ ಮೀಟಿಂಗ್ ಮಾಡ್ತೀವಿ, ಕೆಲಸ 2 ದಿವಸಕ್ಕೊಂದ್ಸರಿ ಮೀಟಿಂಗ್ ಮಾಡಿದ್ದು ಇದೆ, ಕೆಲಸ 15 ದಿವಸ ಮೀಟಿಂಗ್ ಮಾಡಿಲ್ಲ. ಮಧ್ಯೆ ಒಂದು 2 ತಿಂಗಳು ಮಾತ್ರ ನಾವು ಮಧ್ಯೆ ತಪ್ಪಿ ಹೋಗ್ಬಿಟ್ಟು, ಯಾಕಂದ್ರೆ ನಾನ್ ಕೆಲ್ಸಕ್ಕೆ ಸೇರ್ಕೊಂಡೆ ಬೇರೆ ಕಡೆ ಎಲ್ಲೋ. ಸೊ ಹಾಗಾಗಿ ಇಲ್ಲ ಅಂದ್ರೆ ವಾರಕ್ಕೆ 2 ಸರಿ, ವಾರಕ್ಕೊಂದ್ಸರಿ ನಾವು ಖಂಡಿತ ಮೀಟ್ ಆಗ್ತಾ ಇದ್ವಿ. ಅದೇ ತರ ಆಶ್ ಸರ್ ಒಂದು ಮಾತು ಕೇಳ್ತಾ ಇದ್ರು. ಸೊ ಈಗ ನಿಮ್ಮ ಈಗ ನಿಮ್ಮ ಇರುವ ಒಂದು ನೆಟ್ವರ್ಕ್ ಇದೆಲ್ಲ ನಿಮ್ಮ ಹತ್ರ, ನೀವು ಎಷ್ಟು ಭಾರಿ ಅವರನ್ನ ಮೀಟ್ ಆಗ್ತೀರಾ? ವಾರದಲ್ಲಿ, ಅಥವಾ ತಿಂಗಳಿಗೊಂದ್ಸರಿನೋ, ಅಥವಾ ವರ್ಷಕ್ಕೊಂದ್ಸರಿನೋ, ಅಥವಾ ವಾರಕ್ಕೊಮ್ಮೆಯೋ, 15 ದಿವಸಕ್ಕೊಮ್ಮೆಯೋ, ಎಷ್ಟು ಬಾರಿ ನಿಮ್ಮ ಎಕ್ಸಿಸ್ಟಿಂಗ್ ನೆಟ್ವರ್ಕ್ ಅವರನ್ನ ಮೀಟ್ ಆಗ್ತೀರಾ? ಅವರು ಫೌಂಡರ್ಸ್ ಆಗಿರ್ಬೋದಲ್ಲ, ಫೌಂಡರ್ಸ್ನೇ ಹೇಳ್ತಾ ಇರೋದು ಅವರು. ಎಷ್ಟು ಬಾರಿ ನೀವು ಮೀಟ್ ಆಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು. ನೀವು ದಿನದಲ್ಲಿ ಅಥವಾ ವಾರದಲ್ಲಿ ಎಷ್ಟು ಬಾರಿ ನಿಮ್ಮ ಈವಾಗಿನ ನೆಟ್ವರ್ಕ್ ಜೊತೆ ಸಂಪರ್ಕದಲ್ಲಿ ಇದ್ದೀರಿ ಅಂತ. ಅದು ಕಾಲ್ಸ್ ಆಗಿರ್ಬೋದು, ಟೆಲಿಫೋನ್ ಅಲ್ಲಿ ಮಾತಾಡ್ಕೊಂಡಿರ್ಬೋದು, ಅಥವಾ ಮೇಲ್ಸ್ ಕಳ್ಸಿರ್ಬೋದು, ಮೇಲ್ಸ್ ಅಲ್ಲಿ ಯಾವ್ದು ಜಿಮೇಲ್ ಟು ಜಿಮೇಲ್ ಕಳ್ಸಿರ್ಬೋದು, ಓಮೇಲ್ ಕೆಲಸ ಮಾಡ್ತಾ ಇಲ್ಲ. ಹಾಗೆ ಟೆಕ್ಸ್ಟ್ ಮೆಸೇಜ್ ಕೂಡ ಕಳ್ಸಿರ್ಬೋದು, ಹಲೋ ಹಾಯ್ ಹೌ ಆರ್ ಯು ಅಂತ ಟೆಕ್ಸ್ಟ್ ಮೆಸೇಜ್ ಅಲ್ಲಿ, ವಾಟ್ಸ್ಆಪ್ ಅಲ್ಲ ಟೆಕ್ಸ್ಟ್ ಮೆಸೇಜ್. ಸೊ ಅಥವಾ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣದಲ್ಲಿ ಕಳ್ಸಿರ್ಬೋದು, DM ಡೈರೆಕ್ಟ್ ಮೆಸೇಜ್, ನೇರ ಮೆಸೇಜ್ ಗಳನ್ನು ಕೂಡ ಕಳ್ಸಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ, ಅಥವಾ ಮೀಟಿಂಗ್ಸ್ ಮೂಲಕ. ಈಗ ನಾವೆಲ್ಲರೂ ಮೀಟಿಂಗ್ ಅಲ್ಲಿ ಈಗ ಬೆರೆದಿದ್ದೀವಲ್ಲ, ಅದೇ ತರ ನೀವು ಮೀಟಿಂಗ್ ಅಲ್ಲೂ ಕೂಡ ಅವರನ್ನು ನೋಡಿರ್ಬೋದು. ಸೊ ಎಷ್ಟು ದಿನದಲ್ಲಿ ಅಥವಾ ವಾರದಲ್ಲಿ ಎಷ್ಟು ಬಾರಿ ನೀವು ಈವಾಗಿನ ನೆಟ್ವರ್ಕ್ ಜೊತೆ ಸಂಪರ್ಕದಲ್ಲಿ ಇದ್ದೀರಿ ಅಂತ ಆಶ್ ಸರ್ ಕೇಳ್ತಾ ಇದ್ರು. ಅದಕ್ಕೆ ಉತ್ತರ ಏನಂದ್ರೆ ನೋಡಿ, ಇದು ಮೊದಲನೇ ಉತ್ತರ ನೆಗೆಟಿವ್. ಅದು ರ್ಯಾರ್ಲಿ, ಎಲ್ಲೋ ಒಂದ್ಸರಿ, ಎಲ್ಲೋ ಹುಣ್ಣಿಮೆಗೆ, ಅಮಾವಾಸ್ಯೆಗೆ ಒಂದ್ಸಾರಿ ಅಂತ, ತಿಂಗಳಿಗೆ ಒಂದ್ಸಾರಿಗಿಂತ ಕಮ್ಮಿ ಅಂತ ಮೊದಲನೇ ಉತ್ತರ. ಇದು 100% ನೆಗೆಟಿವ್ ಸ್ನೇಹಿತರೆ. ಮಾಡಬೇಡಿ ಅಂತ ನಾವು ನಿಮಗೆ ರೆಕಮೆಂಡ್ ಕೂಡ ಮಾಡ್ತಾ ಇದ್ದೀವಿ, ಅದಕ್ಕೆ ಟಿಕ್ ಮಾಡಬೇಡಿ. ಎರಡನೇದು, ಒಕೇಶನಲಿ, ಆವಾಗ 1-2 ಸಾರಿ ತಿಂಗಳಿಗೆ, ಪ್ರತಿ ವಾರಕ್ಕೆಲ್ಲ ಆಗೋದಿಲ್ಲ, ನಂಗೆ ಸಮಯನೂ ಇಲ್ಲ. ಸೊ 1 ಅಂದ್ರೆ 15 ದಿವಸಕ್ಕೊಂದ್ಸರಿ ತರ ಆಗತ್ತೆ, ನಾವು ಅವ್ರನ್ನ ಮೀಟ್ ಆಗ್ತಾ ಇದ್ದೀವಿ. ಈ ಉತ್ತರನು ಅಷ್ಟೊಂದು ಸಮರ್ಪಕ ಅಲ್ಲ. ಫ್ರೀಕ್ವೆಂಟ್ಲಿ, ಓಕೆ, ವಾರಕ್ಕೊಮ್ಮೆ, ಖಂಡಿತ ಎಸ್, ಒಳ್ಳೆ ಉತ್ತರ ಇದು ಖಂಡಿತ. ಯಾಕಂದ್ರೆ ಆತರ ನಾವು ಉತ್ಪ್ರೇಕ್ಷೆ ಮಾಡಿ ಹೇಳ್ತಲ್ಲ, ನಾನು ಡೈಲಿ ನೋಡ್ತೀನಪ್ಪ 24 ಗಂಟೆ ನೋಡಿ, ಆತರ ಎಲ್ಲ ಉತ್ಪ್ರೇಕ್ಷೆ ಅಲ್ಲ ಇದು. ವಾರಕ್ಕೊಮ್ಮೆ ನೈಜತೆಯಿಂದ ಕೂಡಿದೆ. ನಾವು ವಾರಕ್ಕೊಮ್ಮೆ ಅವ್ರನ್ನ ಮೀಟ್ ಆಗ್ತೀವಿ, ಅಥವಾ ಅವ್ರಿಗೆ ಕಾಲ್ ಮಾಡ್ತೀವಿ, ಅಥವಾ ಅವ್ರ ಜೊತೆ ಮಾತಾಡ್ತೀವಿ, ಮೇಲ್ ಕಳಿಸ್ತೀವಿ, ಅಥವಾ ಸಾಮಾಜಿಕ ಜಾಲತಾಣದ ಜೊತೆ ಅವ್ರ ಜೊತೆ ಸಕ್ರಿಯವಾಗಿದ್ದೀವಿ, ಅಥವಾ ಅವ್ರ ಜೊತೆ ಮೀಟಿಂಗ್ ಅಲ್ಲಿ ಮಾಡ್ತೀವಿ. ಇದೆಲ್ಲ ಒಂದು ವಾರಕ್ಕೊಂದ್ಸರಿ ಮಾಡ್ತೀವಿ, ಅದು ಓಕೆ. ಅಥವಾ ವೆರಿ ಆಫನ್
ಆವಾಗ ತುಂಬಾ ಬೇಗ, ಅಂದ್ರೆ ದಿವಸಕ್ಕೊಂದ್ಸರಿ ಆದ್ರೂ ಅಥವಾ ಅರ್ಧ ಗಂಟೆಗೊಂದ್ಸರಿ ಅಥವಾ ಎರಡು ಗಂಟೆಗೊಂದ್ಸರಿ ಅವ್ರಿಗೆ ಕಾಲ್ ಮಾಡ್ತೀನಿ, ಮಾತಾಡ್ತೀನಿ, ಅವ್ರ ಜೊತೆ ಎಲ್ಲಾರ ಜೊತೆ ಟಚ್ ಅಲ್ಲಿ ಇದ್ದೀನಿ, ಅಥವಾ ವಾರದಲ್ಲಿ ಹಲವಾರು ಬಾರಿ ಅವ್ರ ಜೊತೆ ನಾವು ಸಂಪರ್ಕದಲ್ಲಿ ಇದ್ದೀವಿ ಅಂತ ಹೇಳೋದು ಕೊನೆ ಉತ್ತರ. ಸ್ನೇಹಿತರೆ, ಇದರಲ್ಲಿ ಹೆಚ್ಚಾಗಿ ನೋಡಿ, ನಮ್ಮ ಈ ಫೌಂಡರ್ಸ್ ಅಲ್ಲಿ ಯಾರೆಲ್ಲ ಸಂಸ್ಥಾಪಕರಿದ್ದಾರೆ, ಕೊನೆ ಉತ್ತರ ಮತ್ತು ಅದಕ್ಕಿಂತ ಮುಂಚೆ ಉತ್ತರ ಫ್ರೀಕ್ವೆಂಟ್ಲಿ ಅಂತ ಇದೆಲ್ಲ, ಅದೆರಡೂ ಸೆಟ್ ಆಗುತ್ತೆ. ಮಾತ್ರ ಕೊನೆ ಉತ್ತರ ಮಾತ್ರ ಅದ್ಭುತವಾದ ಉತ್ತರ ಅದು. ಅವಾಗ ನಾವು ಎಲ್ಲರ ಜೊತೆ ಟಚ್ ಅಲ್ಲಿ ಇರ್ತೀವಿ. ನಮ್ಗಂತೂ ದಿವಸಕ್ಕೆ ಅಷ್ಟೊಂದು ಮೆಸೇಜ್ಗಳು ಬರ್ತವೆ. ಸೇವ್ ಮಾಡಿ ಇಟ್ಕೊಂಡಿದ್ರೆ ಬಹುಶಃ ಎಷ್ಟೋ ಪೇಜ್ಗಳು ಪ್ರಿಂಟ್ ತೆಗಿಬೇಕಾಗುತ್ತೆ, ನೂರಾರು ಪೇಜ್ಗಳಿದೆ. ಅಷ್ಟೊಂದು ಎಲ್ಲವನ್ನು ಡಿಲೀಟ್ ಮಾಡ್ತಾ ಇರ್ತೀವಿ, ಯಾಕಂದ್ರೆ ನಮ್ಮ ಫೋನ್ ಅಷ್ಟೊಂದು ಕೆಪಾಸಿಟಿ ಇಲ್ಲ ಅದಕ್ಕೆ. ಸೊ ಹಾಗಾಗಿ ಹೇಳ್ತಾ ಇರೋ ಸ್ನೇಹಿತರೆ, ವೆರಿ ಆಫನ್ ನಮ್ಮ ಉತ್ತರ ವೆರಿ ಆಫನ್. ಅವಾಗ ಬೆಳಿಗ್ಗೆ ಇರ್ಬೋದು, ಮಧ್ಯಾಹ್ನ ಇರ್ಬೋದು, ಸಂಜೆ ಇರ್ಬೋದು, ವಾರದಲ್ಲಿ ಹಲವು ಬಾರಿ ಇರ್ಬೋದು, ಆ ಉತ್ತರ ನಾವು ಕೊಡ್ತಾ ಇದ್ದೀವಿ. ನೀವು ಆಲೋಚನೆ ಮಾಡಿ, ಫಸ್ಟ್ ಎರಡು ಬಿಟ್ಟಾಕಿ, ರ್ಯಾರ್ಲಿ ಮತ್ತೆ ಒಕೇಶನಲಿ ಅಂತ ಎರಡು, ಫಸ್ಟ್ ಮೊದಲ ಎರಡು ಉತ್ತರಗಳನ್ನ ಬಿಟ್ಟಾಕಿ, ಅದು ಬೇಡ ನಮ್ಗೆ. ರ್ಯಾರ್ಲಿ ಅಂದ್ರೆ ತುಂಬಾ ಕಡಿಮೆ ಅಂತ, ಅತಿ ವಿರಳವಾಗಿ ಅಂತ. ಒಕೇಶನಲಿ ಅಂದ್ರೆ ಸ್ವಲ್ಪ ಅವಾಗ, ಅದು ಕೂಡ ಸ್ವಲ್ಪ ಬೇಜಾರದ ವಿಷಯ. ಸೊ ಫ್ರೀಕ್ವೆಂಟ್ಲಿ, ಅವಾಗ ಒಳ್ಳೆ ಅಂದ್ರೆ ಅದು ಒಂದು ಒಳ್ಳೆ ಉತ್ತರ. ಹಾಗೆ ವೆರಿ ಆಫನ್ ತುಂಬಾ ಒಳ್ಳೆ ಉತ್ತರ. ಓಕೆ ಸ್ನೇಹಿತರೆ, ಸೊ ಇದೆರಡರಲ್ಲಿ ನೀವು ಸೆಲೆಕ್ಟ್ ಮಾಡಬಹುದು. ಕೊನೆಯ ಆಯ್ಕೆ ಯಾವತ್ತು ನಿಮ್ದೆ. ನೀವು ಹೇಗೆ, ನಿಮ್ಮ ಮನಸ್ಥಿತಿ ಹೇಗೆ, ನೀವು ಯಾವ ತರ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ವಾಸ್ತವಿಕ ಸತ್ಯ ಹೇಗಿದೆ, ಅದ್ರ ಮೇಲೆ ನೀವು ಉತ್ತರ ಕೊಡಿ ಸ್ನೇಹಿತರೆ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 5, ಕಂಟ್ರಿ ಆಫ್ ರೆಸಿಡೆನ್ಸ್. ಅದು ನೀವು ಹಾಕಿ. ಒಂದು ಹತ್ರ 200 ದೇಶಗಳಿವೆ. ಅದರಲ್ಲಿ ಸೀದಾ ಅಂತ ನೀವು ಕೆಳಗಡೆ ಹೋಗ್ತಾ ಇದ್ರೆ ಸೀದವಾಗಿ ಭಾರತ ಸಿಗುತ್ತೆ. ಇಂಡಿಯಾ ಅಂತ ಇದೆ, ಅದ್ರ ಮೇಲೆ ಟಿಕ್ ಮಾಡಿ ಸಾಕು, ಅಷ್ಟೇನೆ. ಬೇರೆ ಏನ್ ಮಾಡಂಗಿಲ್ಲ ಅದರಲ್ಲಿ. ಬೇರೆ ಯಾವ ದೇಶನು ಅಪ್ಪಿತಪ್ಪಿ ಆಚೆ ಹೋಗ್ಬೇಡಿ. ಇಸ್ರೇಲ್ ಕೂಡ ಪಕ್ಕದಲ್ಲೇ ಇರುತ್ತೆ ಇಂಡಿಯಾದಲ್ಲಿ, ಯಾಕಂದ್ರೆ 2 ಐ ಇಂದ ಶುರು ಆಗೋದು. ಸೊ ಇಂಡಿಯಾದ ಬದಲಿಗೆ ಇಸ್ರೇಲ್ ಅಂತ ಓದ್ಬೇಡಿ, ಏನೋ ಆಗ್ಬಿಡುತ್ತೆ. ಸೊ ಇಂಡಿಯಾನೇ ಓದ್ತೀವಿ. ಓಕೆ, ರೈಟ್. ಸೊ ನೆಕ್ಸ್ಟ್ 6ನೇ ಪ್ರಶ್ನೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಬಟ್ ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇದನ್ನೇ ನಾನು ಯಾರಿಗೆ, ನಮ್ಮ ಕ್ರಿಸ್ ಜಾನ್ಸನ್ಗೆ ಬೆಳಿಗ್ಗೆ ಒಂದು ಮೆಸೇಜ್ ಕಳಿಸಿದ್ದೆ, 10 ಗಂಟೆಗೆ ಎಷ್ಟು ಕಳಿಸಿದ್ದೆ. ಅದರಲ್ಲಿ ಏನಿದೆ ಅಂದ್ರೆ, ಈಗ ನೀವು ಯಾವ ದೇಶದಲ್ಲಿ ವಾಸಿಸುತ್ತಿದ್ದೀರೋ, ಈಗ ನಾವೆಲ್ಲರೂ ಭಾರತೀಯರು ಭಾರತ ದೇಶದಲ್ಲಿ ಇದ್ದೀವಿ. ಕೆಲವು ಭಾರತೀಯರು ಬೇರೆ ದೇಶದಲ್ಲೂ ಇದ್ದಾರೆ. ಕೆಲವರು ನಂಗೆ ಸ್ನೇಹಿತರು ಇದು ಮೆಸೇಜ್ ಕೂಡ ಮಾಡಿದ್ರು, ಸರ್ ನಾನು ದುಬೈಯಲ್ಲಿ ಇದ್ದೀನಿ, ನಾನು ಭಾರತ ಹಾಕ್ಲಾ ದುಬೈ ಹಾಕ್ಲಾ ಅಂತ. ನೀವು ಯಾವ ದೇಶದಲ್ಲಿ ವಾಸಿಸುತ್ತಿದ್ದೀರೋ ಆ ದೇಶವನ್ನು ಹಾಕಿ ಅಂತ ಹೇಳಿದ್ದು. ನಿಮ್ಮ ಮೂಲ ದೇಶ ಎಲ್ಲೂ ಕೇಳಿಲ್ಲ ಅವರು, ನೀವು ಯಾವ ದೇಶದಲ್ಲಿ ವಾಸಿಸುತ್ತಿದ್ದೀರೋ ಅಂತ. ರೆಸಿಡೆಂಟ್ ಅಂದ್ರೆ ವಾಸ ಮಾಡ್ತಾ ಇರೋದು ಅಷ್ಟೇ. ಓಕೆ, ಸೊ ನೀವು ಆ ದೇಶದ ನಾಗರಿಕನ, ಸಿಟಿಸನ್ ಅಂತ ಎಲ್ಲೂ ಕೇಳಿಲ್ಲ ಆಶ್ ಸರ್. ಸೊ ಹಾಗಾಗಿ ಯಾವ ದೇಶದಲ್ಲಿ ವಾಸಿಸುತ್ತಿದ್ದೀರೋ ಆ ದೇಶದ ಹೆಸರನ್ನು ಹಾಕೋದು ಉತ್ತಮ ಸ್ನೇಹಿತರೆ. ಈಗ ನೀವು ದುಬೈಯಲ್ಲಿ ಇದ್ದೀರಾ, ದುಬೈಯಲ್ಲೇ ವಾಸಿಸ್ತಾ ಇದ್ದೀರಾ, ಅಥವಾ ದುಬೈಯಲ್ಲಿ ಇನ್ನೊಂದು 10 ವರ್ಷ ಇರ್ತೀರಾ, ನೀವು ದುಬೈ ಅಂತಾನೆ ಹಾಕಿ, ಏನು ಸಮಸ್ಯೆ ಇಲ್ಲ. ನೆಟ್ವರ್ಕ್ ನೀವು ಅಲ್ಲೂ ಮಾಡ್ಬೋದು, ಅಲ್ಲಿ ಕೂತ್ಕೊಂಡು ಭಾರತದಲ್ಲೂ ಕೂಡ ನೆಟ್ವರ್ಕ್ ಮಾಡ್ಬೋದು. ಹಾಗೆ 6ನೇ ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ನೀವು ಈಗ ಭಾರತದಲ್ಲಿ ಇದ್ದೀರಾ, ಭಾರತ ದೇಶ ಬಿಟ್ಟು ನಿಮಗೆ ಬೇರೆ ಅಮೆರಿಕ ಆಗಿರ್ಬೋದು ಅಥವಾ ಬೇರೆ ಯಾವುದೇ ದೇಶದಲ್ಲಿ ನಿಮಗೆ ನಿಮ್ಮ ಪ್ರಭಾವ ಬೀರುವಂತಹ ಒಂದು ನೆಟ್ವರ್ಕ್ ಇದೆಯಾ ಬೇರೆ ದೇಶಗಳಲ್ಲಿ? ಸೊ ಹಾಗೆ ನಿಮ್ಗೆ ಏನಾದ್ರು ಕನೆಕ್ಷನ್ ಇದೆಯಾ, ಅಲ್ಲಿ ಸಂಪರ್ಕ ಇದೆಯಾ, ಜನ ಗೊತ್ತಾ, ನಿಮ್ಗೆ ಪರಿಚಯ ಉಂಟಾ, ನಮ್ದು ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ ಜೊತೆ ಹಿಂದೆ ಕೆಲಸ ಮಾಡಿರೋ ಸಹೋದ್ಯೋಗಿಗಳಾಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ ಜೊತೆ ಕಲ್ತವರು ಆ ದೇಶದಲ್ಲಿ ಹೋಗಿ ಸೆಟ್ಲ್ ಆಗಿರ್ಬೋದು. ಹಾಗಿನವರು ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕೆಳಗಡೆ ಹೋಗಿ ಸಿಲೆಕ್ಟ್ ಮಾಡಿ ಹೇಳಿ ಅಂತ ಇದೆ. ಇದರಲ್ಲಿ ಒಂದು ಸಮಸ್ಯೆ ಅಂದ್ರೆ, ಈಗ ನಿಮ್ಗೆ ಬೇರೆ ದೇಶದಲ್ಲಿ, ನೀವು ಭಾರತದಲ್ಲಿ ಇದ್ದು ಬೇರೆ ದೇಶದಲ್ಲಿ ನಿಮ್ಗೆ ಅಮೆರಿಕದಲ್ಲಿ ಸ್ನೇಹಿತರಿದ್ದಾರೆ ಗೊತ್ತು ಅಂತ ಹೇಳಿ ಹಾಕಿದ್ರೆ ಮುಗೀತು, ಏನ್ ತೊಂದರೆ ಇಲ್ಲ. ಬಟ್ ನಮ್ಗೆ ಯಾರು ಗೊತ್ತಿಲ್ಲ ಅಂತ ಹೇಳೋ ಆನ್ಸರಿಗೆ ನೋ ಅಂತ ಅಲ್ಲಿ ಇಲ್ಲ ಸ್ನೇಹಿತರೆ. ನೀವು ಯಾವ್ದೋ ಒಂದು ದೇಶನ ಸಿಲೆಕ್ಟ್ ಮಾಡ್ಲೇಬೇಕು, ಆ ತರ ಸಮಸ್ಯೆ ಇತ್ತು. ಓಕೆ, ಯಾಕಂದ್ರೆ ನೋಡಿ, ನಾವು ಭಾರತದಲ್ಲಿ ಇದ್ದೆ, ಬೇರೆ ದೇಶ ಅಂತ ನಾವು ಭಾರತದ ಟಿಕ್ ಮಾಡೋಕ್ ಆಗಲ್ಲ ಆಕ್ಚುಲಿ. ಸರಿನಾ? ತಪ್ಪದು. ಯಾಕಂದ್ರೆ ನಾವು ಮೊದ್ಲಿಗೆ ಹೇಳಿದೀವಿ ನಮ್ಮ ದೇಶ ಎಲ್ಲಿ, ನಾವು ಭಾರತ. ಈಗ ನಮ್ಗೆ ಭಾರತ ಬಿಟ್ಟು ಬೇರೆ ದೇಶದಲ್ಲಿ ನಮ್ಗೆ ಯಾರು ಗೊತ್ತಿಲ್ಲ, 100ಕ್ಕೆ 100 ಸತ್ಯ ಅದು. ಅಲ್ಲಿ ನಾವು ಹೋಗಿ ಯಾವ ದೇಶನ ಸಿಲೆಕ್ಟ್ ಮಾಡೋದು? ಗೊತ್ತಿಲ್ಲ ಅಂತ ಉತ್ತರ ಇಲ್ಲ, ಅಲ್ಲಿ ನೋ ಅಂತ ಹಾಕಿಲ್ಲ ಆಶ್ ಸರ್. ಅದಕ್ಕೆ ನಾನು ಕ್ರಿಸ್ಗೆ ಕಳಿದೆ, ಅಣ್ಣ ಈ ತರ ಸಮಸ್ಯೆ ಆಗಿದೆ, ಏನನ್ನ ಮಾಡೋದು ಇವಾಗ, ನೀವೊಂದು ಸಲಹೆ ಕೊಡ್ರಿ ಅಂತ. ಅವ್ರು ಕೂಡಲೇ ರಿಯಾಕ್ಟ್ ಮಾಡಿದ್ರು, ಏನ್ ತೊಂದ್ರೆ ಇಲ್ಲ, ನಿಮ್ಮ ದೇಶನೇ, ಅದ್ ನಂಗೆ ಗೊತ್ತು, ನಿಮ್ಮ ದೇಶನೇ ಹಾಕಿ ಅಂತ. ಇದು FB ಅಲ್ಲಿ ಕೂಡ ಅವರು ಆನ್ಸರ್ ಮಾಡಿದ್ರು ಅದೇ ತರ, ನಿಮ್ಮ ದೇಶನ ಈಗ ಸಿಲೆಕ್ಟ್ ಮಾಡಿ, ಏನ್ ತೊಂದ್ರೆ ಇಲ್ಲ, ಇಟ್ಸ್ ಓಕೆ ಅಂತ. ಸೊ ಹಾಗೆ ಸ್ನೇಹಿತರೆ, ಈ ಉತ್ತರಕ್ಕೆ ಭಾರತೀಯರು ಭಾರತದಲ್ಲಿ, ಇದು ಫಾರಿನ್ ನಿಂದ ಕೆಲವರು ಕೇಳ್ತಾ ಇರ್ಬೋದು ಇವಾಗ, ಅವರು ಆ ದೇಶದಲ್ಲಿ ನೀವು ನೆಲೆಸಿದ್ರೆ ಅದೇ ದೇಶನ ನೀವು ಮೆನ್ಷನ್ ಮಾಡೋದು ಉತ್ತಮ. ಇಲ್ಲ ಅಂದ್ರೆ ಭಾರತ ನೀವು ಮೆನ್ಷನ್ ಮಾಡಿದ್ರೆ ಬೇರೆ ದೇಶ ನಿಮಗೆ ಗೊತ್ತಿಲ್ಲ ಅಂದ್ರೆ ಮತ್ತೊಮ್ಮೆ ಭಾರತನೇ ನೀವು ಒತ್ತಬೇಕು. ಅರ್ಥ ಆಯ್ತು ಅಂತ ಭಾವಿಸ್ತೇನೆ ಸ್ನೇಹಿತರೆ. ಓಕೆ, ರೈಟ್. ಈಗ ನಾವು ಭಾರತದಲ್ಲಿದ್ದೀವಿ, ನಮ್ಗೆ ಏನು ಉತ್ತರ ಆನ್ಸರ್ ಕೇಳಿರೋ ಪ್ರಶ್ನೆ ಏನು, ಭಾರತ ಬಿಟ್ಟು ಬೇರೆ ದೇಶದಲ್ಲಿ ನಿಮ್ಗೆ ಸ್ನೇಹಿತರಿದ್ರೆ ಆ ದೇಶನ ಒತ್ತಿ ಅಂತ ಹೇಳ್ತಾ ಇದ್ದಾರೆ. ಅದನ್ನೊಂದು ಬಟನ್ ಒತ್ತಿ ನಮ್ಗೆ ತಿಳಿಸಿ ಅಂತ. ಸೊ ನಮಗೆ ಭಾರತ ಬಿಟ್ಟು ಬೇರೆ ಯಾವ ದೇಶದಲ್ಲಿ ಯಾರು ಗೊತ್ತಿಲ್ಲ, ಭಾರತ ಮಾತ್ರ, ಅದು ನಮ್ಮ ಪುಣ್ಯ ಭೂಮಿ, ಕರ್ಮ ಭೂಮಿ, ವಾಸಸ್ಥಾನ ಅಂತ ಇದ್ರೆ ಇನ್ನೊಮ್ಮೆ ನೀವು ಅದರಲ್ಲಿ ಭಾರತನೇ ಒತ್ತಿ ಅಷ್ಟೇ. ಓಕೆ, ಕ್ಲಿಯರ್ ಆಗಿರ್ಬೋದು. ಕ್ಲಿಯರ್ ಆಗಿಲ್ಲ ಅಂದ್ರೆ ರೆಕಾರ್ಡಿಂಗ್ ಇನ್ನೊಮ್ಮೆ ಕೇಳಿ. ಓಕೆ, ರೈಟ್.
ಸೊ ಹ್ಯಾವಿಂಗ್ ಎ ರೀಸೆಟ್ ಅಟಿಟ್ಯೂಡ್, ಇದು ಕೂಡ ಬಹಳ ಅದ್ಭುತವಾದ ಒಂದು ಪ್ರಶ್ನೆ. 7ನೇ ಪ್ರಶ್ನೆ, ರೀಸೆಟ್. ಮೈ ಕೊಡವಿ ಎದ್ದೇಳಿ ಮತ್ತೆ ರೆಡಿ ಆಗೋದು, ಅದಕ್ಕೆ ರೀಸೆಟ್ ಅಂತಾರೆ ಸಿಂಪಲ್ ಆಗಿ ಹೇಳೋದಾದ್ರೆ. ಸೊ ಆ ಒಂದು ಭಾವನೆ, ಆ ಒಂದು ಏನು ನಮ್ಮ ಒಳಗಡೆ ಬಂದು ಹುಟ್ಟಿ ಬಂದಿರೋ ಒಂದು ತತ್ವ ಅದು ಇರ್ಬೇಕು ನಮ್ಮ ಹತ್ರ, ಆ ಅಟಿಟ್ಯೂಡ್ ಇರ್ಬೇಕು, ಆ ಒಂದು ಭಾವನೆ ನಮ್ಮ ಹತ್ರ ಇರ್ಬೇಕು ಸ್ಟ್ರಾಂಗ್ ಆಗಿ. ಪರವಾಗಿಲ್ಲ ಮರ್ಯ, ನನ್ನ ಇವತ್ತು ತುಳಿದಿದ್ದಾನೆ, ನಾನು ಬಿದ್ದಿದ್ದೀನಿ, ಪರವಾಗಿಲ್ಲ, ಹೇಗೋ ಎದ್ದು ಕೂತ್ಕೋತೀನಿ, ನಾಳೆ ಮೈ ಕೊಡವಿ ಮತ್ತೊಮ್ಮೆ ರೆಡಿ ಆಗ್ತೀನಿ, ಈ ಜಗತ್ತನ್ನ ಜಯಿಸ್ತೀನಿ ಅನ್ನೋ ಬರೋ ಆ ಭಾವನೆಗಳಿದ್ದಾವೆ. ಅದು ಬಹಳ ಅದ್ಭುತವಾದ ಭಾವನೆಗಳು ಸ್ನೇಹಿತರೆ. ಅದನ್ನೇ ಹೇಳ್ತಾರೆ ನಾವು ರೀಸೆಟ್ ಆಗೋದು ಅಂತ, ತಿರ್ಗಿ ಸೆಟ್ಟಿಂಗ್ ಆಗೋದು, ನಮ್ಮನ್ನ ತಿರ್ಗಿ ರೆಡಿ ಆಗೋದು, ತಿರ್ಗಿ ತಯಾರಾಗೋದು ಹೋರಾಟಕ್ಕೆ ಜೀವನದಲ್ಲಿ. ಸೊ ಅದಕ್ಕೆ ಹೇಳ್ತಾ ಇದ್ರು, ಇದೊಂದು ಭಾವನೆಗಳು, ಇದು ನಿಮ್ಮಲ್ಲಿ ಇರಲೇಬೇಕು, ಈ ಅಟಿಟ್ಯೂಡ್ ಒಂದು ನಿಮ್ಮಲ್ಲಿ ಇರಲೇಬೇಕು, ಭಾವನಾತ್ಮಕವಾದ ಸಂಬಂಧ ಒಂದು ನಿಮ್ಮ ಜೊತೆ ಬೆಸೆಯುತ್ತದೆ. ಸೊ ಹಾಗಾಗಿ ಹ್ಯಾವಿಂಗ್ ಎ ರೀಸೆಟ್ ಅಟಿಟ್ಯೂಡ್ ಅಂತ, ಈ ರೀಸೆಟ್ ಆಗ್ಬೇಕು. ಇನ್ನೊಮ್ಮೆ ನಾನು ಎದ್ದು ಮುಂದೆ ಜಗತ್ತಿನಲ್ಲಿ ಮತ್ತೊಮ್ಮೆ ಹೋರಾಟಕ್ಕೆ ರೆಡಿ ಆಗ್ತಾ ಇದ್ದೀನಿ. ಈ ಒಂದು ಅಂಶ ಬಹಳ ಮುಖ್ಯವಾದದ್ದು. ಅದಕ್ಕೆ ಸಂಬಂಧಿಸಿದಾಗೆ ನಾನು ಪ್ರಶ್ನೆ ಕೇಳ್ತೀನಿ ಅಂತ ಆಸ್ಟರ್ ಹೇಳ್ತಾ ಇದ್ರು. ಸೊ ಇದು ಹೊಸ ಅಧ್ಯಾಯ, ಹಳೆಯದಲ್ಲ, ಹಳೆಯದು ಮುಗ್ದೋಯ್ತದು, ಬಿಟ್ಟಾಕಿ. 1ರಿಂದ 10ರವರೆಗೆ, ನಂಬರ್ 1ರಿಂದ 10 ತಗೊಂಡ್ರು ಆಶ್ ಸರ್, ಆನ್ ಸ್ಕೇಲ್ ಆಫ್ 1 to 10. ಓಕೆ, 1ರಿಂದ 10ರವರೆಗೆ 10 ಟಾಪ್ ಅದು. ಓಕೆ, 10 ಟಾಪ್ ಅಲ್ಲಿ ನಿಮಗೆ ನೋಡಿ, 1ರಿಂದ 10ರ ಪ್ರಮಾಣದಲ್ಲಿ 10 ಟಾಪ್ ಆಗಿದೆ. ಸೊ ನೀವು ಹೇಗೆ ಈಗ ಎಲ್ಲವನ್ನು ಹಳೆತನೆಲ್ಲ ಮರೆತು ಬಿಟ್ಬಿಟ್ಟು ಹೇಗೆ ಹೊಸದಾಗಿ ಶುರು ಮಾಡಕ್ಕೆ, ಪುನಃ ನಿರ್ಮಾಣ ಮಾಡೋಕೆ, ರೀಬಿಲ್ಡ್ ಅಂತ ಹೇಳಿದ್ರು, ನಮ್ಮ ಈ ಒಂದು ಜೀವನವನ್ನು ಪುನಃ ಕಟ್ಕೋಬೇಕು, ಅದನ್ನು ಪುನಃ ನಿರ್ಮಾಣ ಮಾಡೋಕೆ, ಹಾಗೂ ನಾವು ಖಂಡಿತ ಯೋಗ್ಯರು, ಪ್ರತಿ ಒಂದನ್ನು ಚಾಲೆಂಜ್ ಆಗಿ ತಗೊಂಡು ಯಶಸ್ವಿ ಆಗ್ತದೆ ಅಂತ ಸಾಬೀತು ಪಡಿಸ್ಲಿಕ್ಕೆ ನೀವು ರೆಡಿ ಇದ್ದೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾವು ಹಿಂದಿನ ಸಮಸ್ಯೆ ಆಗಿತ್ತು, ಹಿಂದಿನ ಕಪ್ಪಿನಲ್ಲಿ ಸಮಸ್ಯೆ ಆಗಿತ್ತು, ಈಗ ಹೊಸ ಅದನ್ನೆಲ್ಲ ಮರ್ತು ಬಿಟ್ಟು ಹೊಸ ಅಧ್ಯಾಯಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಹೊಸ ಅಧ್ಯಾಯಕ್ಕೆ ನೀವು ಎಲ್ಲವನ್ನೂ ಮರೆತು ಬಿಟ್ಟು, ಎಲ್ಲವನ್ನೂ ಸೈಡಿಗೆ ಇಟ್ಬಿಟ್ಟು, ಮೈಗೊಡವಿ ಎದ್ದು ಹೊಸದಾಗಿ ಆಲೋಚನೆ ಮಾಡಿ, ಫ್ರೆಶ್ ಆಗಿ ಸ್ವಲ್ಪ ಹೊಸ ಆಲೋಚನೆ ಅಂದಂಗೆ ನೀವು ಇದನ್ನ ತಿರುಗಿ ಬಿಲ್ಡ್ ಮಾಡೋಕೆ ಅಥವಾ ಮರು ನಿರ್ಮಾಣ ಮಾಡೋಕೆ ಹಾಗೂ ಚಾಲೆಂಜ್ ಆಗಿ ತಗೊಂಡುಕೊಳ್ಳಿ. ಈ ಸಮಸ್ಯೆಗಳನ್ನೆಲ್ಲ ಒಂದು ಚಾಲೆಂಜ್ ಆಗಿ ತಗೊಂಡುಕೊಂಡು, ನಾನು ಇದಕ್ಕೆ ಅರ್ಹ, ನಾನು ಇದನ್ನು ಮಾಡೇ ಮಾಡ್ತೀನಿ, ಜೀವನದಲ್ಲಿ ಯಶಸ್ಸು ಹಾಗೆ ಆಗ್ತೇನೆ ಸಾಬೀತು ಪಡಿಸ್ಲಿಕ್ಕೆ ನೀವು ರೆಡಿಯಾಗಿದ್ದೀರಾ? ರೆಡಿಯಾಗಿದ್ರೆ 1ರಿಂದ 10ರ ಪ್ರಮಾಣದಲ್ಲಿ ಹೇಳಿ ನಮ್ಗೆ, ಯಾವ ಹಂತದಲ್ಲಿ ನೀವು ರೆಡಿಯಾಗಿದ್ದೀರಾ ಅಂತ. ಓಕೆ, ಅದರಲ್ಲಿ ನೋಡಿ ಸ್ನೇಹಿತರೆ, 1 ಅಂದ್ರೆ ನಾನು ಇನ್ನೂ ರೆಡಿಯಾಗಿಲ್ಲ, ನನ್ನ ಹತ್ರ ಸಾಧ್ಯನೇ ಇಲ್ಲ, ಬಿಟ್ಟಾಕಪ್ಪ, ಸುಮ್ಮನೆ ನೀವು ಕತೆ ಹೇಳ್ತಾ ಇದ್ದೀರಾ ವರ್ಷಗಳಿಂದ, ಬೇಡ ನನ್ಗೆ ಅದು ಅಂತ. 2, 3, 4, 5 ಎಲ್ಲ ಸ್ವಲ್ಪ ವೀಕ್ ದುರ್ಬಲವಾಗಿರುತ್ತೆ. 5ರ ನಂತರ 5 ನಿಮ್ಗೆ ಎಸ್ 50-50, 50% ರೆಡಿ ಆಗಿದ್ದೀನಿ, 50% ರೆಡಿ ಆಗಿಲ್ಲ. 6 60% ರೆಡಿ ಆಗಿದ್ದೀನಿ, 7 70% ರೆಡಿ, ನಾನು ಏನಾದ್ರೂ ಪರವಾಗಿಲ್ಲ ಮಾಡ್ತೀನಿ ಅಂತ ಹಂತಕ್ಕೆ ಹೋಗ್ತೀರಾ. 8, 9, 10, 10ನೇ ಹಂತ ಅಂದ್ರೆ 100ಕ್ಕೆ 100. ನಾನು ಬಿದ್ದಿದ್ದೀನಿ, ಅದೇ ಹೇಳಿದ್ನಲ್ಲ ಸ್ನೇಹಿತರೆ, ರಿಪೀಟ್ ಆಗ್ತಾ ಇದೆ, ಬಿದ್ದಿದ್ದೀನಿ, ಮತ್ತೆ ಎದ್ದು ಮೈ ಕೊಡವಿ, ನಾನು ನನ್ನ ಜೀವನವನ್ನು ಸರಿ ಮಾಡ್ಕೋತೀನಿ, ನಾನು ಯೋಗ್ಯ ಮನುಷ್ಯ ಅಂತ ನಾನು ಖಂಡಿತ ಈ ಜಗತ್ತಿಗೆ ಪ್ರೂವ್ ಮಾಡೇ ಮಾಡ್ತೀನಿ, ಸಾಬೀತು ಪಡಿಸ್ತೀನಿ ಅಂತ ಹೇಳೋರು 10ನೇ ನಂಬರ್ ಅನ್ನು ಒತ್ತಿ ನಿಮ್ಮ ಒಂದು ಯೋಗ್ಯತೆ, ಅಥವಾ ನಿಮ್ಮ ಯೋಗ್ಯತೆ ಅಂತ ಹೇಳುವಾಗ ನಿಮ್ಮ ಒಂದು ಸಾಮರ್ಥ್ಯವನ್ನು ನೀವು ಆಶ್ಚರ್ಯಗೆ ತೋರಿಸಿಕೊಡ್ಬಹುದು 10ನ್ನು ಒತ್ತುವುದರ ಮೂಲಕ ಸ್ನೇಹಿತರೆ. ಓಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ 1ರಿಂದ 10ರ ಪ್ರಮಾಣದಲ್ಲಿ 10 ಇದೆಲ್ಲ ನಿಮ್ಮನ್ನು ಎತ್ತರಕ್ಕೆ ಕರೆದೊಯ್ಯುತ್ತದೆ ಆಶ್ಚರ್ಯ ಜೊತೆ, ರೈಟ್? ಓಕೆ, ನೆಕ್ಸ್ಟ್ ಕೋಡ್ ಆಫ್ ಕಂಡಕ್ಟ್. ಆಕ್ಚುಲಿ ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ಏನ್ ಗೊತ್ತಾ ಸ್ನೇಹಿತರೆ, ಈ ಚುನಾವಣಾ ಕಾಲದಲ್ಲಿ ಈ ಚುನಾವಣಾ ಆಯೋಗ ಒಂದು ನೀತಿ ಸಂಹಿತೆ ಅಂತ ಜಾರಿಗೆ ತರುತ್ತೆ. 10 ಜನ ಸೇರೋಂಗಿಲ್ಲ ಅಲ್ಲಿ, ನಿಮಗೆ ಆಲ್ಕೋಹಾಲ್ ಏನು ಸಿಗಲ್ಲ, ನಿಮ್ಮ ವೈನ್ ಸ್ಟೋರ್ ಮದ್ಯದ ಅಂಗಡಿ ಎಲ್ಲ ಬಂದಾಗಿರುತ್ತೆ, ನೀವು ಏನು ಇದ್ ಮಾಡಂಗಿಲ್ಲ, ಜಾಹೀರಾತು ಕೊಡೋಂಗಿಲ್ಲ, ನಿಮ್ಮ ಇದ್ರ ಬಗ್ಗೆ ಹಾಗೆ ಭಯಂಕರ ರಿಸ್ಟ್ರಿಕ್ಷನ್ಸ್, ಕಂಟ್ರೋಲ್, ಕಟ್ಟುಪಾಡೆಲ್ಲ ಇರ್ತದಲ್ಲ, ಅದನ್ನು ಕೋಡ್ ಆಫ್ ಕಂಡಕ್ಟ್ ಅಂತಾರೆ, ನೀತಿ ಸಂಹಿತೆ ಅಂತ ಕರೀತಾರೆ. ನೀವೆಲ್ಲರೂ ಕೇಳಬಹುದು, ಚುನಾವಣೆಯ ನೀತಿ ಸಂಹಿತೆ ಅಂತ ಕನ್ನಡದಲ್ಲಿ ತುಂಬಾ ಬರ್ತಾ ಇರುತ್ತೆ. ಅದೇ ನಾವು ಅನುಸರಿಸಬೇಕಾದ ಕಾನೂನು, ಕ್ರಮ, ರೀತಿ, ನಡವಳಿಕೆ, ಸರಿಯಾದ ನಡವಳಿಕೆ. ಓಕೆ, ಅದನ್ನ ನಾವು ಫಾಲೋ ಮಾಡ್ಬೇಕು ಅಂತ ಅಂದ್ರೆ ಕಾನೂನನ್ನು ನಾವು ಪರಿಪಾಲಿಸಬೇಕು ಅಂತ ಹೇಳೋದೇ ನೀತಿ ಸಂಹಿತೆ. ಓಕೆ, ಸೊ ಹಾಗೆ ಸೊ ನಮ್ಮ ನೀತಿ ಸಂಹಿತೆ ಅಂದ್ರೆ ನಮ್ದೇ ಆದ ಒಂದು ಕೆಲವು ಕಟ್ಟುಪಾಡಿದೆ, ನಮ್ದೇ ಆದ ಒಂದು ಅನುಸರಿಸಬೇಕಾದ ನಿಯಮಗಳಿವೆ, ನಮ್ದೇ ಆದ ತತ್ವಗಳಿದಾವೆ, ನಮ್ದೇ ಆದ ಜವಾಬ್ದಾರಿ ಇದೆ. ನೀವು ಅದನ್ನೆಲ್ಲ ಮಾಡ್ತೀರಾ? ಅದನ್ನು ನೀವು ಫಾಲೋ ಮಾಡ್ತೀರಾ? ನೀವು ಅದೇ ತರ ಮಾಡ್ತೀರಾ? ಅಥವಾ ನೀತಿ ಸಂಹಿತೆಯನ್ನು ಫಾಲೋ ಮಾಡ್ತೀರಾ? ಅಥವಾ ನಿಮ್ಮನ್ನು ನಾವು ಖಂಡಿತ ಏನ್ ಮಾಡ್ತೀವಿ, ನೀವು ಕಾನೂನು ಉಲ್ಲಂಘನೆ ಮಾಡದಲ್ಲಿ, ಅಥವಾ ನಮ್ಮ ಒಂದು ಕಟ್ಟುಪಾಡು, ನಮ್ಮ ನಿಯಮಗಳನ್ನು ಉಲ್ಲಂಘನೆ ಮಾಡಿ ನಿಮ್ಮ ಇಷ್ಟಕ್ಕೆ ನೀವು ಬದುಕಕ್ಕೆ ಪ್ರಯತ್ನ ಮಾಡಿದ್ರೆ, ಮೋಸ ಮಾಡಕ್ ಪ್ರಯತ್ನ ಮಾಡಿದ್ರೆ, ಅಥವಾ ನಮ್ಮ ಮಾಹಿತಿಗಳನ್ನ ಕದ್ದು ಬೇರೆಯವರಿಗೆಲ್ಲ ಕೊಡೋಕೆ ಪ್ರಯತ್ನ ಮಾಡಿದ್ರೆ, ನಿಮ್ಮನ್ನ ನಾವು ಇಲ್ಲಿಂದ ತೆಗ್ದ್ಬಿಡ್ತೀವಿ, ನೀವು ಅದಕ್ಕೆ ಒಪ್ಪಿಗೆ ಇದ್ದೀರಾ? ಸೊ ನಾವು ನಮ್ಮ ನೀತಿ ಸಂಹಿತೆ ಹೇಗಿರುತ್ತೆ, ನಮ್ಮ ನಿಯಮಗಳು ಹೇಗಿರ್ತವೆ, ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ನೀವು.
ವಯೋಲೇಷನ್ ಉಲ್ಲಂಘನೆ ಮಾಡೋಂಗಿಲ್ಲ. ನಾವು ಕೆಲವೊಂದು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನ ತಂದಿದ್ದೀವಿ. ಯಾಕಂದ್ರೆ ನಾವು ಹಿಂದೆ ನೋಡಿದ್ದೀವಿ, ನಾವು ಫ್ರೀ ಆಗಿ ಎಲ್ರಿಗೊಂದು ಉಚಿತವಾಗಿ ಎಲ್ಲವನ್ನು ಕೊಟ್ಟು ತುಂಬಾ ಕಳ್ಕೊಂಡಿದ್ದೀವಿ ಜೀವನದಲ್ಲಿ. ಸೊ ಹಾಗಾಗಿ ನಮ್ಮ ಮುಂದಿನ ಬಿಸ್ನೆಸ್ಗೆ ನಮ್ಮ ಪ್ರತಿಯೊಂದು ಆ ಕೆಲಸಗಳಾಗಲಿ, ಪ್ರತಿಯೊಂದು ಹಂತವಾಗಲಿ ಎಲ್ಲವೂ ನೀತಿ ನಿಯಮಗಳಿಂದ ಒಳಗೊಂಡಿರುತ್ತದೆ. ಕೆಲವೊಂದು ರೂಲ್ಸ್ ಅನ್ನು ನೀವು ಫಾಲೋ ಮಾಡಲೇಬೇಕು. ಹಾಗಾದ್ರೆ ನಮ್ಮ ನೀತಿ ನಿಯಮ ಏನು? ಓಕೆ, ಸೊ ಒಂದು, ನೀವು ಇಲ್ಲಿ ಬಂದಿದ್ದೀರಾ, ಮೊದ್ಲಿಗೆ ನಿಮ್ಮ ಅಭಿವೃದ್ಧಿ ನೋಡ್ಕೊಳ್ಳಿ. ನೀವು ಒಳ್ಳೇದಾಗಿ, ನಿಮ್ಮ ಫ್ಯಾಮಿಲಿ ಒಳ್ಳೇದಾಗತ್ತೆ. ನೀವು ಫ್ಯಾಮಿಲಿ ಒಳ್ಳೇದಾದ್ಮೇಲೆ 4 ಗಂಟೆಗೆ ಬೇಕಾದ್ರೆ ನೀವು ಒಳ್ಳೆಯ ಒಂದು ಕೆಲಸ ಮಾಡಬಹುದು. ಸೊ ಮೊದ್ಲಿಗೆ ನೀವು ಫಸ್ಟ್ ನಿಮ್ಮ ವೈಯಕ್ತಿಕ ಬೆಳವಣಿಗೆಯತ್ತ ಗಮನ ಹರಿಸಿ. ಹಾಗೆಯೇ ಒಳ್ಳೆ ರೀತಿಯಲ್ಲಿ ಎಲ್ಲರ ಜೊತೆ ಒಂದು ಸಂಬಂಧ ಬೆಳೆಸ್ಕೊಂಡು ನೀವು ಒಳ್ಳೆ ರೀತಿಯಲ್ಲಿ ಇರ್ಬೇಕು. ಅದು ಮೊದಲ ಪಾಯಿಂಟ್. ಓಕೆ, ಆ ಬದ್ಧತೆ ನಿಮ್ಮಲ್ಲಿ ಇರ್ಬೇಕು. ನಾನು ಇಲ್ಲಿ ಬಂದಿದ್ದೀನಿ, ಸರ್ ನಂಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ನಾನು ಇದರಲ್ಲಿ ಆದಷ್ಟು ನನ್ನ ಪ್ರಯತ್ನ ಮಾಡ್ಬಿಟ್ಟು ನಾನು ಬೆಳೆದ್ಬಿಟ್ಟು ನನ್ನ ಫ್ಯಾಮಿಲಿ, ನನ್ನ ಕುಟುಂಬವನ್ನು ನೋಡ್ಕೊಂಡು ಹಾಗೆ ಮುಂದಿನ ದಿನಗಳಲ್ಲಿ ನಾನು ಇಡೀ ಜಗತ್ತಿಗೆ ಒಳ್ಳೇದ್ ಮಾಡ್ತೇನೆ ಅಂತ ಒಂದು ಅಭಿವೃದ್ಧಿಯ ಪದದತ್ತ ಸಾಕ್ತೇನೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ನಾನು ಬಂದಿದ್ದೀನಿ ಅಂತ ಹೇಳ್ತಾ ಇರೋ ಮೊದಲ ಅಂಶ ಇದು ನಿಮ್ಮಲ್ಲಿ ಇರ್ಬೇಕು. ಇದು ನಮ್ಮ ನಿಯಮ 1 ಅಂತ ಸರ್ ಹೇಳ್ತಾರೆ. ಸೊ ಹಾಗೆ ಇಂಟೆಗ್ರಿಟಿ, ಹಾಗೆ ಆನೆಸ್ಟಿ, ನೀವು ಪ್ರಾಮಾಣಿಕರಾಗಬೇಕು, ಏಕತೆಯಿಂದ ಕೂಡಿರ್ಬೇಕು. ನಾವೇನು ಆಲೋಚನೆ ಮಾಡ್ತೀವಿ ಎಲ್ಲರ ಒಳ್ಳೇದಕ್ಕಾಗಿ ಆಲೋಚನೆ ಮಾಡ್ತಾ ಇರೋದು ಅಂತ ಹೇಳ್ತಾ ಇರೋ ಒಂದು ಭಾವನೆಯನ್ನ ಇಂಟೆಗ್ರಿಟಿ ಅಂತಾರೆ ಸ್ನೇಹಿತರೆ. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋದು, ಎಲ್ಲರೂ ಒಂದೇ ತರ ಆಲೋಚನೆ ಮಾಡೋದು, ಪಾಸಿಟಿವ್ ಆಗಿ ಆಲೋಚನೆ ಮಾಡೋದು, ಇದೆಲ್ಲ ಬಹಳ ಮುಖ್ಯ. ಸೊ ಹಾಗೆ ಒಂದು ಧನಾತ್ಮಕವಾದ ಒಂದು ನಿಮ್ಮ ವ್ಯಕ್ತಿತ್ವವನ್ನು ನೀವು ಅಲ್ಲಿ ತೋರ್ಪಡಿಸಿಕೊಳ್ಬೇಕು. ಸುಮ್ನೆ ಏನೇನೋ ಬಂದು ಸುಮ್ನೆ ಟೈಮ್ ಪಾಸಿಗೆ ಬರೋದು ಆ ತರ ಎಲ್ಲ ಮಾಡಬೇಡಿ. ಪ್ರಾಮಾಣಿಕರಾಗಿರಿ. ಹಾಗೂ ನೀವೊಂದು ಯಾವಾಗಲೂ ಪಾಸಿಟಿವ್ ಆಗಿರ್ಬೇಕು. ಏನೋ ಬಿಸ್ನೆಸ್ ಅಲ್ಲಿ ಕೆಲಸ ಏನಾಗುತ್ತೆ, ಎಷ್ಟು ಒಳ್ಳೆಯ ತೀರ್ಮಾನಗಳನ್ನು ತಗೊಂಡ್ರು ಕೆಲಸ ಅದು ತಪ್ಪಾಗಿ ಹೋಗುತ್ತೆ. ಸೊ ಆವಾಗ ಏನು ಬೇಜಾರ್ ಮಾಡ್ಕೊಳ್ಳದೆ ಕಂಪನಿಯನ್ನು ಸುಮ್ನೆ ಬೈದೆ ನೆಟ್ವರ್ಕ್ ಇದು ಏನು ನಾವೆಲ್ಲೋ ಒಂದು ಸಿಕ್ಕಿ ಹಾಕೊಂಡು ಅಂತ ಋಣಾತ್ಮಕವಾಗಿ ಮಾತಾಡೋದು, ಕಂಪನಿಗೆ ಬೈತಾ ಇರೋದು, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳೋದು, ಇದನ್ನೆಲ್ಲ ಮಾಡಬಾರ್ದು. ಇದು 2ನೇ ನಿಯಮ ಅಂತ ಹೇಳ್ತಾ ಇದ್ರು. ಹಾಗೂ ಹೊಸ ಐಡಿಯಾಗಳು ಏನಾದ್ರು ಇದ್ರೆ ಅದನ್ನು ನೀವು ಕಲಿಬೇಕು. ಹಾಗೆ ನಾವು ಏನು ಕಲಿಸಿಕೊಡ್ತೀವಿ ಅದನ್ನು ಕೂಡ ನೀವು ತುಂಬು ಮನಸ್ಸಿನಿಂದ ಕಲಿಬೇಕು. ಹಾಗೆ ಏನು ಯೋಜನೆಗಳು ನಾವು ಮಾಡ್ತೀವಿ ನಿಮ್ಮ ಒಳ್ಳೆದಕ್ಕಾಗಿ ಮಾಡೋದು, ಆ ಯೋಜನೆಗಳನ್ನೆಲ್ಲ ನೀವು ಒಪ್ಪಿ, ಯೋಜನೆಗಳ ಮೂಲಕನೇ ನಾವ್ ಏನ್ ಮಾಡ್ಬೇಕು, ಆ ಪ್ಲಾನ್ಗಳು ಅಂತ ಹೇಳ್ತಾರಲ್ಲ, ಯೋಜನೆ ಅಂತ ಹೇಳ್ತಾರಲ್ಲ, ಆ ಯೋಜನೆಗಳನ್ನ ನೀವು ಒಪ್ಪಿ ನಮ್ ಜೊತೆ ಮುಂದೆ ಹೆಜ್ಜೆ ಆಗ್ಬೇಕು. ಇದು ನಮ್ಮ 3ನೇ ಒಂದು ನಿಯಮ. ಹಾಗೆಯೇ ಸೊ ಜೆನ್ಯೂನ್ ಆದ ಕೇರ್, ನೀವು ಯಾವ್ದನ್ನು ಅಷ್ಟೇ ಪ್ರಾಮಾಣಿಕವಾಗಿ ಹಾಗೂ ಇನ್ನೊಬ್ಬರ ಬಗ್ಗೆ ನಿಜವಾದ ಪ್ರೀತಿ ಕಾಳಜಿ ತೋರ್ಬೇಕು. ಇಲ್ಲಿ ಸುಮ್ಮನೆ ಎಲ್ಲ ಬಂದ್ಬಿಟ್ಟು ನೀವು ಸ್ವಾರ್ಥಿಯಾಗಿದ್ರೆ ಅದು ತುಂಬಾ ಬೇಜಾರಾಗ್ಬಿಡುತ್ತೆ ನಮ್ಗೆ. ಸೊ ಒಂದು ನಿಜವಾದ ಪ್ರೀತಿ ಕಾಳಜಿ ಇನ್ನೊಬ್ಬರ ಬಗ್ಗೆ ತೋರಿಸಿ, ಇನ್ನೊಬ್ಬರಿಗೆ ಏನಾದ್ರೂ ಅವಶ್ಯಕತೆ ಇದ್ರೆ ಆ ಅವಶ್ಯಕತೆಯನ್ನು ಪೂರೈಸಕ್ಕೆ ಪ್ರಯತ್ನ ಮಾಡಿ. ಸುಮ್ಮನೆ ಆ ಸ್ವಾರ್ಥಿ ಆಗ್ಬೇಡಿ. ಹಾಗೆ ಎಲ್ಲರ ಯಶಸ್ಸಿಗಾಗಿ ನೀವು ಇಲ್ಲಿ ಪ್ರಯತ್ನ ಮಾಡಿ. ನೀವೊಬ್ಬರೇ ಯಶಸ್ವಿ ಆಗೋದಲ್ಲ, ಇದೊಂದು ದೊಡ್ಡ ಒಂದು ಸಮುದಾಯ, ಒಂದು ದೊಡ್ಡ ಗುಂಪು, ಜಾಗತಿಕ ಕುಟುಂಬ, ಇದು ಎಲ್ಲರೂ ಒಳ್ಳೇದಾಗ್ಬೇಕು ಅಂತ ಮನಸ್ಸಿನಿಂದ ಇದ್ರ ಒಳಗಡೆ ಬನ್ನಿ. ಇದು ನಮ್ಮ ಮುಂದಿನ ಒಂದು ನಿಯಮ ಅಂತ ಸರ್ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಒಂದು ಕನಸಿದೆ, ನಮ್ಮ ಒಂದು ಗುರಿ ಇದೆ. ಆ ಕನಸನ್ನು ಗುರಿ ಮಾಡೋದೇ ನಮ್ಮ ಈ ವಿಕ್ಟ್ರಿ ವಿತ್ ಆಶ್. ನಮ್ಮ ಕನಸನ್ನು ನನಸು ಮಾಡ್ಲಿಕ್ಕೋಸ್ಕರನೇ ಮಾಡಿರೋ ವೇದಿಕೆ ಈ ವಿಕ್ಟ್ರಿ ವಿತ್ ಆಶ್ ಅಲ್ವಾ. ಅದ್ರ ಜೊತೆ ನೀವು ಕೂಡ ಅಷ್ಟೇನೆ, ನಾವು ಏನ್ ಮಾಡೋಕ್ ಹೊರಟಿದ್ದೀವಿ, ನಿಮ್ಮ ಒಳ್ಳೇದಕ್ಕಾಗಿ ಏನ್ ಮಾಡೋಕ್ ಹೊರಟಿದ್ದೀವಿ, ಅದಕ್ಕೆ ದಯವಿಟ್ಟು ನೀವು ನಮಗೆ ಸ್ವಲ್ಪ ಬೆಂಬಲ ಕೊಡ್ಬೇಕು. ಇದು ನಮ್ಮ ಮುಂದಿನ ಒಂದು ನಿಯಮ. ಹಾಗೆ ಹೇಳ್ತಾ ಇದ್ದಾರೆ. ಸೊ ರಹಸ್ಯವನ್ನು, ಕೆಲವೊಂದು ಕಂಪನಿಗಳ ಮಾಹಿತಿಯನ್ನು ಸೋರಿ ಹೋಗದಿದ್ದಾಗೆ ಬೇರೆಯವರಿಗೆ, ಯಾವುದು ಕಾಂಪಿಟಿಷನ್ಗೆ ಅವರಿಗೆ ಕೊಡದಿದ್ದ ಹಾಗೆ ನೀವೆಲ್ಲ ಮಾಡ್ಬೇಕು. ಇದನ್ನು ಕೂಡ ನೀವು ಸ್ವಲ್ಪ ಹೇಳ್ಬೇಕು. ಇದನ್ನು ಹೇಳ್ತಾ ಇದ್ದಾರೆ. ಸೊ ಇದನ್ನು ಕಾನ್ಫಿಡೆನ್ಶಿಯಾಲಿಟಿ ನೀವು ಮೇಂಟೈನ್ ಮಾಡ್ಬೇಕು. ಕೆಲವೊಂದು ರಹಸ್ಯಗಳನ್ನ, ಕಂಪನಿ ರಹಸ್ಯಗಳನ್ನ ನಾವು ಹೊರಗಡೆ ಹೋಗಿ ಬಿಡಬಾರ್ದು. ಇದು ಕೂಡ ಅಷ್ಟೇನೆ. ಸೊ ಏನಾಗುತ್ತೆ, ನೀವು ಹಾಗೆ ಮಾಡಕ್ ಹೋದಾಗ ನಾವು ತುಂಬಾ ವೀಕ್ ಆಗಿಬಿಡ್ತೀವಿ, ನಾವು ತುಂಬಾ ದುರ್ಬಲರಾಗ್ಬಿಡ್ತೀವಿ ನಿಮ್ಮಿಂದ. ಸೊ ಇದನ್ನು ಮಾಡ್ಬೇಡಿ. ಇದು ಕೂಡ ನಮ್ಮ ನಿಯಮ ಅಂತ ಎಷ್ಟು ಕ್ವಶನ್ ನಂಬರ್ 8ಕ್ಕೆ ಹೇಳ್ತಾರೆ. ನೀವು ಅದಕ್ಕೆ ಒಪ್ಪಬಹುದು, ಒಪ್ಪದೇ ಇರ್ಬೋದು. ಒಪ್ಪದೇ ಇಲ್ಲ ಅಂದ್ರೆ ನಿಮಗೆ ಅಲ್ಲಿ ಪ್ರವೇಶ ಇರಲ್ಲ ಖಂಡಿತ ಸ್ನೇಹಿತರೆ. ಸೊ ಹಾಗಾಗಿ ದಯವಿಟ್ಟು ನಾವು ಒಪ್ಲೇಬೇಕು. ಸೊ ಹಾಗೆ ನೆಕ್ಸ್ಟ್ 9ನೇ ಪ್ರಶ್ನೆ, ನಿಮ್ಮ ಕಮಿಟ್ಮೆಂಟ್, ನಿಮ್ಮ ಬದ್ಧತೆ. ಓಕೆ, ನೀವು ಎಷ್ಟು ಬದ್ಧರಾಗಿದ್ದೀರಿ ಅಂತ. ಸೊ ಹೇಗೆ ನೋಡಿ, ನೀವು ಏನನ್ನ ನಮ್ಗೆ ಕೊಡುಗೆಯಾಗಿ ನೀಡಿದ್ದೀರಾ, ಅಥವಾ ಯಶಸ್ಸು, ಈ ವಿಕ್ಟ್ರಿ ವಿತ್ ಆಶ್ ಅಂತ ಒಂದು ವೇದಿಕೆ ಮಾಡಿದ್ದೀವಿ, ನಾವು ನಿಮ್ಮನ್ನ ಏತಕ್ಕಾಗಿ ಇಲ್ಲಿ ತಗೋಬೇಕು, ಯಾವ ಉದ್ದೇಶಕ್ಕಾಗಿ ನಿಮ್ಮನ್ನ ನಾವು ಇಲ್ಲಿಗೆ ತಗೋಬೇಕು ಅಂತ ನಮ್ಗೊಂದು ಮಾತು ಹೇಳಿ ನೀವು. ಸೊ ಹಾಗೆಯೇ ನಾವು ತಗೊಂಡ ಮಾತ್ರಕ್ಕೆ ನೀವು ನಿಮ್ಮ ಕೊಡುಗೆ, ಇದರ ಯಶಸ್ಸಿಗೆ ನಿಮ್ಮ ಕೊಡುಗೆ ಏನು, ನೀವೇನ್ ಮಾಡ್ತೀರಾ, ಇದನ್ನು ಯಶಸ್ಸು ಮಾಡ್ಲಿಕ್ಕೆ ನೀವ್ ಏನು ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ನಮಗೆ ಸ್ನೇಹಿತರೆ. ಓಕೆ, ಸೊ ಇದು ಕೂಡ ಅಷ್ಟೇನೆ. ಸೊ ಕೆಲವೊಂದು ನಿಮ್ಮ ಒಂದು ಏನ್ ಹೇಳ್ತಾರೆ, ನಿಮ್ಮ ವೈಯಕ್ತಿಕ ಹಾಗೂ ನಿಮ್ಮ ವ್ಯಾವಹಾರಿಕ ಕೆಲವೊಂದು ಗುಣಮಟ್ಟ ಆಗಿರ್ಬೋದು, ನಿಮ್ಮ ಕೆಲವೊಂದು ಏನ್ ಹೇಳ್ತಾರೆ ಟ್ರೇಡ್ಸ್ ಅಂತ ಹೇಳ್ತಾರೆ, ಅದು ಆಗಿರ್ಬೋದು. ಅಂದ್ರೆ ಟ್ರೇಡ್ಸ್ ಅಂದ್ರೆ ನಿಮ್ಮ ಗುಣಲಕ್ಷಣಗಳಾಗಿರ್ಬೋದು. ಅದನ್ನು ಕೂಡ ನಾವು ಇಲ್ಲಿ ಕೆಳಗಡೆ ಪಟ್ಟಿ ಮಾಡಿದ್ದೀವಿ. ನೀವು ನಮ್ಗೆ ಹೇಳಿ ಯಾವ್ದು ನಿಮ್ಗೆ ಸರಿಯಾಗಿ ಹೊಂದುತ್ತೆ. ಅದರಲ್ಲಿ 3 ಮಾತ್ರ ನೀವು ಪಟ್ಟಿ ಮಾಡಿ ಹೇಳಿ. ನಾವು ಕೆಲವೊಂದು ನಾವು ಪಟ್ಟಿ ಮಾಡಿದೀವಿ ನಿಮ್ ಬಗ್ಗೆ, ನೀವು ಯಾವ ತರ ಮನುಷ್ಯ ಅಂತ ನಮ್ಗೆ ಸರಿಯಾಗಿ ಹೇಳಿ ಅಂತ
ಒಂದು ಮುಂದಿನ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ನೋಡಿ, ಸೊ ಯಶಸ್ಸಿಗೆ, ಈ ವಿಕ್ಟರಿ ವಿತ್ ಆಶ್ ಯಶಸ್ಸಿಗೆ ನಿಮ್ಮ ಕೊಡುಗೆ ನೀವು ಯಾವ ರೀತಿಯಲ್ಲಿ ಕೊಡ್ತಾರೆ, ಸೊ ದಟ್ ಓಕೆ, ನಾವು ವಿಠಲ್ ಆನಂದ್ ಅವರಿಗೆ ಇಲ್ಲೊಂದು ಎಂಟ್ರಿ ಕೊಟ್ಟಿದ್ವಪ್ಪ ಈ ವಿಕ್ಟರಿ ವಿತ್ ಆಶ್ಗೆ, ಒಳ್ಳೇದಾಯ್ತು. ಯಾಕಂದ್ರೆ ಅವರು ತುಂಬಾ ನಮ್ಮ ಕಂಪನಿಯ ಯಶಸ್ಸಿಗೆ ಬಹಳ ದೊಡ್ಡ ಒಂದು ಕೊಡುಗೆ ನೀಡಿದ್ದಾರೆ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ತುಂಬಾ ಜನರನ್ನು ಇದಕ್ಕೆ ಸೇರಿಸಿದ್ದಾರೆ, ಬಿಸ್ನೆಸ್ ತಂದಿದ್ದಾರೆ. ಸೊ ಅವರ ಈ ಕೊಡುಗೆ ಅತ್ಯಮೂಲ್ಯವಾದಂತ ಭಾವಿಸಿ ನಾವು ನಿಮ್ಗೆ ಬೆನ್ ತಟ್ಟಬೇಕು ಅಂತ ನೀವು ಮಾಡ್ಬೇಕಾದ್ರೆ ನೀವು ಹೇಗೆ ಮಾಡ್ತೀರಾ, ಅದ್ರ ಬಗ್ಗೆ ಒಂದು ಸಣ್ಣ ಕ್ವಶನ್ ಆನ್ಸರ್ ಕೇಳ್ತಾ ಇದ್ರು. ಇದನ್ನೆಲ್ಲ ಮಾಡ್ಬೇಕಾದ್ರೆ ನಿಮ್ಗೊಂದು ವ್ಯಕ್ತಿತ್ವ ಅಂತ ಇರುತ್ತೆ. ಆ ವ್ಯಕ್ತಿತ್ವದ ಗುಣಲಕ್ಷಣಗಳೇನು, ಯಾವ ರೀತಿಯ ವ್ಯಕ್ತಿತ್ವ ನೀವು ಹೊಂದಿದ್ದೀರಿ, ನಿಮ್ಮನ್ನೇ ನೀವು ಈಗ ಹುಡುಕಿಕೊಳ್ಳಿ. ಯಾವ ರೀತಿಯ ವ್ಯಕ್ತಿತ್ವ ನಿಮ್ಮಲ್ಲಿದೆ ನೀವು ನಮ್ಗೆ ಹೇಳ್ಬೇಕು ಅಂತ ಕೆಳಗಿನ ಪ್ರಶ್ನೆಗಳನ್ನ ಕೇಳ್ತಾರೆ ಅವರು. ಇದು ಸ್ವಲ್ಪ ನಿಮ್ಗೆ ಕಷ್ಟ ಆಗಿರ್ಬೋದು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳೋಕೆ. ಪ್ಲೀಸ್ ದಯವಿಟ್ಟು ರೆಕಾರ್ಡಿಂಗ್ ತಿರುಗಿ ಕೇಳಿ, ಖಂಡಿತ ಅರ್ಥ ಆಗತ್ತೆ. ಮೊದ್ಲಿಗೆ ನೋಡಿ, ನಾನು ಹೇಳಿದ್ನಲ್ಲ, ಈಗ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ. ನಿಮ್ಮನ್ನು ನಾವು ಹೊಗಳಬೇಕು ಅಂತ ಹೇಳಿದ್ರೆ, ಅಥವಾ ನಿಮ್ಮ ಕಾಂಟ್ರಿಬ್ಯೂಷನ್ ಹೇಗಿದೆ, ನಿಮ್ಮ ಕೊಡುಗೆ ಏನಿದೆ ಈ ಒಂದು ಯಶಸ್ಸಿಗೆ, ಅದು ನಿಮ್ಮ ವ್ಯಕ್ತಿತ್ವವನ್ನು ಹೇಗೆ ಪ್ರತಿಬಿಂಬಿಸುತ್ತದೆ, ಹೇಗೆ ನಿಮ್ಮ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ, ನೀವೇ ಹೇಳಿ, ನೀವು ಯಾವ ತರ ಮನುಷ್ಯರು ಅಂತ ಒಂದು ಆ ಉತ್ತರಗಳನ್ನ ಆನ್ಸರ್ ನಮಗೆ ಕೊಟ್ಟಿದ್ದಾರೆ. ಇದೊಂದು ಸ್ವಲ್ಪ ಕಷ್ಟದ ಪ್ರಶ್ನೆ ಸ್ನೇಹಿತರೆ. ನೀವು ನಿಜವಾಗ್ಲೂ ಸರಿಯಾಗಿ ನಮ್ಮ ರೆಕಾರ್ಡಿಂಗ್ ಅನ್ನು ಕೇಳಿದ್ರೆ ನಿಮ್ಗೆ ಇದು ಅರ್ಥ ಆಗ್ಬೋದು 2-3 ಸಾರಿ. ಸೊ ಅದಕ್ಕೆ ಏನ್ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಇಂಟಗ್ರಿಟಿ ಅಂಡ್ ರಿಲಯಬಿಲಿಟಿ ಅಂತ. ಮಂಜು ಸರ್ ಕೇಳ್ತಾ ಉಂಟಾ? ಕೇಳ್ತಾ ಸ್ವಲ್ಪ ಇದಾಯ್ತು, ಸೆಂಟ್ರಲ್ ಇದಾಯ್ತು. ಓಕೆ ಓಕೆ ಓಕೆ. ಸೊ 9ನೇ ಪ್ರಶ್ನೆ ನಿಮ್ಗೆಲ್ರಿಗೂ ಅರ್ಥ ಆಗಿರ್ಬೋದು. ನಿಮ್ಮ ಕಮಿಟ್ಮೆಂಟ್, ನಿಮ್ಮ ಬದ್ಧತೆ. ಓಕೆ, ಯಶಸ್ಸಿಗೆ, ಈ ವಿಕ್ಟರಿ ವಿತ್ ಆಶ್ ವೇದಿಕೆಗೆ ಯಶಸ್ಸಿಗೆ ನಿಮ್ಮ ಕೊಡುಗೆ ಏನಿರಬಹುದು, ಆದ್ಯತೆ ಮೇರೆಗೆ ನಾವು ನಿಮ್ಮನ್ನು ಏಕೆ ಸೇರಿಸ್ಕೊಳ್ಬೇಕು, ಅಥವಾ ನಿಮಗೆ ಯಾವ ಅರ್ಹತೆ ಇದೆ ಎಂದು ನಾವು ನಿಮ್ಮನ್ನು ಸೇರಿಸ್ಕೊಳ್ಬೇಕು, ಹಾಗಾಗಿ ವೈಯಕ್ತಿಕ ಹಾಗೂ ವ್ಯಾವಹಾರಿಕ ಅಂಶಗಳು ನಿಮ್ಮಲ್ಲಿ ಎನ್ನುವುದನ್ನು ಕೆಳಗಿನ ಉತ್ತರಗಳ ಮೂಲಕ ಆಯ್ಕೆ ಮಾಡಿ. ನಮ್ಮಲ್ಲಿ ಉಂಟಪ್ಪ ಕೆಪಾಸಿಟಿ ನನ್ಗಿದೆ ಅಂತ ಹೇಳೋಕೆ ಕೆಲವು ಪ್ರಶ್ನೆಗಳನ್ನ ಉತ್ತರಗಳನ್ನ ಅವ್ರು ಕೊಟ್ಟಿದ್ದಾರೆ. ಪ್ರಶ್ನೆಗಳಲ್ಲ ಸ್ನೇಹಿತರೆ, ಉತ್ತರಗಳು. ಈ ಪ್ರಶ್ನೆಯಲ್ಲಿ ಕೆಲವೊಂದು ಉತ್ತರಗಳು ನಿಮ್ಗೆ ಹೋಲಿಕೆ ಆಗ್ತದೆ. ನಾನು ಈ ತರ ಇದ್ದೀನಿ, ನನ್ನ ಈ ಒಂದು ಸ್ವಭಾವ ಈ ತರ, ನನ್ನ ಕ್ವಾಲಿಟಿ ಗುಣಲಕ್ಷಣಗಳು ಈ ತರ ಇದ್ದಾವೆ ಅಂತ ಈ ಕೆಳಗಿನ ಪ್ರಶ್ನೆಗಳಲ್ಲಿ 3 ಮಾತ್ರ ನೀವು ಸಿಲೆಕ್ಟ್ ಮಾಡಿಬಿಟ್ಟು ಟಿಕ್ ಮಾಡಿ, ನಾನು ಈ ತರ ಮನುಷ್ಯ ಅಂತ. ಓಕೆ, ಒಂದನೇದು ಇಂಟಗ್ರಿಟಿ, ಏಕತೆ ಮತ್ತೆ ಪ್ರಾಮಾಣಿಕತೆ, ಹಾಗೂ ರಿಲಯಬಿಲಿಟಿ, ನಂಬಿಕಸ್ಥತೆ, ನಂಬಬಹುದು ಈ ಮನುಷ್ಯನ ಅಂತ. ರಿಲಯಬಿಲಿಟಿ ಅಂದ್ರೆ ಏನು ಗೊತ್ತು ಸ್ನೇಹಿತರೆ, ಈಗ ನಾವ್ ಯಾರಿಗೂ ಏನೋ ಒಂದು ಕೆಲಸ ಕೊಟ್ಟಿರ್ತೀವಿ, ನಮ್ಗೆ ಏನು ಮಾಡೋದ್ ಬೇಡ, ಫೋನ್ ಅಲ್ಲಿ ಹೇಳಿ ಸಾಕು, ನೋಡಪ್ಪ ರಾಜಾ ಈ ಕೆಲಸ ಒಂದು ಮಾಡ್ಬಿಡು, ನಿಂಗೆ 500 ರೂಪಾಯಿ ಕೊಡ್ತೀನಿ, ಖಂಡಿತ ಮಾಡ್ಲೇಬೇಕು, ನಾಳೆ ಬೆಳಗ್ಗೆ 9 ಗಂಟೆಗೆ ನಂಗೆ ಅದು ರೆಡಿ ಆಗ್ಬೇಕು ಅಂತ ಹೇಳಿದ್ರೆ ಆ ಮನುಷ್ಯ ಹೋಗಿ ಮಾಡೇ ಮಾಡ್ತಾನೆ. ನಮ್ಗೆ ಖಂಡಿತ ನಂಬಿಕೆ ಇದೆ, ಅದು ರಿಲಯಬಿಲಿಟಿ, ಮನುಷ್ಯನ ಮೇಲಿರೋ ನಂಬಿಕೆ. ಅದೇ ಬೇರೊಬ್ರಿಗೆ ಹೇಳಿರ್ತೀವಿ, ಬಟ್ 10 ಸಾರಿ ಫೋನ್ ಮಾಡ್ಬೇಕು, ಆ ಮನುಷ್ಯ 9 ಗಂಟೆ ಹೋಗ್ತಾನೆ ಅಂತ ಏನು ಗ್ಯಾರಂಟಿ ಇರೋದಿಲ್ಲ. ಅದು ರಿಲಯಬಿಲಿಟಿ ಅಲ್ಲ ಸ್ನೇಹಿತರೆ. ರಿಲಯಬಿಲಿಟಿ ಅಂದ್ರೆ ನಾವು ಹೇಳಿದ ಕೆಲಸ ಸರಿಯಾದ ಸಮಯಕ್ಕೆ ಸರಿಯಾಗಿ ಕರೆಕ್ಟ್ ಆಗಿ ನಾವು ಎಣಸಿಗಿಂತ ಚೆನ್ನಾಗಿ ಮಾಡೋದು. ಆ ತರ ಮನುಷ್ಯರ, ನೀವು ಕೂಡ ಆ ತರ ಮನುಷ್ಯರ, ನಿಮ್ಮಲ್ಲಿ ಪ್ರಾಮಾಣಿಕತೆ ಉಂಟಾ, ನಿಮ್ಮನ್ನು ನಂಬಬಹುದಾ ಅಂತ ಆನ್ಸರ್ ಕೇಳ್ತಾ ಇದ್ರು. ಯಾಕಂದ್ರೆ ನಂಬಿಕೆ, ಯಾವುದೇ ನಿಮ್ಮ ಈಗ ಒಂದು ಸೇಲ್ಸ್ಗೋಸ್ಕರ ಅಥವಾ ಒಂದು ಮಾರಾಟಕ್ಕೋಸ್ಕರ ನೀವು ಒಂದು ತಂಡ ಮಾಡಿರ್ತೀರಾ, ಅದ್ರಲ್ಲಿ ನಂಬಿಕೆ ಬಹಳ ಮುಖ್ಯ. ಇಲ್ಲ ಅಂದ್ರೆ ನೀವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಸೊ ನಂಬಿಕೆ ಅಂದ್ರೆ ನೋಡಿ ಸ್ನೇಹಿತರೆ, ಈಗ ನೀವೊಂದು ಯಾವ್ದೋ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮ ಕೆಳಗಡೆ ಒಂದು 10-15 ಜನ ಇರ್ತಾರೆ, ಅದ್ರಲ್ಲಿ ಒಬ್ಬ ಕೂಡ ಸ್ವಲ್ಪ ಸ್ವಾರ್ಥ ತೋರಿಸಿದ್ರೆ ಅವ್ನು ನಿಮ್ಗೆ ಮೋಸ ಮಾಡ್ಬಿಟ್ಟು ದುಡ್ಡು ಒಳಗಡೆ ಹಾಕ್ಬಿಟ್ಟು ಹೋಗ್ಬೋದು. ಅವಾಗ ಏನಾಗುತ್ತೆ, ನೀವ್ ಎಣಿಸ್ಕೊಂಡಿರ್ತೀರಾ ಇದ್ರ ಒಂದು 10 ಲಕ್ಷ ರೂಪಾಯಿ ಪ್ರಾಫಿಟ್ ಬಂದಿರುತ್ತೆ ಅಂತ, ಅಲ್ಲಿ ನೋಡಿದ್ರೆ 2 ಲಕ್ಷ ಬಂದಿರುತ್ತೆ, ಅಭಿವೃದ್ಧಿ ಅಷ್ಟೊಂದು ನೀವ್ ಎಣಿಸಿದ ರೀತಿ ಆಗಿರೋದಿಲ್ಲ. ಬಟ್ ನೀವು ಯಾವ ತರ ಮನುಷ್ಯ, ನೀವು ಪ್ರಾಮಾಣಿಕರ, ನೀವು ಇದನ್ನು ಹೀಗೆ ನಿಮ್ಮನ್ನ ನಂಬಬಹುದಾ, ಈ ತರ ಒಂದು ಗುಣಲಕ್ಷಣ ನಿಮ್ಮಲ್ಲಿ ಉಂಟಾ, ಹೇಳಿದ ಕೆಲಸ ನೀವು ಸರಿಯಾದ ಸಮಯಕ್ಕೆ ಮಾಡ್ತೀರಾ, ಹಾಗೂ ಯಾವುದೇ ಕಾರಣಕ್ಕೆ ಕಂಪನಿಗೆ ಮೋಸ ಮಾಡುವುದಿಲ್ಲ ಅಂತ ಗ್ಯಾರಂಟಿ ಆಗುವಂತ ಮನುಷ್ಯ ನೀವು ಅಂತ ಮೊದಲನೇ ಒಂದು ಪ್ರಶ್ನೆಗೆ ಇದು ಉತ್ತರ ಹೇಳ್ತಾ ಇದ್ದಾರೆ. ನಾನು ಇದೇ ತರ ಮನುಷ್ಯ, ಹೌದು ನನ್ನ ಗುಣಲಕ್ಷಣಗಳು ಇದೇ ತರ ಅಂತ ನಿಮ್ಗೆ ಮನಸ್ಸಿಗೆ ಅನ್ಸಿದ್ರೆ ನೀವು ಆ ಆನ್ಸರ್ ಅನ್ನ, ಆ ಉತ್ತರವನ್ನ ಸಿಲೆಕ್ಟ್ ಮಾಡಬಹುದು. ಆಕ್ಚುಲಿ ಟಾಪ್ 3 ಮಾತ್ರ, 3 ಉತ್ತರಗಳನ್ನ ನೀವು ಸಿಲೆಕ್ಟ್ ಮಾಡಬಹುದು. 2ನೇ ಪ್ರಶ್ನೆ ಆಶಾವಾದ ಮತ್ತು ಹಾಗೂ ಒಂದು ಧನಾತ್ಮಕವಾದ ಶಕ್ತಿ. ಯಾವತ್ತು ನೋಡಿ ಆಶಾವಾದ, ನಾಳೆ ನನ್ನದೇ, ನಾನು ಖಂಡಿತ ನಾಳೆ ವಿನ್ ಆಗ್ತೀನಿ, ಸೋಲೋದೇ ಇಲ್ಲ ಜೀವನದಲ್ಲಿ, ಹಾಗೂ ಒಂದು ಪಾಸಿಟಿವ್ ಶಕ್ತಿ, ನಾಳೆ ಯಾವಾಗ್ಲೂ ಒಂದು ಧನಾತ್ಮಕವಾದ ಶಕ್ತಿ ಇರುತ್ತೆ. ಸೊ ಯಾಕಂದ್ರೆ ಏನಾಗುತ್ತೆ, ನಿಮ್ಮ ಈ ಒಂದು ಆಶಾವಾದದಿಂದ ನೀವು ತುಂಬಾ ಒಳ್ಳೆಯ ಒಂದು ವ್ಯಕ್ತಿತ್ವ, ಒಂದು ಖುಷಿಯಾದ ಪ್ಲೀಸಿಂಗ್ ಪರ್ಸನಾಲಿಟಿ ಅಂತಾರೆ. ಕೆಲವರ ವ್ಯಕ್ತಿತ್ವ ನೋಡಿದ ಕೂಡ ಬಹಳ ಖುಷಿ ಆಗುತ್ತೆ, ಆ ಮನುಷ್ಯನ ಜೊತೆ ಇರೋಣ ಅಂತ. ಅವ್ರು ನೋಡ್ಲಿಕ್ಕೆ ಸುಂದರರಾಗಿರ್ತಾರೋ ಇಲ್ಲೋ ವಿಷಯ ಬೇರೆ, ಬಟ್ 10 ನಿಮಿಷ ನೀವು ಅವ್ರ ಜೊತೆ ಬೆರ್ತ ಕೂಡಲೇ ಅವರ ವ್ಯಕ್ತಿತ್ವ ನಿಮಗೆ ಬಹಳ ಇಷ್ಟವಾಗ್ಬಿಡುತ್ತೆ. ಈ ಮನುಷ್ಯ ಎಲ್ರನ್ನೂ ಪ್ರೀತಿ ಮಾಡ್ತಾನೆ, ಎಲ್ರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾನೆ, ಹಾಗೂ ಆ ಮನುಷ್ಯ ಇನ್ನೊಬ್ಬರನ್ನ ಆಕರ್ಷಿಸುವಂತ ಶಕ್ತಿ ಹೊಂದಿದ್ದಾನೆ.
ಇದು ಎರಡನೇ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಆತರ ಮನುಷ್ಯರ ಅಂತ ಆಸ್ ಸರ್ ಕೇಳ್ತಾರೆ. ಹಾಗೆ ರೆಸಿಲಿಯನ್ಸ್ ಅಂಡ್ ಅಡಾಪ್ಟಬಿಲಿಟಿ. ರೆಸಿಲಿಯನ್ಸ್ ಅಂದ್ರೆ ಏನ್ ಗೊತ್ತಾ ಸ್ನೇಹಿತರೆ, ಈಗ ಸಮುದ್ರದಲ್ಲಿ ದೊಡ್ಡ ಚಂಡಮಾರುತ ಬರ್ಲಿ, ಬಿರುಗಾಳಿ ಬೀಸ್ಲಿ, ಎಷ್ಟೇ ದೊಡ್ಡ ಅಲೆಗಳಿರ್ಲಿ, ಬಂಡೆ ಕಲ್ಲುಗಳು ಇರ್ತಾರೆ ಸಮುದ್ರದಲ್ಲಿ. ನೀವು ನೋಡಿರ್ಬೋದು, ದೊಡ್ಡ ದೊಡ್ಡ ಪರ್ವತ ಅದು, ಎಷ್ಟೇ ದೊಡ್ಡ ಅಲೆ ಬಂದು ಹೇಗೆ ಬಡಿದ್ರು ಅವು ಸ್ಥಿರವಾಗಿ ಅಲ್ಲಿ ನಿಂತಿರುತ್ತವೆ. ಆ ಸ್ಥಿರತೆಗೆ ರೆಸಿಲಿಯನ್ಸ್ ಇರ್ತಾರೆ, ಹೋರಾಟ ಕೊಡುವ ಒಂದು ಜಾಯಮಾನ. ಎಷ್ಟೇ ಸಮಸ್ಯೆ ಬರ್ಲಿ, ಏನೇ ಬರ್ಲಿ, ಬಂಡೆಗಲ್ಲಿನಂತೆ ದೃಢವಾಗಿ ನಿಂತು ಅದನ್ನು ಎದುರಿಸಿ ಅದಕ್ಕೆ ಉತ್ತರ ಕೊಟ್ಟು ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಹೊಂದಿಕೊಂಡು, ಓಕೆ. ಸೊ ಮಾರ್ಕೆಟ್ ಅಲ್ಲಿ ನೀವು ಹೋಗ್ತೀರಾ, ಒಂದು ಯಾವ್ದೋ ಒಂದು ಪ್ರಾಡಕ್ಟ್ ಇಟ್ಕೊಂಡು ಉತ್ಪನ್ನ ಇಟ್ಕೊಂಡು ಹೋಗ್ತೀರಾ, ಮಾರ್ಕೆಟ್ ನಿಮ್ಮನ್ನ ರಿಜೆಕ್ಟ್ ಮಾಡುತ್ತೆ, ಹೋಗಪ್ಪ ಇದು ಚೆನ್ನಾಗಿಲ್ಲ, ನಾನ್ ಬೇಡ, ನಿನ್ ಪ್ರಾಡಕ್ಟ್ ಉತ್ಪನ್ನ ಬೇಡ, ನೀನ್ ಹೋಗ್ ಮನೆಗೆ, ನಾನ್ ದುಡ್ಡು ಕೊಡಲ್ಲ ಅಂತ ಹೇಳ್ತಾರೆ, ಬೇಜಾರ್ ಮಾಡಿಸ್ತಾರೆ, ನಿಮ್ಗೆ ಬೈತಾರೆ, ನಿಮ್ನ ಚೀತು ಅಂತಾರೆ. ಈ ತರ ಎಲ್ಲ ಮಾರ್ಕೆಟ್ ಅಲ್ಲಿ ಆಗತ್ತೆ. ಯಾಕಂದ್ರೆ ಪ್ರತಿ ದಿವಸ ಬದಲಾವಣೆ ಮಾರ್ಕೆಟ್ ಅಲ್ಲಿ ಆಗ್ತಾ ಇರತ್ತೆ. ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡು ನಾವು ಸುಮ್ನೆ ಬಿಟ್ಬಿಟ್ರೆ ನಮ್ಮ ಜೀವನ ವ್ಯರ್ಥ ಆಗತ್ತೆ. ಅದು ಬಿಟ್ಬಿಟ್ಟು ಇರ್ಲಪ್ಪ, ನನ್ನ ಉತ್ಪನ್ನ ಇವತ್ತು ಸರಿ ಇಲ್ಲ, ನಾಳೆ ಒಂದು ಅದ್ಭುತವಾದ ಇನ್ನೊಂದು ಉತ್ಪನ್ನದೊಂದಿಗೆ ನಾನು ಮಾರ್ಕೆಟ್ಗೆ ಹೋಗ್ಬಿಟ್ಟು ಜಯಿಸ್ತೇನೆ ಅಂತ ಮನೋಭಾವನೆ ನಿಮ್ಮಲ್ಲಿ ಉಂಟಾ? ಆ ಹೋರಾಟದ ಮನೋಭಾವ ನಿಮ್ಮಲ್ಲಿ ಇರುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಇದೆ ಅಂತ ಕೇಳ್ತಾರೆ ಸರ್. ಮತ್ತೆ ಇದು ಮುಂದಿನ ಉತ್ತರ. ಓಕೆ, ನೀವು ಅದನ್ನು ಸಿಲೆಕ್ಟ್ ಮಾಡ್ಬೋದು. ಬೇಕಾದ್ರೆ ನಿಮ್ಮ ವ್ಯಕ್ತಿತ್ವ ಆ ತರ ಇದ್ರೆ ನೀವು ಅದನ್ನು ಕೂಡ ಸಿಲೆಕ್ಟ್ ಮಾಡ್ಬೋದು. ಹಾಗೆ ಮುಂದಿನದು ಏನಂದ್ರೆ ಸೆಲ್ಫ್ ಮೋಟಿವೇಶನ್, ಸ್ವಸ್ಫೂರ್ತಿ ಅಂತಾರೆ. ನಮ್ಗೆ ನಾವು ಸ್ಫೂರ್ತಿ ತುಂಬಿಕೊಳ್ಳೋದು, ನಮ್ಮನ್ನ ನಾವು ಯಾವತ್ತು ಬೆಂತಟ್ಕೊಳ್ಳೋದು, ಹಾಗೂ ನಾವು ಇನಿಷಿಯೇಟಿವ್ ತಗೊಳ್ಳೋದು, ಮುಖಂಡತ್ವ ವಹಿಸೋದು. ಈ ಕೆಲಸ ನಾನ್ ಮಾಡ್ತೀನಿ, ನಂತರ ಕೆಪಾಸಿಟಿ ಇದೆ, ನಾನು ಖಂಡಿತ ಈ ಕೆಲಸ ಮಾಡಬಲ್ಲೆ ಅಂತ ಒಂದು ಮುಖಂಡತ್ವ ತೋರಿಸೋದು. ಸೊ ಹಾಗೆ ಏನಾಗುತ್ತೆ, ಎಲ್ರಿಗೂ ಅಷ್ಟೇನೆ ಕೇಳ್ತಾ ಕೇಳ್ತಾ ತುಂಬಾ ಜನ ನಿಮ್ ಜೊತೆ ಇರ್ತಾರೆ. ಅವರಿಗೆಲ್ಲ ಬೇಕಾದ ಅರ್ಹತೆಗಳನ್ನು ನೀವು ತುಂಬಿಸೋದು, ಅವರಿಗೆ ಬೇಕಾದ ಟ್ರೈನಿಂಗ್ ಕೊಡೋದು, ಮಾಹಿತಿ ಕೊಡೋದು. ನೀವು ಆತರ ಮನುಷ್ಯನ, ನಿಮ್ಮ ಹತ್ರ ಆ ಒಂದು ಏನು ಆತ್ಮವಿಶ್ವಾಸ ಇದೆಯಾ, ಅಥವಾ ನಿಮ್ಮ ಹತ್ರ ಆತೊಂದು ಇನ್ನೊಬ್ಬರ ಬಗ್ಗೆ ಸಹಾನುಭೂತಿ, ಇನ್ನೊಬ್ರು ಬೆಳಿಬೇಕು, ಅವರು ಒಳ್ಳೇದಾಗ್ಬೇಕು, ಆತರ ಶಕ್ತಿ ಇದೆ, ಅದು ಮತ್ತೊಂದು ಉತ್ತರ. ಸೊ ಇದನ್ನೆಲ್ಲ ನೀವು ನೋಡ್ಕೊಳ್ಳಿ ಸ್ನೇಹಿತರೆ. ಎಲ್ಲವೂ ಒಳ್ಳೆ ಒಂದು ಉತ್ತರಗಳನ್ನೇ ಕೊಟ್ಟಿದ್ದಾರೆ ಸರ್. ನೀವು ಯಾವ ತರ ಅಂತ ನೀವು ಸಿಲೆಕ್ಟ್ ಮಾಡಿ. ಒಂದು ಸೆಲ್ಫ್ ಮೋಟಿವೇಶನ್, ಸ್ವಸ್ಫೂರ್ತಿ, ನಾವೇ ನಮ್ಗೆ ಸ್ಫೂರ್ತಿ ತುಂಬ್ಕೋತೀವಿ. ಬಿದ್ರು ಪರವಾಗಿಲ್ಲ, ನಾ ಎದ್ದಿದ್ದೀನಪ್ಪ, ನಾನು ಗಟ್ಟಿ ಇದ್ದೀನಿ, ಖಂಡಿತ ದುಡಿತೀನಿ, ಯಾರಿಗೂ ಮೋಸ ಮಾಡಿಲ್ಲ, ದೇವ್ರು ನನ್ನನ್ನು ಯಾವತ್ತೂ ಕೈ ಬಿಡಲ್ಲ, 100ಕ್ಕೆ 100 ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಮುಂದೆ ಹೋಗ್ತೀವಲ್ಲ, ಅದು ಯಾವತ್ತು ನಮ್ಮ ಕೈ ಬಿಡುವುದಿಲ್ಲ ಅಂತಾರೆ. ನೀವು ಆ ತರ ವ್ಯಕ್ತಿಯ. ಸೊ ಹಾಗೆಯೇ, ಸೊ ಯಾರು ಹೇಳೋದ್ ಬೇಡ, ನಾವೇ ಎದ್ದು ಬಿಟ್ಟು ನಾವೇ ಸ್ಫೂರ್ತಿ ತುಂಬಿಕೊಂಡು ಪರವಾಗಿಲ್ಲ, ನಾಳೆ ನಮ್ಮದೇ ಅಂತ ನಾವು ಮುಂದೆ ಹೋಗ್ತೀವ. ನೀವು ಆತರ ವ್ಯಕ್ತಿತ್ವರಾದ್ರೆ ಆ ಪ್ರಶ್ನೆಗೆ ಅಲ್ಲಿ ಒಂದು ಟಿಕ್ ಹಾಕಿ, ಉತ್ತರವನ್ನು ಟಿಕ್ ಮಾಡ್ಬಿಟ್ಟು ನೀವು ಮುಂದೆ ಹೋಗಿ. ಮತ್ತೊಂದು ಉತ್ತರ ಇದೆ, ನಿಮ್ಮ ಏನು ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಆತ್ಮವಿಶ್ವಾಸ, ಹಾಗೂ ನಿಮ್ಮ ಸಹಾನುಭೂತಿ, ಇನ್ನೊಬ್ಬರ ಬಗ್ಗೆ ನಿಮಗೆ ಎಷ್ಟು ಪ್ರಾಮಾಣಿಕ ಕಾಳಜಿ ಇದೆ. ಸೊ ಏನಾಗುತ್ತೆ, ಸೊ ಯಾರು ಜನ, ಈಗ ನಿಮ್ದೊಂದು ಗ್ರೂಪ್ ಇದೆ, ಅವರಿಗೆ ನಿಮ್ ಹತ್ರ ಬಂದಾಗ ನೋಡಿ, ನಾನು ಮಿಸ್ಟರ್ ವಿಠಲ್ ಹತ್ರ ಹೋದ್ರೆ ನನಗೆ ಎಲ್ಲಾ ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ಮಿಸ್ಟರ್ ಮಂಜುನಾಥ್ ಹತ್ರ ಹೋಗಿದ್ರೆ ಎಲ್ಲಾ ಪರಿಹಾರ ಸಿಗುತ್ತೆ ಅಂತ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿದೆಯಾ? ಜನ ನಿಮ್ಮನ್ನು ಬಂದ್ರೆ ನೀವು ಅವರನ್ನು ಸ್ವೀಕಾರ ಮಾಡಿ ಅವರಿಗೆ ಸಹಾಯ ಮಾಡ್ತೀರಾ? ಆ ತರ ನಿಮ್ಮ ಒಂದು ವ್ಯಕ್ತಿತ್ವನ ಅದಾದ್ರೆ ಇದನ್ನು ಟಿಕ್ ಮಾಡಿ ಅಂತ ಈ ಉತ್ತರ ಕೊಟ್ಟಿದ್ದಾರೆ. ಹಾಗೆ ಲೀಡರ್ಶಿಪ್ ಅಂಡ್ ಮೆಂಟರಿಂಗ್. ಲೀಡರ್ಶಿಪ್ ಅಂದ್ರೆ ನಾಯಕತ್ವದ ಗುಣ. 10 ಜನರಿಗೆ ನೀವು ನಾಯಕರಾಗಿರ್ತೀರಾ, ಹಾಗೂ ಬಂದವರಿಗೆ ತರಬೇತಿ ಕೊಟ್ಟು, ಹಾಗೂ ಏನಾದ್ರೂ ಸ್ವಲ್ಪ ಮೋಟಿವೇಟ್ ಆಗಿಲ್ಲ, ಅವರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ, ಅವರಿಗೆಲ್ಲ ತಿರುಗಿ ಸ್ಫೂರ್ತಿ ತುಂಬಿ, ಪ್ರೇರಣೆ ತುಂಬಿ ಅವರನ್ನ ಮುಂದೆ ಕರ್ಕೊಂಡು ಹೋಗ್ಬಿಟ್ಟು, ಸೊ ಇದೆಲ್ಲ ಮಾಡ್ತೀರಾ. ಹಾಗೂ ಇನ್ನೊಬ್ಬರಿಗೆ ಸ್ಫೂರ್ತಿ ತುಂಬುವಂತ ವ್ಯಕ್ತಿತ್ವ ನಿಮ್ಮಲ್ಲಿ ಇದ್ರೆ ಆ ಮುಂದಿನ ಒಂದು ಉತ್ತರವನ್ನು ನೀವು ಟಿಕ್ ಮಾಡ್ಬೋದು. ಹಾಗೆ ರಿಲೇಶನ್ಶಿಪ್ ಬಿಲ್ಡಿಂಗ್. ವ್ಯವಹಾರದಲ್ಲಿ ಈ ಸಂಬಂಧಗಳು ಬಹಳ ಮುಖ್ಯ. ವ್ಯವಹಾರದ ಸಂಬಂಧನೇ ಬೇಡ, ವೈಯಕ್ತಿಕ ಸಂಬಂಧನೇ ಬೇಡ ಸ್ನೇಹಿತರೆ, ಬೇರೆ ಸ್ನೇಹಿತರೆ. ಸೊ ವ್ಯವಹಾರದಲ್ಲಿ ನಿಮ್ಮ ಸಂಬಂಧ ಚೆನ್ನಾಗಿದ್ದಷ್ಟು ನಿಮ್ಮ ವ್ಯವಹಾರ ಚೆನ್ನಾಗಿರ್ತದೆ. ಸೊ ಆತರ ಒಂದು, ಸೊ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗಿಬಿಟ್ಟು ಆತರ ಒಂದು ಒಳ್ಳೆ ಒಂದು ಸಂಬಂಧ ಹೊಂದುವಂತ, ವ್ಯವಹಾರದಲ್ಲಿ ಸಂಬಂಧ ಹೊಂದುವಂತಹ ವ್ಯಕ್ತಿತ್ವ ನಿಮ್ದಾದ್ರೆ ಈ ಉತ್ತರನ ಟಿಕ್ ಮಾಡಿ ಅಂತ ಮತ್ತೊಂದು. ಹಾಗೆ ಪರ್ಸುವೇಸಿವ್ ಕಮ್ಯುನಿಕೇಶನ್. ನಿಮ್ಮ ಸಂಪರ್ಕ, ನೀವು ಹೇಗೆ ಮಾತಾಡ್ತೀರಾ, ಆ ಮಾತುಗಳನ್ನು ಕೇಳಿದ್ರೆ ಜನ ಖುಷಿ ಪಡ್ತಾರ ಅಥವಾ ಬೇಜಾರ್ ಮಾಡ್ಕೋತಾರ, ಅಥವಾ ನೀವು ಏನ್ ಹೇಳ್ಬೇಕು ಅದನ್ನ ಅದ್ಭುತವಾಗಿ, ಚೆನ್ನಾಗಿ, ನೇರವಾಗಿ, ದಿಟ್ಟವಾಗಿ, ನಿರಂತರವಾಗಿ, ಬಹಳ ಅದ್ಭುತವಾಗಿ ಹೇಳ್ತೀರಾ. ಆತರ ಒಂದು ಮಾತುಗಾರರ ನೀವು. ಆ ಮಾತುಗಳಿಂದ ನೀವು ಇನ್ನೊಬ್ಬರ ಮನಸ್ಸನ್ನು ಗೆಲ್ತೀರಾ. ಅಂತ ವ್ಯಕ್ತಿತ್ವರಾದ್ರೆ ಈ ಒಂದು ಉತ್ತರವನ್ನು ಸೆಲೆಕ್ಟ್ ಮಾಡಿ ಟಿಕ್ ಮಾಡಿ ಅಂತ ಮತ್ತೊಂದು ಉತ್ತರ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದ್ರ ಕೆಳಗಡೆ ಟೈಮ್ ಮತ್ತೆ ಪ್ರಯಾರಿಟಿ ಮ್ಯಾನೇಜ್ಮೆಂಟ್. ಸಮಯ ಮತ್ತು ಆದ್ಯತೆ ಯಾವುದು ನಮ್ಗೆ ಮುಖ್ಯ ಅದನ್ನು ನಾವು ನಿಭಾಯಿಸುವುದು, ಅದನ್ನು ನಾವು ಕಲಿಬೇಕು. ಸಮಯವನ್ನು ನಿಭಾವಣೆ ಕೂಡ ಸರಿಯಾದ ಸಮಯಕ್ಕೆ ಎಲ್ಲವನ್ನೂ ಮಾಡುವುದು ಸರಿಯಾದ ಸಮಯಕ್ಕೆ ಬಹಳ ಮುಖ್ಯ. ಯಾಕಂದ್ರೆ ಸಮಯ ಸ್ವಲ್ಪ ಆಚೆ ಆದ್ರೂ ನಿಮ್ಮ ಬಿಸ್ನೆಸ್ ಪೂರ ಹೆಚ್ಚು ಕಡಿಮೆ ಆಗ್ತದೆ, ನಿಮ್ಮ ಅಭಿವೃದ್ಧಿ ಕುಂಠಿತ ಆಗ್ತದೆ. ಸೊ ಹಾಗೆ ನೀವು ಸಮಯದ ಬಗ್ಗೆ ನಿಷ್ಠತೆಯಿಂದ ಇದ್ದೀರಾ, ಸಮಯವನ್ನು ಸರಿಯಾಗಿ ಪರಿಪಾಲಿಸ್ತೀರಾ. ಹಾಗೆ ಸೊ ಯಾರಿಗೆಲ್ಲ ನೀವು ಅದ್ರಿಗೆ ಒಂದು ನಿಮ್ಮನ್ನ ಜನರನ್ನು ನೀವು ನೇಮಕ ಮಾಡ್ಕೋಬೇಕು, ನೇಮಕಾತಿಗಳನ್ನು ಮಾಡ್ಕೋಬೇಕು. ಅದನ್ನು ಸರಿಯಾದ ಸಮಯಕ್ಕೆ ಬೇಕಾದ ಜನರನ್ನು ನೇಮಕ ಮಾಡ್ಕೊಳ್ಳುವಂತ ಕೆಪಾಸಿಟಿ ನಿಮ್ಮಲ್ಲಿ ಇದೆಯಾ? ಅವರಿಗೆ ಬೇಕಾದ ತರಬೇತಿ ಕೊಡುವಂತ ಕೆಪಾಸಿಟಿ ಇದೆಯಾ? ಅಥವಾ ಪರ್ಸನಲ್ ಪ್ರೊಡಕ್ಷನ್ ಎಫಿಷಿಯಂಟ್ಲಿ ಅಂದ್ರೆ ಸ್ನೇಹಿತರೆ, ಈಗ ನಿಮ್ಮದೊಂದು ಗ್ಯಾರೇಜ್ ಇದೆ ಅಂತ ಇಟ್ಕೊಳ್ಳೋಣ. ಯಾರೋ ಒಂದು ಕಸ್ಟಮರ್ ಬಂದ್ಬಿಟ್ಟು ನಿಮ್ಮ ಹತ್ರ ಹೇಳ್ತಾನೆ, ನನಗೊಂದು ಫ್ಯಾಬ್ರಿಕೇಶನ್, ನನ್ನ ಮನೆಗೆ ಒಂದು ಕಿಟಕಿ ಇದೆ ಮಾರೆ, ಅದಕ್ಕೊಂದು ಕಬ್ಬಿಣದ ಸರಳಿನ ಒಂದು ಕಿಟಕಿ ತರ ಬೇಕು ಸರಳುಗಳಿಂದ ಅಂತ.
ಅದು ಕರೆಕ್ಟ್ ಆಗಿ ಅವ್ನ್ ಏನ್ ಮಾಡ್ತಾನೆ, ಈ ಒಂದು 6/3 ಮಾಡಿಕೊಡು ಸಾಕು, ಇಷ್ಟು ಎಷ್ಟಾಗುತ್ತೆ ದುಡ್ಡು ಅಂತ. ಅದೊಂದು ಸಮಯಕ್ಕೆ ಸರಿಯಾಗಿ ನಾವು ಅವರಿಗೆ ಮಾಡಿಕೊಡೋದು ಏನಿದೆ ಸ್ನೇಹಿತರೆ, ಅದಕ್ಕೆ ಏನ್ ಹೇಳ್ತಾರೆ, ಪರ್ಸನಲ್ ಪ್ರೊಡಕ್ಷನ್ ಅಂತ. ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಕಂಪನಿಗೆ ನೀವು ಏನ್ ಬೇಕು ಅದನ್ನು ಮಾಡಿ ಕೊಡ್ತೀರಲ್ಲ, ಅವರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ಪರ್ಸನಲ್ ಪ್ರೊಡಕ್ಷನ್ ಅಂತ ಹೇಳ್ತಾರೆ ಸ್ನೇಹಿತರೆ. ನೀವು ಅದನ್ನೆಲ್ಲ ಮಾಡೋಕೊಂದು ಅರ್ಹತೆ ಇದೆ ನಿಮ್ಮ ಹತ್ರ, ಅಥವಾ ಸಮಯವನ್ನು ಚೆನ್ನಾಗಿ ನಿಭಾಯಿಸ್ತೀರಾ, ಪ್ರಯಾರಿಟಿ ಯಾವ್ದನ್ನು ಮೊದಲು ಮಾಡ್ಬೇಕು, ಯಾವ್ದನ್ನು ಲಾಸ್ಟ್ ಮಾಡ್ಬೇಕು, 10 ಕೆಲಸಗಳಿವೆ, ಅದರಲ್ಲಿ ಮುಖ್ಯವಾದ ಕೆಲಸಗಳನ್ನ ಯಾವುದು ಆತರ ಲಿಸ್ಟ್ ಮಾಡ್ಬಿಟ್ಟು ಅದನ್ನು ಸರಿಯಾಗಿ ನೀವು ಸಮಯಕ್ಕೆ ಸರಿಯಾಗಿ ಮಾಡುವಂತಹ ಕೆಪಾಸಿಟಿ ಇದೆಯಾ ಅಥವಾ ವ್ಯಕ್ತಿತ್ವ ನಿಮ್ದಾದ್ರೆ ಇದನ್ನು ಟಿಕ್ ಮಾಡಿ ಅಂತ ಹೇಳ್ತಾ ಕೊನೆಯ ಉತ್ತರಕ್ಕೆ ಬರ್ತಾರೆ ಸ್ನೇಹಿತರೆ. ಸೊ ಕನ್ಸಿಸ್ಟೆನ್ಸಿ ಅಂದ್ರೆ ಮನುಷ್ಯ ಇವನು ಯಾವಾಗ ಬೇಕಾದ್ರೂ ನಂಬೋದಪ್ಪ ಅಂತ ಹೇಳೋ ಒಂದು ಗುಣ ಇದೆ ಅಲ್ಲ, ಅದು ಕನ್ಸಿಸ್ಟೆನ್ಸಿ ಅಂತಾರೆ. ಓಕೆ, ಸೊ ಹಾಗೆ ಫಾಲೋ ಥ್ರೂ. ಈಗ ಒಂದು ಕೆಲಸ ಕೊಟ್ಟಿದ್ದೀರಾ, ಅದನ್ನು ಸರಿಯಾಗಿ ನಿಭಾಯಿಸಿ ಫಾಲೋ ಅಪ್ ಮಾಡ್ಬಿಟ್ಟು ಅದನ್ನು ಹಿಂಬಾಲಿಸ್ಕೊಂಡು ಹೋಗಿ ಆ ಕೆಲಸ ಆಗಿದೆಯೋ ಇಲ್ಲೋ ಅಂತ ನೋಡ್ಕೊಂಡು, ಸೊ ಹಾಗೆ ಒಂದು ಯೋಜನೆ ಇದ್ರೆ ಆ ಯೋಜನೆ ಹೇಗೆ ಕಾರ್ಯರೂಪಕ್ಕೆ ತರೋದು ಅದ್ರ ಬಗ್ಗೆ ಒಂದು ಅದ್ಭುತವಾದ ಕಾರ್ಯತಂತ್ರ ಮಾಡಿ, ಹಾಗೆಯೇ ಒಂದು ಒಳ್ಳೆಯ ಫಲಿತಾಂಶಕ್ಕಾಗಿ ಎಲ್ಲವನ್ನು ಒಟ್ಟುಗೂಡಿಸಿ, ಎಲ್ಲರನ್ನು ಒಟ್ಟುಗೂಡಿಸಿ ಸರಿಯಾಗಿ ಸಮಯಕ್ಕೆ ಎಲ್ಲವನ್ನು ಮಾಡುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿದ್ರೆ ಈ ಉತ್ತರವನ್ನು ನೀವು ತುಂಬಿ ಅಂತ ಕೊನೆಯ ಉತ್ತರವನ್ನು ಹೇಳಿದ್ದಾರೆ ಸ್ನೇಹಿತರೆ. ಇದು ನಿಮ್ಮ ವ್ಯಕ್ತಿತ್ವದ ಪರೀಕ್ಷೆ. ಸೊ ಹಾಗಾಗಿ ಈ 8 ಉತ್ತರಗಳಲ್ಲಿ ನಿಮ್ಗೆ ನಿಮ್ಮನ್ನು ಯಾವ್ದು ಹೋಲುತ್ತೆ, ನಾನು ಈ ತರನೇ ಮನುಷ್ಯ ಅಂತ ಯಾವ್ದು 3 ಉತ್ತರಗಳನ್ನು ಸೆಲೆಕ್ಟ್ ಮಾಡ್ಬಿಟ್ಟು ಅಲ್ಲಿ ಹೌದು. ಓಕೆ, ರೈಟ್. ಇದೊಂದು ಪ್ರಶ್ನೆ ಆಯ್ತಲ್ಲ. ಈಗ ಪ್ರಶ್ನೆ 10. ಇನ್ನೊಂದು 2 ಪ್ರಶ್ನೆ ಇರೋದು, ಸ್ವಲ್ಪ ಕಷ್ಟ ಇರ್ಬೋದು, ಬಟ್ ಇದರಲ್ಲಿ ಏನು ತೊಂದರೆ ಇಲ್ಲ. ನಿಮ್ಗೆ ಬೇಕಾದ 3 ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಸೆಲೆಕ್ಟ್ ಮಾಡಿ. ನಿಮಗೆ ಬೇರೆ ಕಡೆ ಮೀಟಿಂಗ್ ಅಲ್ಲೂ ನೀವು ಕೇಳಿರ್ಬೋದು, ನಮ್ಮ ಮೀಟಿಂಗ್ ಅಲ್ಲೂ ನಾವು ಉತ್ತರ ಹಾಕಿರ್ತೀವಿ. ಕೇಳ್ತಾ ಉಂಟ ಮಂಜು ಸರ್? ಹಾ ಸರ್, ಇವಾಗ ಕೇಳ್ತಾ ಉಂಟು. ಆಗಲೇ ಒಂದ್ ನಿಮಿಷ ಇರ್ಲಿಲ್ಲ. ಹೌದೌದೌದು, ಸಾರಿ ಅಲ್ಲಿ ಇದೊಂದು ಮಧ್ಯೆ ಒಂದ್ 2 ಕಾಲ್ಗಳು ಬರ್ತಾ ಇತ್ತು ಮಾರೆ. ಓಕೆ, ಆಯ್ತು. ಸಾರಿ, ಇನ್ನೊಂದು 2-3 ಪ್ರಶ್ನೆಗಳು ಉಳಿದಿದ್ದಾವೆ. ಅದಕ್ಕೆ ಸ್ವಲ್ಪ ಉತ್ತರ ಹೇಳ್ಬಿಟ್ಟು ಮತ್ತೆ ನೀವು ಇದೊಂದು ಯಾವ್ದು ರೆಕಾರ್ಡಿಂಗ್ ಹಾಕಿದಾಗ ಇದೆಲ್ಲ ಸ್ವಲ್ಪ ಸ್ಪಷ್ಟತೆ ಸಿಗುತ್ತೆ. ಓಕೆ, ಯಾಕಂದ್ರೆ ತುಂಬಾ ರಿಪೀಟ್ ಆನ್ಸರ್ಗಳಲ್ಲಿ ಉತ್ತರಗಳಲ್ಲೂ ಕೂಡ ರಿಪೀಟ್ ಇದೆ ತುಂಬಾ. ಸೊ ಹಾಗಾಗಿ ನಾವು ಹೇಳದನ್ನೇ ಹೇಳ್ತಾ ಇರ್ತೀವಿ ಅಂತ ಭಾವನೆ ಕೂಡ ನಿಮ್ಗೆ ಬರ್ಬೋದು. ಸೊ 10ನೇ ಪ್ರಶ್ನೆ ನೋಡಿ. ನಿಮ್ಮ ತುಂಬಾ ಒಂದು ದೊಡ್ಡದಾದ ನಿಮ್ಮ ಕನಸುಗಳೇನು ಹಾಗೂ ನಿಮ್ಮ ವೈಯಕ್ತಿಕ ಗುರಿಗಳೇನು ಅಂತ, ನಿಮ್ಮ ಏನು ಕನಸು ಏನು ನಿಮ್ಮ ಲೈಫ್ ಜೀವನದಲ್ಲಿ, ಹಾಗೂ ನಿಮ್ಮ ವೈಯಕ್ತಿಕ ಗುರಿಗಳೇನು ಅಂತ ಆನ್ಸರ್ ಕೇಳ್ತಾ ಇದ್ದಾರೆ. ಯಾವ್ದೆಲ್ಲ ನಿಮಗೆ ಸಿಲೆಕ್ಟ್ ಮಾಡೋಕ್ಕಾಗತ್ತೆ ಅದನ್ನೆಲ್ಲ ಸಿಲೆಕ್ಟ್ ಮಾಡಿ ಅಂತ. ಅದ್ರಲ್ಲಿ ನಿಮ್ಗೆ 1 ಮಾತ್ರ ಅಲ್ಲ ಅಥವಾ 3 ಮಾತ್ರ ಅಲ್ಲ, ನಿಮ್ಗೆ ಎಲ್ಲಾನು ಸಿಲೆಕ್ಟ್ ಮಾಡ್ಬೇಕಾದ್ರೆ ಎಲ್ಲಾನು ಸಿಲೆಕ್ಟ್ ಮಾಡ್ಬೋದು. ಪ್ರಶ್ನೆ ನಂಬರ್ 10ರಲ್ಲಿ ಮೊದಲನೇದು ಏನಂದ್ರೆ, ನಂಗೆ ತುಂಬಾ ಸಾಲ ಇದೆಪ್ಪ, ಫಸ್ಟ್ ಸಾಲ ಕಟ್ಕೊಂಡ್ಬಿಟ್ಟು ಹಾಗೆ ಒಂದು ಮನೆಗೆಲ್ಲ ಯಾವ್ದು EMI ಇರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ಆ ಬಿಲ್ಲು ಈ ಬಿಲ್ಲು ತುಂಬಾ ಬಿಲ್ಗಳೆಲ್ಲ ಬರ್ತಾವಲ್ಲ, ಎಲ್ಲವನ್ನು ಕಟ್ಕೊಂಡು ಹೋಗೋದು ನನ್ನ ಮೊದಲ ಒಂದು ಆದ್ಯತೆ ಅಂತ. ಫಸ್ಟ್ ಸಾಲ ತೀರ್ಸ್ಕೋಬೇಕು ಅಂತ, ಇದು ನಿಮ್ಮ ಮೊದಲ ಆದ್ಯತೆಯ. ನಿಮ್ಮ ವೈಯಕ್ತಿಕ ಗುರಿಗಳೇನು ಅಥವಾ ನಿಮ್ಮ ಕನಸುಗಳೇನು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಮೊದಲ ಆದ್ಯತೆ ನಾನು ಸಾಲ ತೀರ್ಸೋದು, ಹಾಗೂ ಪ್ರತಿ ತಿಂಗಳು ಸಮಯಕ್ಕೆ ಸರಿಯಾಗಿ ನಮ್ಮ EMI ಇರ್ಬೋದು, ಮಂತ್ಲಿ EMI ಇರ್ಬೋದು, ಆ ಲೋನ್ ಕಂತು ಇರ್ಬೋದು, ಈ ಕಂತು ಇರ್ಬೋದು, ಎಲ್ಲಾನು ಸಮಯಕ್ಕೆ ಸರಿಯಾಗಿ ಪಾಲಿಸುವುದೇ ನನ್ನ ಮೊದಲ ದೊಡ್ಡ ಆದ್ಯ ಕರ್ತವ್ಯ ಹಾಗೂ ದೊಡ್ಡ ಗುರಿ ಜೀವನದಲ್ಲಿ ಅಂತ. ಸಾಲ ತೀರ್ಸೋದೇ ನನ್ನ ದೊಡ್ಡ ಗುರಿ, ಅದು 1ನೇ ಉತ್ತರ. ಸೊ ಹಾಗೆ ಒಂದು ತುರ್ತು ಪರಿಸ್ಥಿತಿಗೋಸ್ಕರ ಒಂದು ನಿಧಿಯನ್ನು ರೆಡಿ ಮಾಡೋ, ದುಡ್ಡನ್ನು, ಒಂದು ಹಣ, ಒಂದು ಫಂಡ್, ನಾಳೆ ಏನೋ ಹೆಚ್ಚು ಕಡಿಮೆ ಆಗ್ಬೋದು ಮರ, ಒಂದು 20 ಲಕ್ಷ ರೂಪಾಯಿ ತೆಗ್ದಿಡೋಣ ಅಂತ, ಅದೊಂದು ತುರ್ತು ನಿಧಿ ಅಂತ ಹೇಳ್ತಾರಲ್ಲ, ಎಮರ್ಜೆನ್ಸಿ ಫಂಡ್, ಆತರ ಒಂದು ಫಂಡ್ ಅದು ಮಾಡಿ ಇಡ್ಬೇಕಾಗೋದು. ಅದು ಕೂಡ ನನ್ನ 2ನೇ ಒಂದು ಪ್ರಯಾರಿಟಿ ಅಂತ, ಆದ್ಯತೆ ಅಂತ 2ನೇ ಉತ್ತರ. 3ನೇದು, ಒಂದು ಮನೆ ತಗೋಬೇಕಪ್ಪ, ತುಂಬಾ ದಿವಸ ಒಂದು ಮನೆ ಕಟ್ಟಬೇಕು ಅಥವಾ ಮನೆ ತಗೋಬೇಕು ಅಂತ ಕನ್ಸಿದೆ, ಅಥವಾ ಈಗ ಒಂದು ಮನೆ ಇದೆ, ಹಳೆ ಮನೆ, ಅದನ್ನ ಸ್ವಲ್ಪ ಒಂದು 50 ಲಕ್ಷ ಇದ್ರೆ ಆ ಮನೇನ್ ಸ್ವಲ್ಪ ದೊಡ್ಡದ್ ಮಾಡಿ ಒಡೆದ್ಬಿಟ್ಟು ವಾಸ್ತು ಪ್ರಕಾರ ಅದನ್ನ ಚಂದ ಮಾಡಿ ದೊಡ್ಡದ್ ಮಾಡಿ ಕಟ್ಟುವುದು ಅಂತ, ಆತರ ಕನ್ಸಿದ್ರೆ ಅದು ನಿಮ್ 3ನೇ ಕನ್ಸು. ಮನೆ ಖರೀದಿ ಮಾಡೋದು ಅಥವಾ ಇರೋ ಮನೆನ ರಿಪೇರಿ ಮಾಡ್ಬಿಟ್ಟು ದೊಡ್ಡದ್ ಮಾಡೋದು, ಅದು ನಿಮ್ಮ 3ನೇ ಕನ್ಸು ಇರ್ಬಹುದು. ಆ ಕನ್ಸಿಗೋಸ್ಕರ ನೀವು ನಮ್ ಜೊತೆ ಇದ್ದೀರಾ ಅಂತ. ಅಥವಾ ಹೊಸ ಕಾರು ಅಥವಾ ಹೊಸ ವಾಹನವನ್ನು ಖರೀದಿ, ಇದು ನಿಮ್ಮ ಕನಸಾಗಿರ್ಬೋದಾ ಅಥವಾ ಇದು ನಿಮ್ಮ ಗುರಿ ಆಗಿರ್ಬೋದಾ, ಅದಕ್ಕೋಸ್ಕರ ನೀವು ನಮ್ ಜೊತೆ ಇದ್ರೆ ಅದನ್ನ ನೀವು ಟಿಕ್ ಮಾಡಿ ಅಂತ ಆನ್ಸರ್ ಹೇಳ್ತಾರೆ. ಅಥವಾ ಈಗ ಕೆಲಸ ಮಾಡ್ತಾ ಇದ್ದೀವಿ, ಆಯ್ತು ಒಂದು 58 ವರ್ಷ ಆಯ್ತು, ಇನ್ನೊಂದು ವರ್ಷಕ್ಕೆ ರಿಟೈರ್ಮೆಂಟ್ ಇದೆ, ಒಂದು ಕಂಫರ್ಟೇಬಲ್ ರಿಟೈರ್ಮೆಂಟ್ ಲೈಫು, ಎಂತ ಮಾಡೋದು, ದುಡ್ಡಂತೂ ಸೇವಿಂಗ್ ಮಾಡಕ್ ಆಗಿಲ್ಲ, ಮಕ್ಕಳ ವಿದ್ಯಾಭ್ಯಾಸ, ಮಗಳ ಮದುವೆ, ಅದ್ರಲ್ಲೇ ಪೂರ ಕಳ್ತೋಯ್ತು, ಈಗ ಮನೆದು EMI ಇನ್ನೂ ತೀರಿಲ್ಲ, ಮನೆ ಕಟ್ಟಿದೀನಿ ಬಟ್ EMI ತೀರಿಲ್ಲ, ಹೇಗಪ್ಪ ರಿಟೈರ್ಮೆಂಟ್, ಒಂದು ನೆಮ್ಮದಿಯಿಂದ ರಿಟೈರ್ಮೆಂಟ್ ಕಳಿಯೋಣ, ಅದೊಂದು ದೊಡ್ಡ ಕನ್ಸು ಅಂತ ನೀವು ನಮ್ ಜೊತೆ ಇದ್ದೀರಾ. ಯಾಕಂದ್ರೆ ರಿಟೈರ್ಮೆಂಟ್ ಬೇಕಾದ ಹಣನ ನಮ್ಮಲ್ಲಿ ದುಡ್ದ್ಬಿಟ್ಟು ನೀವು ಖುಷಿಯಾಗಿ ಬದುಕಬಹುದಲ್ಲ, ಆ ಒಂದು
ಏನು ಆಲೋಚನೆಯಿಂದ ನೀವು ನಮ್ ಜೊತೆ ಇದ್ದೀರಾ, ಅದಲ್ಲ ಆ ಜೊತೆ ಇದ್ರೆ ಅದನ್ನ ಕ್ಲಿಕ್ ಮಾಡಿ ಅಂತ ಆ ಉತ್ತರ ಹೇಳ್ತಾ ಇದ್ದಾರೆ. ಸೊ ಅಥವಾ ನನ್ನ ಮಕ್ಕಳಿಗೆ ಒಂದು ಎಜುಕೇಶನ್ ಕಳಿಸ್ಬೇಕಪ್ಪ, ನನ್ನ ಮಗಳಿಗೆ ಒಂದು IT ಮಾಡ್ಬೇಕು, ಈಗ PUC ಸೆಕೆಂಡ್ PUC ಇಲ್ಲಿ ಸೈಂಟ್ ಅಲೋಷಿಯಸ್ ಕಾಲೇಜ್ ಮ್ಯಾಂಗ್ಳೂರಲ್ಲಿ ಓದ್ತಾ ಇದ್ದಾಳೆ, ಈಗ IT ಸೇರ್ಬೇಕಾದ್ರೆ ಕಮ್ಮಿ ಅಂದ್ರೆ ಒಂದು 10 ಲಕ್ಷ ಬೇಕು. ಸೊ ಅದು ನನ್ನ ಬಹಳ ದೊಡ್ಡ ಆಲೋಚನೆ. ಅವಳನ್ನೊಂದು ಮಿಷಿನ್ ಲರ್ನಿಂಗ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರಲ್ಲಿ ಒಂದು IT ಮಾಡಿಸ್ಬೇಕು ಅಂತ ಬಹಳ ಒಂದು ಕನ್ಸಿದೆ. ಸೊ ಆ ಕನ್ಸು ನನ್ಸ್ ಮಾಡ್ಲಿಕ್ಕೋಸ್ಕರ ನೀವು ನನ್ ಜೊತೆ ಇದ್ದೀರಾ, ಹಾಗಾದ್ರೆ ಇದನ್ನು ಟಿಕ್ ಮಾಡಿ ಅಂತ ಆಶ್ ಸರ್ ಹೇಳ್ತಾ ಇದ್ರು. ನಿಮ್ಗೋಸ್ಕರ ಹಾಗೂ ನಿಮ್ಮ ಮಕ್ಕಳಿಗೋಸ್ಕರ ನೀವು ನಿಮ್ಮ ಉನ್ನತ ವ್ಯಾಸಂಗಕ್ಕಾಗಿ ಏನಾದ್ರು ನಮ್ ಜೊತೆ ಇದ್ದೀರಾ, ಅದಕ್ಕೋಸ್ಕರ ದುಡ್ಡು ಬೇಕು ಅಂತ, ಅದನ್ನ ಬೇಕಾದ್ರೆ ಇದಕ್ಕೆ ಟಿಕ್ ಮಾಡಿ ಅಂತ. ಅಥವಾ ಒಂದು ಒಳ್ಳೆಯ ಜೀವನ, ನನ್ನ ಫ್ಯಾಮಿಲಿಗೆ ಒಂದು ಒಳ್ಳೆಯ ಜೀವನ ಕಲ್ಪಿಸಬೇಕು, ಅವ್ರು ತುಂಬಾ ಕಷ್ಟದಲ್ಲಿದ್ದಾರೆ, ನನ್ನಿಂದಾಗಿ ಕಷ್ಟ ಎಲ್ಲ ಅನುಭವಿಸ್ತಿದ್ದಾರೆ, ಸೊ ಅವರ ಜೀವನವನ್ನು ಬದಲಾಯಿಸಬೇಕು, ಅದಕ್ಕೋಸ್ಕರ ನೀವು ನಮ್ ಜೊತೆ ಇದ್ರೆ ಮುಂದಿನ ಒಂದು ಉತ್ತರವನ್ನು ಟಿಕ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಥವಾ ನಾನು ಸಾಕಪ್ಪ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ, ಸ್ವಲ್ಪ ಟ್ರಾವೆಲ್ ಮಾಡ್ಬಿಟ್ಟು ಈ ಜಗತ್ತನ್ನೆಲ್ಲ ಸುತ್ತಿ ಬರ್ತೀನಿ, ಅದನ್ನ ಸ್ವಲ್ಪ ನೋಡ್ಲಿಕ್ಕಿದೆ, ನಾನು ಮನೆ ಒಳಗಡೆ ಬಾವಿ ಒಳಗಡೆ ಕಪ್ಪೆ ತರ ಬದುಕ್ತಾ ಇದ್ದೀನಿ, ನನಗೆ ಜಗತ್ತನ್ನು ನೋಡ್ಬೇಕು ಅಂತ ಹೇಳೋ ಒಂದು ನಿಮ್ಮ ಮನಸ್ಸಿನಲ್ಲಿ ಇದ್ದು ಅದಕ್ಕೋಸ್ಕರ ನಮ್ ಜೊತೆ ಇದ್ರೆ ನೀವು ಇದನ್ನು ಟಿಕ್ ಮಾಡಿ ಅಂತ ಮತ್ತೊಂದು ಉತ್ತರ ಕೊಟ್ಟಿದ್ದಾರೆ. ಅಥವಾ ನೋಡಪ್ಪ ನಾನು ಕೆಲಸ ಮಾಡಿ ಮಾಡಿ ಸಾಕಾಯ್ತು, ಏನು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 12 ಗಂಟೆ ಕೆಲಸ ಮಾಡ್ತಾ ಇರ್ತೀನಿ, ಒಂದು 25,000 ಸಿಗುತ್ತೆ, ಬಟ್ ಅದು ಬಿಟ್ಬಿಟ್ಟು ನನ್ನೇ ಸ್ವಂತ ಬಿಸ್ನೆಸ್ ಇದ್ರೆ ನಂದೇ ಸಮಯ ಇರುತ್ತೆ, ಜಾಸ್ತಿ ದುಡ್ಡು ದುಡಿಬಹುದು, ಒಳ್ಳೆ ಐಡಿಯಾ ಇದೆ, ಬಟ್ ಅದಕ್ಕೆ ದುಡ್ಡು ಹಾಕ್ಲಿಕ್ಕೆ ಬಂಡವಾಳ ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ಬ್ಯೂಟಿಫುಲ್ ಆದ ಒಂದು ವಿಕ್ಟರಿ ವಿತ್ ಆಶ್ ಜೊತೆ ನಾನು ಇದ್ದೀನಿ ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಈ ಆನ್ಸರ್ ಅನ್ನ ಟಿಕ್ ಮಾಡಿ ಅಂತ ಮುಂದಿನ ಆನ್ಸರ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಥವಾ ನನ್ಗೆ ವೈಯಕ್ತಿಕ ಸ್ವಾತಂತ್ರ್ಯ ಬೇಕು, ಇದು ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ, ಅದೇ ಸಾಲ, ಅದೇ ಉನ್ನತ ವ್ಯಾಸಂಗಕ್ಕೋಸ್ಕರ ಮಾಡಿರೋ ಸಾಲ, ದುಡ್ಡು, ಮನೆ, ಪ್ರಪಂಚ ಇಷ್ಟೇ ಆಗೋಯ್ತು, ಬೇಡಪ್ಪ, ನಂಗೆ ಸ್ವಲ್ಪ ನಂದೇ ಆದ ಸಮಯ ಬೇಕು, ನನಗೂ ಸ್ವಲ್ಪ ಸ್ವಾತಂತ್ರ್ಯ ಬೇಕು, ಸ್ವಾತಂತ್ರ್ಯ ಬೇಕಾದ್ರೆ ಸ್ವಲ್ಪ ದುಡಿಬೇಕು, ಎಕ್ಸ್ಟ್ರಾ ದುಡ್ಡು ಎಲ್ಲ ಅದನ್ನು ಬರ್ಬೇಕು, ಆ ಒಂದು ದುಡ್ಡು ನಿಧಿ ಫಂಡ್ ಆತರ ಏನಾದ್ರು ಬಂದ್ರೆ ನಾನು ನೆಮ್ಮದಿಯಾಗಿ ನಂದೇ ಆದ ಸ್ವಾತಂತ್ರ್ಯ ಇರ್ತೀನಿ, ನಂದೇ ಸಮಯ ಮಾಡ್ಕೊಂಡು ನಾನು ಆರಾಮಾಗಿ ಬದುಕ್ತೀನಿ ಅಂತ ನೀವು ನಮ್ ಜೊತೆ ಇದ್ರೆ ಈ ಉತ್ತರವನ್ನು ಟಿಕ್ ಮಾಡಿ ಅಂತ ಮುಂದಿನ ಉತ್ತರ ಕೇಳಿದ್ದಾರೆ. ಸೊ ಇಲ್ಲ ಬೇಡಪ್ಪ, ಈ ಪ್ರಪಂಚಕ್ಕೆ ನಾನು ಏನು ಕೊಡುಗೆ ಮಾಡಿಲ್ಲ, ಏನೋ ಒಂದು ಬಿಟ್ಟು ಹೋಗ್ಬೇಕು, ಇಲ್ಲಿ ಹೋಗುವಾಗ ಇದೆಲ್ಲ ನನ್ನ ಹತ್ರ ಒಂದು 1 ಕೋಟಿ 2 ಕೋಟಿ 10 ಕೋಟಿ ಇದ್ರೆ ಅದನ್ನ ಯಾವ್ದೋ ಒಂದು ಆಶ್ರಮಕ್ಕಾಗ್ಲಿ, ಅಥವಾ ಬೇರೆಯವ್ರ ಒಳಿತಿಗಾಗ್ಲಿ, ಅಥವಾ ನನ್ನ ಫ್ಯಾಮಿಲಿಗಾಗ್ಲಿ, ಅಥವಾ ನನ್ನ ನಂಬ್ಕೊಂಡಿರೋರ್ಗಾಗ್ಲಿ, ಅಥವಾ ನಮ್ಮ ಸಮುದಾಯಕ್ಕಾಗ್ಲಿ, ಅಥವಾ ನಮ್ಮ ನೆರೆಹೊರೆಯಾಗ್ಲಿ ಅದರಿಂದ ಒಂದು ಒಳ್ಳೆ ಒಂದು ಉಪಯೋಗ ಆಗತ್ತೆ. ಇಷ್ಟೊಂದು ದುಡ್ಡಿದ್ರೆ ಅವ್ರಿಗೂ ಕೂಡ ನಾನು ಸತ್ತೋದ್ಮೇಲೂ ನನ್ನ ಹೆಸರು ಚಿರಸ್ಥಾಯಿಯಾಗಿ ಉಳಿದು ಹೋಗುತ್ತೆ, ನನ್ನನ್ನು ಎಲ್ಲರೂ ನೆನೆಸ್ಕೊಳ್ತಾರೆ, ಸೊ ಹಾಗಾಗಿ ಅವರು ಕೂಡ ಒಳ್ಳೇದಾಗ್ಲಿ, ನನ್ಗೂ ಒಂದು ಒಳ್ಳೆ ಹೆಸರು ಉಳಿಲಿ ಅಂತ ಒಂದು ಭಾವನೆಯಿಂದ ನೀವು ನಮ್ ಜೊತೆ ಇದ್ರೆ ಇನ್ನು ಮುಂದಿನ ಉತ್ತರವನ್ನು ಟಿಕ್ ಮಾಡಿ ಅಂತ ಆಶ್ ಸರ್ ಇದೆಲ್ಲ ಹಲವಾರು ಅವಕಾಶಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ನನ್ನ ಹತ್ರ ಕೇಳಿದ್ರೆ ನಾನು ಎಲ್ಲಾನು ಟಿಕ್ ಮಾಡಿ ಬಿಡ್ತೀನಿ, ಲಾಸ್ಟ್ ಒಂದು ಬಿಟ್ಟು. ಖಂಡಿತ ಇಲ್ಲ, ಆತರ ಏನು ಇಲ್ಲ. ನಾವು ಇನ್ನೊಬ್ರು ಅವರು ಓಕೆ ನಾವು ಒಂದು 5 ಕೋಟಿ ಬೇರೆಯವರಿಗೆ ಮಾಡ್ಬಿಟ್ಟು ನನ್ನ ಹೆಸರು ಉಳಿಯುತ್ತೆ ಅಂತ ನಾವು ಮಾಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇರುವಷ್ಟು ದಿವಸ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದೆ ಒಳ್ಳೆ ಬದುಕೋಕೊಂಡು ಅವಕಾಶ ಇದ್ರೆ ಸಾಕು, ಆತರ ಒಂದು ಅವಕಾಶ ಭಗವಂತ ಮಾಡಿಕೊಟ್ರೆ ಸಾಕು ಆಶ್ ಸರ್ ಮೂಲಕ. ಸೊ ಕೊನೆಯದೊಂದು ಉತ್ತರ ಬಿಟ್ಬಿಟ್ಟು ನಾನಾದ್ರೆ ಬೇರೆಲ್ಲದೂ ಟಿಕ್ ಮಾಡ್ತಿದ್ದೆ. ನೀವು ಹೇಗೆ ನೋಡ್ಕೊಳ್ಳಿ. ಆ ಮೊದ್ಲಿನ ಪ್ರಶ್ನೆ ಅಷ್ಟೇ, ಅದು ಸ್ವಲ್ಪ ಕಠಿಣವಾದ ಪ್ರಶ್ನೆ, ಅದನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡು ಒಂದು 3 ನಿಮ್ಮ ವ್ಯಕ್ತಿತ್ವಕ್ಕೆ ಹೊಂದುವಂತ 3 ಪ್ರಶ್ನೆಗಳನ್ನ ಉತ್ತರಗಳನ್ನ ಕ್ವಶನ್ ನಂಬರ್ 9ಕ್ಕೆ ನೀವು ದಯವಿಟ್ಟು ಒತ್ತಿ, ಓಕೆ, ಟಿಕ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡಿ, ಓಕೆ, ಅದ ನಂತರ ರೈಟ್. ಸೊ ಇದು ತುಂಬಾ ಸರಳವಾಗಿದೆ, ಎಲ್ಲಾ ಪ್ರಶ್ನೆಗಳನ್ನು ನೀವು ಟಿಕ್ ಮಾಡ್ಬೋದು, ಯಾಕಂದ್ರೆ ಎಲ್ಲರೂ ಎಲ್ಲದನ್ನು ಆಶಿಸ್ತಾರೆ, ಎಲ್ರಿಗೂ ಒಳ್ಳೇದಾಗ್ಬೇಕಂತ ಮನ್ಸಲ್ಲಿದೆ, ಎಲ್ಲವನ್ನು ಸೇರಿಸಿ ಆಶ್ ಸರ್ ಒಂದು ಉತ್ತರಗಳನ್ನು ಕೊಟ್ಟಿದ್ದಾರೆ. ನಿಮ್ಗೆ ಮನ್ಸಿಗೆ ಬಂದ ಉತ್ತರಗಳನ್ನು ನೀವು ಸಿಲೆಕ್ಟ್ ಮಾಡಬಹುದು, ಕೊನೆಯದೊಂದನ್ನು ಬಿಟ್ಟು ಅಂತ ಅನ್ಸುತ್ತೆ, ಓಕೆ ರೈಟ್. ಬಟ್ ಪಾಸಿಟಿವ್ ಇಂಪ್ಯಾಕ್ಟ್ ಅಂತ ಇದೆ, ಕೊನೆಯದು ಕೂಡ ಚೆನ್ನಾಗಿದೆ, ನಿಮ್ಗೆ ಕೂಡ ಇಷ್ಟ ಇರ್ಬೋದು. ಅಂದ್ರೆ ಈ ಜಗತ್ತಿಗೊಂದು ಪಾಸಿಟಿವ್ ಆದ ಒಂದು ಧನಾತ್ಮಕವಾದ ಒಂದು ಪರಿಣಾಮ ಬೀರಿ ಫಲಿತಾಂಶವನ್ನು ಬಿಟ್ಬಿಟ್ಟು ನಾನು ಈ ಪ್ರಪಂಚ ಬಿಟ್ಟು ಹೋಗ್ತೇನೆ ಅಂತ ಹೇಳೋದು ಕೂಡ ಒಳ್ಳೆ ಉತ್ತರನೇ. ಸೊ ಬಟ್ ಯಾಕೋ ನನ್ನ ಮನಸ್ಸಿಗೆ ಅದು ಸರಿಯಾಗಿ ಕಾಣಿಸ್ತೇನೆ, ಸೊ ಹಾಗಾಗಿ ಅದೊಂದು ಉತ್ತರ ಬಿಟ್ಟು ಬೇರೆ ಎಲ್ಲ ಉತ್ತರಗಳು ಅದ್ಭುತವಾಗಿದೆ, ಓಕೆ ರೈಟ್. ಸೊ ನಿಮ್ಮ ಒಂದು ಅತ್ಯಂತ ಅಮೂಲ್ಯವಾದ ವೈಯಕ್ತಿಕ ಶಕ್ತಿ ಏನು, ಪರ್ಸನಲ್ ಸ್ಟ್ರೆಂತ್, ಓಕೆ, ವೈಯಕ್ತಿಕ ಶಕ್ತಿ ಏನು ಅಂತ ಹೇಳ್ತಾ ಇದ್ರು. 3 ಟಾಪ್ ಉತ್ತರಗಳನ್ನ ನಾವು ಕೆಲವೊಂದು ನಿಮಗೆ ಚಾಯ್ಸ್ ಇದೆ, ಆಯ್ಕೆಗಳಿವೆ, 1 2 3 4 5 6 7 8 9 10 11 12 ಆಯ್ಕೆಗಳನ್ನು ಕೊಟ್ಟಿದ್ದೀವಿ, ಅದರಲ್ಲಿ 3 ಮಾತ್ರ ಸಿಲೆಕ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅಗೇನ್ ನೋಡಿ, ಇದು ಸ್ವಲ್ಪ ರಿಪೀಟ್ ತರ ಕಾಣಿಸಬಹುದು, ಯಾವುದು 9ನೇ ಪ್ರಶ್ನೆ ರಿಪೀಟ್ ಇದೆ ಆಕ್ಚುಲಿ. ಸೊ ಮೊದಲಿದು ಏಕತೆ ಮತ್ತು ಜವಾಬ್ದಾರಿ, ಇಂಟೆಗ್ರಿಟಿ ಮತ್ತು ಜವಾಬ್ದಾರಿ, ನಿಮ್ದು ಅಕೌಂಟಬಿಲಿಟಿ ಅಂತ. ನಾನು ಖಂಡಿತ ಒಂದು ಒಳ್ಳೆ ಮನುಷ್ಯ, ನಾನು ಆನೆಸ್ಟ್ ಪ್ರಾಮಾಣಿಕ, ನಿಮ್ಗೆ ಹಾಗೆ ಅನ್ಸಿದ್ರೆ ನೀವು ಇದನ್ನ ಟಿಕ್ ಮಾಡ್ಬೋದು. ಹಾಗೂ ಯೋಗ್ಯ ಮನುಷ್ಯ ನಾನು ಎಲ್ಲಾನು ನನ್ನ ನೀತಿ ಜೀವನದ ಕೆಲವು ನೀತಿ ಪಾಠಗಳಿವೆ, ಆ ನೀತಿ ಪಾಠಗಳ ಮೂಲಕನೇ ಮುಂದೆ ಹೋಗೋದು. ಹಾಗೆ ನಾನು ಏನ್ ಮಾಡ್ತೀನಿ ಅದಕ್ಕೆ ಖಂಡಿತ ನಾನು ಜವಾಬ್ದಾರಿ ತಗೋತೀನಿ, ನಾಳೆ ಅದು ತಪ್ಪಾದ್ರೂ ಅದನ್ನ ಸರಿ ಮಾಡುವಂತ ಜವಾಬ್ದಾರಿ ನಾನ್ ತಗೋತೀನಿ, ಸರಿ ಆದ್ರೆ ಅದ್ರ ಜವಾಬ್ದಾರಿ ನನ್ಗೆ ಇರುತ್ತೆ, ಮುಂದೆ ಅದನ್ನ ಮತ್ತೆ ಬೆಳೆಸುವಂತ ಜವಾಬ್ದಾರಿ ನಾನು ತಗೋತೀನಿ. ಸೊ ನಾನು ಜವಾಬ್ದಾರಿಯುತ ವ್ಯಕ್ತಿ, ಹಾಗೂ ನಾನು ಏನ್ ಮಾಡ್ತೀನಿ ಅದು ನೀತಿ ನಿಯಮಗಳ ಮೂಲಕನೇ ಇರುತ್ತೆ, ಯಾರಿಗೂ ಮೋಸ ಮಾಡಲ್ಲ ಅಂತ ವ್ಯಕ್ತಿ ಆದ್ರೆ ನೀವು 1ನೇ ಉತ್ತರನ ಸಿಲೆಕ್ಟ್ ಮಾಡಿ. ಹಾಗೆ ನನ್ನ ಅಟಿಟ್ಯೂಡ್, ನನ್ನ ಒಂದು
ಏನು ಭಾವನೆಗಳು, ನಾನು ಯಾವತ್ತೂ ಪಾಸಿಟಿವ್ ಆಗಿರ್ತೀನಿ, ನಾನು ಧನಾತ್ಮಕವಾಗಿ ಆಲೋಚನೆ ಮಾಡ್ತೀನಿ, ಹಾಗೂ ತುಂಬಾ ಆಶಾವಾದಿಯಾಗಿದ್ದೀನಿ, ಹಾಗೂ ತುಂಬಾ ಇನ್ನೊಬ್ಬರಿಗೆ ಧೈರ್ಯ ತುಂಬ್ತೀನಿ, ಹಾಗೂ ಇನ್ನೊಬ್ಬರ ಜೀವನವನ್ನು ಬದಲಾವಣೆ ಮಾಡ್ತೀನಿ. ಕಷ್ಟದ ಸಮಯಲ್ಲೂ ಕೂಡ ಇನ್ನೊಬ್ಬರ ಜೊತೆ ಇರ್ತೀನಿ ಅಂತ ನಿಮ್ಮ ಮನಸ್ಸಿಗೆ ಅನ್ಸಿದ್ರೆ ಅದು 2ನೇ ಆನ್ಸರು. ಹಾಗೆ 3ನೇದು ನಿಮ್ಮ ಹೋರಾಟ. ಬಂಡೆ ತರ ನಾನು ಯಾವುದೇ ರೀತಿ ಕಷ್ಟ ಬಂದರೂ ನಾನು ಹೋರಾಟ ಕೊಡ್ತೀನಿ, ಹಾಗೂ ಯಾವುದೇ ರೀತಿ ಸಂದರ್ಭಕ್ಕೆ ನಾನು ಹೊಂದ್ಕೋತೀನಿ. ಸೊ ಏನು ಸಮಸ್ಯೆಗಳಾದ್ರೂ ನಾನು ಪುಟಿದೆದ್ದು ಮತ್ತೊಮ್ಮೆ ಕೆಳಗೆ ಬಿದ್ದ ಮೇಲೆ ಎದ್ದು ಮತ್ತೆ ಮುಂದೆ ಯಶಸ್ವಿ ಆಗ್ತೀನಿ ಅಂತ ಇರುವಂತ ವ್ಯಕ್ತಿತ್ವ ನನ್ನದು ಅಂತ ನೀವು ಹೇಳೋದಾದ್ರೆ ಮುಂದಿನ ಪ್ರಶ್ನೆ ಆ ಉತ್ತರವನ್ನು ಒತ್ತಿ. ಹಾಗೆ ನೆಕ್ಸ್ಟ್ ಉತ್ತರ ಏನಂದ್ರೆ, ನಾನೇ ನನ್ಗೆ ಸ್ಫೂರ್ತಿ ನಾನೇ ತುಂಬ್ಕೋತೀನಿ, ನನ್ಗೇನು ಸಮಸ್ಯೆ ಇಲ್ಲ, ಹಾಗೂ ನನ್ಗೆ ಕೆಲಸದ ಜಾಗದಲ್ಲಿ ನಾನು ತುಂಬಾ ನೀತಿವಂತ, ಒಂದೇ ಒಂದು ರೂಪಾಯಿ ಇನ್ನೊಬ್ಬರಿಗೆ ಮೋಸ ಮಾಡಲ್ಲ, ನನ್ನ ಕಂಪನಿಗೂ ಮೋಸ ಮಾಡಲ್ಲ, ಹಾಗೂ ನನ್ನ ಬಿಸ್ನೆಸ್ ಮಾಡ್ತಾ ಇದ್ರೆ ನಾನು ನನ್ನ ಪಾರ್ಟ್ನರಿಗೂ ಮೋಸ ಮಾಡಲ್ಲ, ಯಾರಿಗೂ ಮೋಸ ಮಾಡದಿದ್ದಂತ ವ್ಯಕ್ತಿ ನಾನು. ಹಾಗೆ ಎಲ್ಲವನ್ನು ನಾನೇ ಒಂದು ಮುಖಂಡತ್ವ ತಗೋತೀನಿ, ಮುಂದಾಳತ್ವ ತಗೊಂಡು ಎಲ್ಲ ಕೆಲಸನೂ ಮಾಡ್ತೀನಿ, ಹಾಗೂ ಪ್ರತಿಯೊಂದು ಕೆಲಸದಲ್ಲೂ ಅತ್ಯಂತ ಶ್ರದ್ಧೆಯಿಂದ ಮಾಡಿ ಸಂಪೂರ್ಣ ಪ್ರಯತ್ನವನ್ನು ಹಾಕ್ತೀನಿ, ನಾವು ಯಶಸ್ವಿ ಆಗೇ ಆಗ್ತೀನಿ ಅಂತ ನಿಮ್ಮ ವ್ಯಕ್ತಿತ್ವ ಆದ್ರೆ ಈ ಒಂದು ಉತ್ತರವನ್ನು ಒತ್ತಿ. ಮುಂದಿನ ಉತ್ತರ ಏನಿದೆ, ನನ್ನ ಬದ್ಧತೆ, ನನ್ನ ಕಮಿಟ್ಮೆಂಟ್, ಹಾಗೂ ನನ್ನ ಡಿಪೆಂಡೆಬಿಲಿಟಿ. ನೀವು ನನ್ನ ಮೇಲೆ ನಂಬೇಕಾ, ನನ್ನ ಮೇಲೆ ಧೈರ್ಯ ಇಟ್ಬಿಟ್ಟು ನಮ್ಗೆ ಕೆಲಸ ಕೊಡ್ಬೋದಾ ಬೇಡವಾ, ಅದು ಕೂಡ ನಾನು ನನ್ನ ಮೇಲೆ ಯಾರು ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಮಾಡಲ್ಲ, ನಾನು ತುಂಬಾ ಅದಕ್ಕೆ ಬದ್ಧನಾಗಿರ್ತೇನೆ. ಹಾಗೂ ಸೊ ನಾನು ಏನು ವಚನ ನೀಡ್ತೀನಿ, ನಾನು ಇದನ್ನ ಮಾಡ್ತೀನಿ ಅಂದ್ರೆ ಖಂಡಿತ ನಾನು ಮಾಡೇ ಮಾಡ್ತೀನಿ ಅನ್ನುವಂತ ವ್ಯಕ್ತಿತ್ವ ನಿಮ್ದಾದ್ರೆ ಈ ಉತ್ತರನ ಒತ್ತಿ ಸ್ನೇಹಿತರೆ. 3ನೇದು ಕೊನೆಯದಲ್ಲ, ಇನ್ನೊಂದು ನೆಕ್ಸ್ಟ್ ಉತ್ತರ ಏನಂದ್ರೆ ಕೋಚಬಿಲಿಟಿ. ಅಂದ್ರೆ ನಮ್ಮ ಒಂದು ಗ್ರೂಪ್ ಇದೆ, ಆ ಗ್ರೂಪಿಗೆ ನಾನೊಂದು ಟ್ರೈನಿಂಗ್ ಕೊಡ್ಬೇಕು, ತರಬೇತಿ ಕೊಡ್ಬೇಕು, ನಾನು ರೆಡಿ ಇದ್ದೀನಿ. ಸೊ ಹಾಗೆ ಕಲಿಯಲಿಕ್ಕೆ ಕೂಡ ನಾನು ಯಾರೋ ಕಲಿಸಿ ಕೊಡ್ತಾ ಇದ್ದಾರೆ, ಅದನ್ನು ಕೂಡ ಕಲೀಲಿಕ್ಕೆ ನಾನು ರೆಡಿ ಇದ್ದೀನಿ. ಸೊ ಫೀಡ್ಬ್ಯಾಕ್, ಯಾರಾದ್ರೂ ಪ್ರತಿಕ್ರಿಯೆ ಕೊಟ್ರೆ ಈ ಮನುಷ್ಯ ಪರವಾಗಿಲ್ಲ ಬಟ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬಹುದು ಅಂತ ಯಾರಾದ್ರೂ ನಿಮ್ಗೆ ಫೀಡ್ಬ್ಯಾಕ್ ಕೊಟ್ರೆ, ಆ ಫೀಡ್ಬ್ಯಾಕ್ ತಗೊಂಡು ಅದನ್ನ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ, ಧನಾತ್ಮಕ ಆಲೋಚನೆ ಮಾಡಿ ಮುಂದುವರಿಲಿಕ್ಕೆ ಜೀವನದಲ್ಲಿ ನಾನು ರೆಡಿ ಆಗಿದ್ದೀನಿ, ಹಾಗೂ ಹೊಸ ಕೌಶಲ್ಯಗಳನ್ನು ನನ್ನ ಜೊತೆ ಬೆರೆಸ್ಕೊಳ್ಳಿಕ್ಕೆ ಕೂಡ ನಾನು ರೆಡಿ ಆಗಿದ್ದೀನಿ ಅಂತ ವ್ಯಕ್ತಿತ್ವ ನೀವಾದ್ರೆ, ತರಬೇತಿ ಕೊಟ್ಟು ತರಬೇತಿ ತಗೊಂಡು ಯಾರಾದ್ರೂ ನಿಮ್ಗೆ ಹೇಳಿದ್ರೆ ಫೀಡ್ಬ್ಯಾಕ್ ಕೊಟ್ರೆ ನಿಮ್ ಬಗ್ಗೆ, ನೀವು ಇನ್ನು ಮಾಡಿದ್ ಸರಿ ಇಲ್ಲಪ್ಪ, ಇನ್ನು ಬೆಳಿತೀನಿ, ಪರವಾಗಿಲ್ಲ, ಅದನ್ನ ನೀವು ಪಾಸಿಟಿವ್ ಆಗಿ ಸ್ವೀಕಾರ ಮಾಡಿಬಿಟ್ಟು ಮುಂದೆ ಬೆಳಿತೀರಂತ ವ್ಯಕ್ತಿತ್ವ ನಿಮ್ದಾದ್ರೆ ಈ ಉತ್ತರವನ್ನು ನೀವು ಒತ್ತಿ ಅಂತ ಯಾಶ್ ಸರ್ ಹೇಳ್ತಾ ಇದ್ದಾರೆ. ಹಾಗೂ ಟೀಮ್ ಓರಿಯೆಂಟೆಡ್, ಒಂದು ಟೀಮ್ ಇರ್ತದೆ, ನಿಮ್ಮ ಕೆಳಗಡೆ ಒಂದು 20 ಜನ ಇರ್ತಾರೆ, ಅವ್ರ ಜೊತೆ ಅದ್ಭುತವಾಗಿ ಬೆರೆತು ಒಳ್ಳೆ ರೀತಿಯಲ್ಲಿ ಅವ್ರ ಜೊತೆ ಸೇರ್ಕೊಂಡು ನಾನು ಕೆಲಸ ಮಾಡೋಕೆ ಖುಷಿ ಆಗ್ತೀನಿ. ಹಾಗೂ ಏನೇ ಆಗ್ಲಿ, ಒಬ್ಬ ಮನುಷ್ಯ ಒಂದು ಚೆನ್ನಾಗಿ ಮಾಡಿದ್ರೆ ಅವ್ನು ಬೆನ್ ತಟ್ಟಿಬಿಟ್ಟು ಶಬಾಸ್ ಹೇಳ್ಬಿಟ್ಟು ಯಶಸ್ಸಿಗೆ ನೀನೇ ಕಾರಣ ಅಂತ ಅವನನ್ನು ಬೆನ್ ತಟ್ಟಿ ಪ್ರೋತ್ಸಾಹಿಸಿ ಮುಂದೆ ಕಳಿಸುವಂತ ವ್ಯಕ್ತಿತ್ವ ನಿಮ್ದಾದ್ರೆ ಈ ಒಂದು ಉತ್ತರವನ್ನು ಒತ್ತಿ ಅಂತ ಹೆಸರು ಹೇಳಿದ್ದಾರೆ. ಎಂಪತಿ ಅಂಡ್ ಇಮೋಷನಲ್ ಇಂಟೆಲಿಜೆನ್ಸ್. ಎಂಪತಿ, ಸಹಾನುಭೂತಿ, ಇನ್ನೊಬ್ಬರ ಬಗ್ಗೆ ಒಂದು ಕರುಣೆ, ಅನುಕಂಪ. ನೋಡ್ರಪ್ಪ, ನಮ್ದು ಟೀಮಲ್ಲಿ 20 ಜನ ಇದ್ದಾರೆ, ಒಬ್ಬ ತುಂಬಾ ಅತಿ ಬಡವ, ಅವನಿಗೆ ಜಾಸ್ತಿ ಕಲೀಲಿಕ್ಕಾಗಿಲ್ಲ, ಹಾಗಾಗಿ ಏನಾಗ್ತಾ ಇದೆ, ಅವನಿಗೆ ಕೆಲವೊಂದು ಮಾತುಕತೆ ಸರಿ ಬರ್ತಾ ಇಲ್ಲ, ಅವನಿಗೆ ನಾವು ಸ್ವಲ್ಪ ಸಪೋರ್ಟ್ ಮಾಡ್ಬೇಕು, ಅವನ ಫ್ಯಾಮಿಲಿ ತುಂಬಾ ಕಷ್ಟದಲ್ಲಿದ್ದಾರೆ, ಅವರಿಗೂ ಕೂಡ ಖುಷಿ ಆಗತ್ತೆ ಅಂತ ಒಂದು ಸಹಾನುಭೂತಿ, ಅದನ್ನ ಎಂಪತಿ ಅಂತಾರೆ ಸ್ನೇಹಿತರೆ. ಅದನ್ನು ತೋರ್ಸ್ಕೊಂಡ್ಬಿಟ್ಟು, ಹಾಗೆ ಭಾವನಾತ್ಮಕವಾದ ಬುದ್ಧಿಮತ್ತೆ ಅಂದ್ರೆ ಸ್ನೇಹಿತರೆ, ಪ್ರತಿಯೊಬ್ಬರ ಮನುಷ್ಯನ ಒಂದು ಏನು ಅವರಿಗೆ ಬೇಕು, ಏನು ಬೇಡ, ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಕಷ್ಟದಲ್ಲಿ ಎತ್ತಿ ಹಿಡಿದು ಅವರಿಗೊಂದು ಏನು ಒಳ್ಳೆಯ ಒಂದು ವ್ಯಕ್ತಿತ್ವ, ಒಂದು ಒಳ್ಳೆಯ ಒಂದು ಏನು ಸಮಾಜ ನಿರ್ಮಾಣ, ಅಥವಾ ಅವರಿಗೊಂದು ಒಳ್ಳೆ ಜಾಗ ಕಲ್ಪಿಸಿಕೊಟ್ಟು ಅವರನ್ನು ಮುಂದೆ ತಂದು ಅವರಿಗೆ ಒಂದು ಜೀವನಕ್ಕೆ ಬೇಕಾದ ದಾರಿಯನ್ನು ತೋರಿಸುವಂತ ವ್ಯಕ್ತಿತ್ವ ನಿಮ್ಮದಾದ್ರೆ ಖಂಡಿತ ಈ ಒಂದು ಉತ್ತರವನ್ನು ನೀವು ಒತ್ತಬಹುದು ಸ್ನೇಹಿತರೆ. ಇನ್ನೊಬ್ಬರ ಬಗ್ಗೆ ಸಹಾನುಭೂತಿ, ಇನ್ನೊಬ್ಬರ ಕರುಣೆ ನಿಮ್ಗೆ ಜಾಸ್ತಿ ಇದ್ರೆ ಈ ಉತ್ತರ ನಿಮಗೆ ಸರಿಯಾಗಿ ಸೂಟ್ ಆಗ್ತದೆ. ಹಾಗೆ ನೆಕ್ಸ್ಟ್ ನೋಡಿ, ಲೀಡರ್ಶಿಪ್ ಪೊಟೆನ್ಶಿಯಲ್, ಒಂದು ಸಂಭಾವ್ಯವಾದ ಲೀಡರ್, ನೀವು ಮುಂದಿನ ನಾಯಕನಾಗುವಂತ ಒಂದು ಸಾಮರ್ಥ್ಯ ಉಳ್ಳವರು ನೀವು. ಓಕೆ, ಹಾಗೆ ನೀವು ಇನ್ನೊಬ್ಬರಿಗೆ ಸ್ಫೂರ್ತಿ ತುಂಬ್ತೀರಾ, ಮಾರ್ಗದರ್ಶನ ನೀಡ್ತೀರಾ. ಹಾಗೆ ನೋಡಿ, ನಿಮ್ಗೆ ಯಾಕಂದ್ರೆ ನಿಮ್ ಜೊತೆ 10 ಜನ ಇರ್ತಾರೆ, ನೀವು ಒಂದೇ ಎಲ್ಲ ಒಂದು ಹಂಚಿಕೊಂಡ ಕನಸಿರುತ್ತೆ, ನೀವು ಅವ್ರ ಹತ್ರ ಹೇಳಿರ್ತೀರ, ನೋಡಪ್ಪ ಅಲ್ಲಿ ಹೋಗ್ಬಿಟ್ಟು ನಾವು ಈ ಬಿಸ್ನೆಸ್ ಮಾಡೋಣ, 10 ಕೋಟಿ ನಮ್ಗೆ ಸಿಗುತ್ತೆ, ಅವನು ಕೂಡ ಅದನ್ನೇ ಹಂಚ್ಕೊಂಡಿರ್ತಾನೆ. ಸೊ ಹೋಗುವಾಗ ನೀವು ಅವರಿಗೆಲ್ಲ ಒಂದು ಏನ್ ಮಾಡ್ತೀರಾ, ನಾಯಕನಾಗಿ ಅವ್ರನ್ನ ಹುರಿದುಂಬಿಸಿ ಮುಂದೆ ಕಳ್ಸೋದಾದ್ರೆ ನಿಮ್ಮ ವ್ಯಕ್ತಿತ್ವ ಸೂಪರ್ ವ್ಯಕ್ತಿತ್ವ. ಆ ಅಂತ ವ್ಯಕ್ತಿತ್ವ ನೀವು ಆದ್ರೆ ಇದೊಂದು ಉತ್ತರವನ್ನು ಒತ್ತಿ ಅಂತ ಸರ್ ಹೇಳ್ತಾ ಇದ್ದಾರೆ. ಹಾಗೂ ಪ್ರೊಫೆಷನಲಿಸಂ, ದಕ್ಷತೆ, ನೀವೊಬ್ಬ ದಕ್ಷ ಒಂದು ಕೆಲಸಗಾರ, ಅಥವಾ ಒಂದು ಕೆಲಸ ನಿಮ್ಗೆ ಟೈಮ್ ಅಲ್ಲಿ ಆಗ್ಬೇಕು, ವೃತ್ತಿಪರ ಅಂತಾರೆ ಕರೆಕ್ಟ್ ಆದ ಶಬ್ದ ಪ್ರೊಫೆಷನಲಿಸಂ ಅಂದ್ರೆ. ನಾವು ವೃತ್ತಿಪರ ಒಂದು ದಕ್ಷ ಕೆಲಸಗಾರ ನನ್ಗೆ ಪ್ರತಿಯೊಬ್ರು ನಿಮ್ಮ ಕೆಲಸಕ್ಕೋಸ್ಕರ ನಿಮ್ಗೆ ಗೌರವ ಕೊಡ್ತಾ ಇದ್ದಾರೆ, ಯಾಕಂದ್ರೆ ನೀವು ಎಲ್ಲವನ್ನು ಸಮಯಕ್ಕೆ ಸರಿಯಾಗಿ ಮಾಡ್ತಾ ಇದ್ದೀರಾ. ಹಾಗೆಯೇ ಬಿಸ್ನೆಸ್ ಅನ್ನ ವ್ಯವಹಾರ ಆಗಿ ತಗೋತೀರಾ, ವೈಯಕ್ತಿಕವಾಗಿ ತಗೋತೀರಾ. ನೀವು ಅಂತ ಮನಸ್ಥಿತಿಯವರಾದ್ರೆ, ದಕ್ಷ ಕೆಲಸಗಾರನಾದ್ರೆ, ನೀವು ಪ್ರೊಫೆಷನಲ್ ಆದ್ರೆ, ವೃತ್ತಿಪರ ಆದ್ರೆ ನೀವು ಖಂಡಿತ ಈ ಉತ್ತರವನ್ನು ಒತ್ತಬಹುದು ಸ್ನೇಹಿತರೆ. ಹಾಗೆ ವಿಷನರಿ ಥಿಂಕಿಂಗ್, ಮುಂದಿನ ಗುರಿ, ಮುಂದಿನ ಒಂದು ಕನಸಿದೆ, ಅದನ್ನು ನಾವು ಹೇಗೆ ನನಸು ಮಾಡೋದು ಒಂದು ಆಲೋಚನೆ ಮಾಡ್ತಾ ಪಾಸಿಟಿವ್ಲಿ. ಓಕೆ, ಹಾಗೆ ಸೊ ನೋಡಿ, ಈಗ ಒಂದು ನಂದು ಗುರಿ ಇದೆ, ಈಗ ಒಂದು ಹೋಗಿ ಅಲ್ಲಿ ಒಂದು 50 ಎಕರೆ ಜಾಗ ತಗೋಬೇಕು, ಆ ಜಾಗನ ಫುಲ್ ಒಂದು ಅಭಿವೃದ್ಧಿ ಪಡಿಸಿ ಅಲ್ಲಿ ಒಂದು ಅನಾಥಾಶ್ರಮ ಕಟ್ಟಬೇಕು, 100 ಮಕ್ಕಳಿಗೆ ನಾವು ಯಾರ್ಯಾರಿಗೆ ಅನುಕೂಲ ಇಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು. ಈ ತರ ಗುರಿ ಇದ್ರೆ ಅವರಿಗೆಲ್ಲ ಅದನ್ನ ಮಾಡೋಕ್ಕೋಸ್ಕರ ಕೆಲಸ ಮಾಡುವಂತ ವ್ಯಕ್ತಿತ್ವ ನಿಮ್ದಾದ್ರೆ ಇದನ್ನು ನೀವು ಖಂಡಿತ ಇದನ್ನು
ಈ ಉತ್ತರವನ್ನು ಒತ್ಬಹುದು ಸ್ನೇಹಿತರೆ. ನೀವು ವಿಷನರಿ ಥಿಂಕಿಂಗ್, ನಿಮ್ಗೊಂದು ಒಳ್ಳೆ ಒಂದು ಗುರಿ ಇದೆ, ಒಳ್ಳೆ ಒಂದು ಕನಸಿದೆ, ಇದೇ ತರ ಮಾಡ್ಬೇಕು, 4 ಜನರಿಗೆ ಒಳ್ಳೇದಾಗ್ಬೇಕು ಅಂತ ಒಂದು ಪ್ರೊಜೆಕ್ಟ್ ಮಾಡ್ಬೇಕು. ನನಗೆ ಬೇಡ, ನನಗೆ ಸಾಕು, ದೇವ್ರು ಕೊಟ್ಟಿದ್ದಾನೆ, ಇನ್ನೊಂದು 4 ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಆಸ್ ತರ ಮನಸ್ಥಿತಿ ಇದ್ರೆ ನೀವು ಈ ಉತ್ತರವನ್ನು ಒತ್ಬಹುದು ಸ್ನೇಹಿತರೆ. ಓಕೆ, ರೈಟ್. ಸೊ ನೆಕ್ಸ್ಟ್, ತುಂಬಾ ಒತ್ತಡದ ಜೀವನದಲ್ಲಿ, ಬಟ್ ಏನೇ ಒತ್ತಡ ಬಂದ್ರೂ ಪರವಾಗಿಲ್ಲ, ಅದನ್ನೆಲ್ಲ ಮೆಟ್ಟಿ ನಿಂತು ಹೋರಾಟ ಕೊಡುವಂತ ವ್ಯಕ್ತಿ ನಾನು, ಅಂತ ಒಂದು ಶಕ್ತಿ ನನ್ನಲ್ಲಿದೆ, ಹಾಗೂ ಅಂತ ಒಂದು ನಂಬಿಕೆಗೆ ಅರ್ಹನಾದ ವ್ಯಕ್ತಿ ನಾನು. ಎಂತ ಒತ್ತಡ ಬಂದ್ರು ನನ್ನನ್ನು ಆ ಒತ್ತಡ ಹಾಕ್ಬಿಟ್ಟು ನೀವು ನನ್ನನ್ನು ಏನೂ ಮಾಡಕ್ಕಾಗಲ್ಲ. ಬಟ್ ಯಾವುದೇ ಕಾರಣಕ್ಕೆ ನಾನು ಸೋಲೋದಿಲ್ಲ, ನಾನು ಸ್ಥಿರವಾಗಿ ನಿಂತು ನನ್ನ ಜೀವನವನ್ನ ಮುಂದೆ ತಗೊಂಡು ಹೋಗ್ತೀನಿ. ಎಂತಹ ಕಷ್ಟದ ಪರಿಸ್ಥಿತಿ ಬಂದ್ರು ಕೂಡ ನಾನು ಜೀವನದಲ್ಲಿ ಜಯಿಸ್ತೀನಿ ಅಂತ ಮನಸ್ಥಿತಿ ನಿಮ್ಮಲ್ಲಿ ಇದ್ರೆ ಸ್ನೇಹಿತರೆ, ಕೊನೆಯ ಉತ್ತರವನ್ನು ನೀವು ಒತ್ತಿ. ಓಕೆ, ರೈಟ್. ಸೊ ಬಹಳ ಒಂದು 500-600 ಜನ ಇದ್ದಾರೆ. ಬಹಳ ಒಂದು ಸಾರಿ, ತುಂಬಾ ಸಮಯ ತಗೋತು. ಕೊನೆಯ ಪ್ರಶ್ನೆಗೆ ಬಂದಿದ್ದೇವೆ ನೋಡಿ. ಇದನ್ನ ನಾನು ಫಸ್ಟಿಗೆ ಉತ್ತರ ಹೇಳಿದ್ದೆ. ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇದೆಯಾ? ಇದ್ರೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್, ಎಷ್ಟು ಜನ ಅದನ್ನ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಚಂದಾದಾರರಾಗಿದ್ದಾರೆ? ಫ್ರೀ ಆಗಿರ್ಬೋದು ಅಥವಾ ದುಡ್ಡು ಕೊಟ್ಟು ಆಗಿರ್ಬೋದು. ಎಷ್ಟು ಜನ ಚಂದಾದಾರರಾಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. 0, ನೋ ಚಾನಲ್. ನಂದು 0 ಸ್ನೇಹಿತ, ನಾನು ಸೀದಾ 0ನೇ ಒತ್ತೋದು. ನಾನು ಚಾನಲ್ ಮಾಡಿಲ್ಲ, ಮಾಡ್ಬೋದಿತ್ತು, ಮಾಡಿಲ್ಲ ಅಂತ ಆವಾಗ್ಲೇ ಹೇಳಿದ್ದೆ. ಅಥವಾ 1ರಿಂದ 100 ಜನ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ, ನಿಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ. 100ರಿಂದ 1,000, 1,000ರಿಂದ 5,000, 5,000ರಿಂದ 20,000, 20,000ರಿಂದ 50,000, 50,000 ಪ್ಲಸ್. ಇದು ಆಕ್ಚುಲಿ ತುಂಬಾ ಪ್ಲಸ್ ಆಗುತ್ತೆ. ಯಾಕಂದ್ರೆ ಆಯ್ತು ಸರ್ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ರು, ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಸೇಲ್ ಮಾಡಕ್ ಹೊರಟ್ರೆ ಅಥವಾ ಏನಾದ್ರು ಮಾಹಿತಿಗಳನ್ನ ಜಗತ್ತಿಗೆ ಹಂಚ್ಕೋಬೇಕಾದ್ರೆ 10,000 ಚಾನಲ್ಗಳಲ್ಲಿ ಬೇಕಾದ್ರೂ ಆ ಮಾಹಿತಿಗಳನ್ನ ಹಂಚ್ಕೋಬಹುದು ಅಂತ ಒಂದು ಸಾಮರ್ಥ್ಯ ನಮ್ಮ ಮುಂದಿನ ಬಿಸ್ನೆಸ್ ಇದೆ ಅಂತ ಒಂದು ಸಣ್ಣ ಗುಟ್ಟು ಬಿಟ್ಟು ಕೊಡ್ತಾ ಇದ್ರು. ಹಾಗಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇದೆ ನಿಮ್ಮ ಹತ್ರ, ನಿಮ್ಗೆಲ್ಲ ನಿಜವಾಗ್ಲೂ ಅದು ಒಳ್ಳೆ ಒಂದು ಅವಕಾಶ. ಅದನ್ನ ನೀವು ಉಪಯೋಗಿಸ್ಕೊಳ್ಳಿ. ದಯವಿಟ್ಟು ಅದನ್ನ ಹೇಗೆ ಬೆಳೆಸಬಹುದು, ಪ್ರತಿಯೊಂದು ಮಾಹಿತಿ ನಿಮಗೆ ಯೂಟ್ಯೂಬ್ ನಲ್ಲೇ ದೊರೆಯುತ್ತದೆ. ದಯವಿಟ್ಟು ಫಾಲೋ ಮಾಡಿ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇದ್ದೀರಾ ನೀವೆಲ್ಲರೂ ಭಾಗ್ಯಶಾಲಿಗಳು. ದಯವಿಟ್ಟು ಎಷ್ಟು ಜನ ಇದ್ದಾರೆ ಯಾವುದೇ ರೀತಿ ಉತ್ಪ್ರೇಕ್ಷೆ ಮಾಡಬೇಡಿ. 100 ಜನ ನಿಮ್ನ ಫಾಲೋ ಮಾಡ್ತಾ ಇದ್ದಾರೆ, 100 ಜನನೇ ಒತ್ತಿ, 1000 ಜನಕ್ಕೆ ಹಾಕ್ಬೇಡಿ. ಯಾಕಂದ್ರೆ 1000 ಜನವಾಗಿ ನೀವು ಮುಂದೆ ಬೆಳಿಬಹುದು, ಅವಕಾಶ ಇದೆ. ಇವಾಗ ಆ ಅವಕಾಶನ ಹಾಳು ಮಾಡ್ಕೋಬೇಡಿ. ಪ್ರಾಮಾಣಿಕವಾಗಿ ಇದಕ್ಕೂ ಉತ್ತರಿಸಿ, ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ. ಯಾವುದೇ ಕಾರಣಕ್ಕೆ ಉತ್ಪ್ರೇಕ್ಷೆ ಮಾಡ್ಬಿಟ್ಟು ಇಲ್ಲಪ್ಪ ನಾನು ಹೀಗೆ, ನನಗೆ 5,000 ಜನ ಗೊತ್ತು, 10,000 ಜನ ಗೊತ್ತು ಅಂತ ಉತ್ಪ್ರೇಕ್ಷೆ ಮಾಡಿ ನಾಳೆ ನಮ್ಮ ಈ ಒಂದು ಟ್ರ್ಯಾಪ್ ನಲ್ಲಿ ನಾವೇ ಸಿಕ್ಕಿ ಬಿಡಬಾರ್ದು, ನಮ್ಮ ಬಲೆಯಲ್ಲಿ ನಾವೇ ಸಿಕ್ಕಿ ಹಾಕೊಳ್ಬಾರ್ದು. ಸೊ ಹಾಗಾಗಿ ಪ್ರಾಮಾಣಿಕವಾಗಿ, ಆದಷ್ಟು ಪ್ರಾಮಾಣಿಕ ಉತ್ತರಿಸಿ. ಹೇಳಿದ್ನಲ್ಲ, ನಮ್ಮ ಹಣೆಯಲ್ಲಿ ಬರ್ದಿದ್ರೆ ಯಾರು ಏನನ್ನು ಮಾಡಕ್ಕಾಗಲ್ಲ, ಯಾರು ತಪ್ಸಕ್ಕಾಗಲ್ಲ. ನಾವು ನಾಳೆ ಒಳ್ಳೇದಾಗೋದ್ನ ಆ ಭಗವಂತ ಕೂಡ ಬರ್ದಿರ್ತಾನೆ, ಅದನ್ನು ಕೂಡ ಅವ್ನು ಚೇಂಜ್ ಮಾಡ್ಬಿಟ್ಟು ಬೇರೆ ಬರೆಯಕ್ ಆಗಲ್ಲ. ಸೊ ಹಾಗಾಗಿ ಸ್ನೇಹಿತರೆ ಒಳ್ಳೇದಾಗತ್ತೆ. ಇದಿಷ್ಟು ಕ್ವಶನ್ ಆನ್ಸರ್ಗಳು. ಅದರಲ್ಲಿ ಕೆಲವು ಪ್ರಶ್ನೆಗಳಿದ್ದು ಸ್ನೇಹಿತರೆ. ಏನ್ ಪ್ರಶ್ನೆಗಳಂದ್ರೆ, ಸರ್ ನನ್ಗೆ ಇಮೇಲ್ ID ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಒಬ್ರು ಪ್ರಶ್ನೆ. ಓಕೆ, ಇಮೇಲ್ ID ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ನಾವು ಆಶ್ ಸರಿಗೆ ತಲುಪಿಸಿದ್ದೇವೆ ಅಂತ ಜೂಲಿ ಹೇಳ್ತಾರೆ. ಸೊ ಇಮೇಲ್ ID ಹಾಕ್ಲಿಕ್ಕೆ ಆಗಲ್ಲ, ಬದಲಾವಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದು ತಗೋತಾ ಇಲ್ಲ, ಏನ್ ಮಾಡೋದು ಅಂತ. ಸೊ ಇಮೇಲ್ ID ಬದಲಾವಣೆಗೆ ಕಳಿಸಿದ್ದೀವಿ, ಇನ್ನೊಂದು ದಿವಸದಲ್ಲಿ ಅದು ಆಗ್ಬಹುದು ಅಂತ ಜೂಲಿ ಹೇಳ್ತಾರೆ. ನಂತರದ ಪ್ರಶ್ನೆ ಏನಂದ್ರೆ, ಸರ್ ನಮ್ಮ ದೇಶನೇ ಕಾಣಿಸ್ತಾ ಇಲ್ವಲ್ಲ, ನೀವು ಕಳಿಸಿರೋ ದೇಶದಲ್ಲಿ ಯಾವ ದೇಶದ ನಿವಾಸಿ ಅಂತ ಹೇಳೋಕೆ ನಮ್ಮ ದೇಶನೇ ಕಾಣಿಸ್ತಾ ಇಲ್ವಲ್ಲ ಅಂತ ಇನ್ನೊಬ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ಆಡ್ ಮಾಡಿದ್ದಾರೆ ನಮ್ಮ ಕ್ರಿಸ್ ಜಾನ್ಸನ್. ಹಾಗೆ 10 ಹಲವಾರು ಕೆಲವರು ಹೇಳ್ತಾ ಇದ್ರು ಪ್ರಶ್ನೆಗಳೇ ನಮ್ಗೆ ಅರ್ಥ ಆಗಲ್ಲ, ಅಷ್ಟೊಂದು ಕಷ್ಟದ ಪ್ರಶ್ನೆಗಳನ್ನು ಕೇಳಿದ್ರೆ ನಾವ್ ಏನ್ ಹೇಳೋದು, ನೀವು 15 ಉತ್ತರಗಳನ್ನು ಕೊಟ್ಟು 3 ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸೆಲೆಕ್ಟ್ ಮಾಡೋದು, ತುಂಬಾ ಕಷ್ಟ ಆಗ್ತಾ ಇದೆ. ಕೆಲವು ಪ್ರಶ್ನೆಗಳಿಗೆ ನಿಜವಾಗ್ಲೂ ಯಾಕೋ ಅರ್ಥ ತುಂಬಾ ಕಷ್ಟ ಆಗ್ತಾ ಇದೆ. ಕೆಲವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೆ ಕೆಲವರು ಅದೇ 6ನೇ ಪ್ರಶ್ನೆ ಹೇಳಿದ್ರಲ್ಲ, ನೀವು ಯಾವ್ದೋ ಒಂದು ದೇಶದಲ್ಲಿದ್ದೀರಾ, ಬೇರೆ ದೇಶದಲ್ಲಿ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಹೇಳಿ ಅಂತ ಹೇಳ್ಬಿಟ್ಟು, ಗೊತ್ತಿಲ್ಲ ಅಂತ ಹೇಳೋಕ್ ಬಟನೇ ಇಟ್ಟಿಲ್ಲ ನೀವು. ನಾವು ಯಾವ್ದೋ ಒಂದು ದೇಶ ಸೆಲೆಕ್ಟ್ ಮಾಡ್ಲೇಬೇಕು, ಅದು ತಪ್ಪು ಉತ್ತರ ಆಗತ್ತಲ್ವಾ ಅಂತ ಬೇರೆಯವ್ರು ಹೇಳಿದ್ದಾರೆ. ಅದನ್ನೇ ಕ್ರಿಸ್ ಕೇಳಿದ್ರೆ ನಿಮ್ಮ ದೇಶ ನೀವು ಒತ್ತಿ ಅಂತ ಕ್ರಿಸ್ ಹೇಳ್ತಾ ಇದ್ರು. ಸೊ ಹಾಗಾಗಿ ಸ್ನೇಹಿತರೆ ಇದೆಲ್ಲ ಪ್ರಶ್ನೆಗಳು ಅದರಲ್ಲಿ ಬಂದಿದ್ದು. ಹಾಗೆ ಮತ್ತೆ ಏನಾಯ್ತು, ಕ್ರಿಸ್ ಕೂಡ ಅಷ್ಟೇನೆ, ಅವರಿಗೆ ತುಂಬಾ ವೈಯಕ್ತಿಕ ಆ ಪ್ರಶ್ನೆಗಳು ಬರ್ತಾ ಇದ್ದವಂತೆ. 1ಕ್ಕಿಂತ ಹೆಚ್ಚು ಅಕೌಂಟ್ ಇದ್ರೆ ನಾನು ಈಗ ಏನ್ ಮಾಡ್ಲಿ ಅಂತ. ಓಕೆ, ಇದು ನಮ್ಮಲ್ಲಿ ತುಂಬಾ ಜನರ ಕ್ವಶನ್ ಇದೆ. ದಿಲ್ಲೋನ್ ಕೂಡ ಇದಕ್ಕೆ ಉತ್ತರ ಹೇಳಿದ್ರು. ದಿಲ್ಲೋನ್ ಉತ್ತರ ನನ್ಗೆ ಯಾಕೆ ಅಷ್ಟೊಂದು ಸಮರ್ಪಕ ಗೊತ್ತಿಲ್ಲ. ಅವ್ರು ಯಾಕಂದ್ರೆ ಸರ್ವೆ ಅಂತ ರಾಂಗ್ ವರ್ಡ್ ಯೂಸ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಕ್ರಿಸ್ ಏನ್ ಹೇಳಿದಾರೆ ನೋಡಿ, 1 ನಿಮಿಷ ಸ್ನೇಹಿತರೆ, ಇಲ್ಲಿಗೆ ಇದು ಮೀಟಿಂಗ್ ಕ್ಲೋಸ್ ಆಗುತ್ತೆ, 10 ಗಂಟೆ ಆಗ್ತಾ ಬಂತು. ಸೊ ನನ್ನ ಹತ್ರ ತುಂಬಾ ಅಕೌಂಟ್ ಗಳಿದ್ದಾವೆ, ನಾನೀಗ ಏನ್ ಮಾಡ್ಲಿ ಅಂತ. ಅದಕ್ಕೆ ಕ್ರಿಸ್ ಏನ್ ಹೇಳ್ತಾ ಇದ್ದಾರೆ, ಸ್ನೇಹಿತರೆ ಇದು ಆಪ್ಷನಲ್. ಓಕೆ, ಇವಾಗ ನೀವು ಕೇಳೋದ್ ಮಾತ್ರ, ಮುಂದಿನ ದಿನಗಳಲ್ಲಿ ನಾವು ಮಾಡೋಣ. ಮೊದಲು ನಿಮ್ಮ ಮೇನ್ ಅಕೌಂಟ್ ಏನಿದೆ, ಈಗ ಮಂಜುನಾಥ್ KM ಅಂತ ಅವ್ರ ಹತ್ರನೂ ಸುಮಾರು ಅಕೌಂಟ್ ಇರ್ಬೋದು, ನಮ್ಮ ಮಂಜು ಸರ್ ಹತ್ರ. ಸೊ ಅವ್ರದ್ದು ಮೇನ್ ಅಕೌಂಟ್ ಏನಿದೆ, ಫಸ್ಟ್ ಆ ಅಕೌಂಟಿನ ಅಪ್ಲಿಕೇಶನ್ ಭರ್ತಿ ಮಾಡಿ ನೀವು ಕ್ವಾಲಿಫೈ ಆಗಿ. ಓಕೆ, ನೀವು ಕ್ವಾಲಿಫೈ ಆಗ್ಬಿಟ್ಟು ನಿಮ್ಗೆ ಅರ್ಹತೆ ಬಂದ ಮೇಲೆ ಲಿಂಕ್ ಕಳಿಸ್ತಾರಲ್ಲ, ಇದು ಯಾವುದು ವಿಕ್ಟರಿ ವಿತ್ ಡ್ಯಾಶ್ ಸೇರೋಕೆ,
ಆವಾಗ ಏನಾಗುತ್ತೆ, ನೀವು ಬೇರೆ ಅಕೌಂಟ್ಗಳು ಏನು ಉಳಿದಿದ್ದಾವೆ ಅವ್ರನ್ನೆಲ್ಲ ನಿಮ್ಮ ಲಿಂಕ್ ಮೂಲಕ ಆಹ್ವಾನಿಸಿ ನಿಮ್ಮ ಗ್ರೂಪಿಗೆ ಸೇರಿಸಿಕೊಳ್ಬಹುದು. ಇದು ಒಂದು ಆಪ್ಷನ್ ಅಂತ ಕ್ರಿಸ್ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಒಂದು ಮೇನ್ ಅಕೌಂಟ್ ಅನ್ನ ನೀವು ಫಸ್ಟ್ ಕ್ವಾಲಿಫೈ ಆಗಿ ತೇರ್ಗಡೆ ಹೊಂದಿ ಆ ವಿಕ್ಟರಿ ವಿತ್ ಆಶ್ಗೆ ಸೇರಿ. ವಿಕ್ಟರಿ ವಿತ್ ಆಶ್ಗೆ ಸೇರಿದ ಮೇಲೆ ನಿಮ್ಮ ಉಳಿದ ಅಕೌಂಟ್ಗಳು ಯಾರ್ಯಾರಿಗೆ ನಿಮ್ಮ ಉಳಿದ ಅಕೌಂಟ್ಗಳಲ್ಲಿ ಇಮೇಲ್ ಐಡಿ ಚೇಂಜ್ ಮಾಡಿ, ಹೆಸರು ಚೇಂಜ್ ಮಾಡೋಕ್ಕಾಗಲ್ಲ, ಇಮೇಲ್ ಐಡಿ ಚೇಂಜ್ ಮಾಡಿ ಯಾರು ಅವರವರ ಹೆಸರಲ್ಲಿ KYC ಮಾಡ್ಕೋತಾರೆ ಅವರವರಿಗೆ ಆ ಅಕೌಂಟ್ ಹೋಗ್ತದೆ. ಅದಾಗಿಲ್ಲಪ್ಪ, ಈ 15 ಅಕೌಂಟ್ ನನ್ನ ಫ್ಯಾಮಿಲಿ ಒಳಗಡೆ ನಂಗೆ ಅದು ಮಾಡಕ್ ಆಗ್ತಾ ಇಲ್ಲ, ಏನ್ ಮಾಡೋದು ಇವಾಗ ಅಂತ ಇದ್ರೆ, ಇದು ನಮ್ಗೆ ಕ್ರಿಸ್ ಹೇಳಿರೋ ಒಂದು ಪರಿಹಾರ. ಏನಂದ್ರೆ, ಫಸ್ಟ್ ನಿಮ್ಮ ಐಡಿನ ನೀವು ಮೈಗ್ರೇಟ್ ಆಗಿ ಅಲ್ಲಿಗೆ ಹೋಗಿ ವಿಕ್ಟರಿ ವಿತ್ ಆಶ್ಗೆ ಬಂದ ಮೇಲೆ ನಿಮ್ಗೆ ಇನ್ವಿಟೇಷನ್ ಲಿಂಕ್ ಬರುತ್ತೆ. ಉಳಿದ ಐಡಿ ಅವರಿಗೆ ಎಲ್ಲರಿಗೂ ಲಿಂಕ್ ಕಳಿಸ್ಬಿಟ್ಟು ಅವರು ನಿಮ್ಮ ಗ್ರೂಪಿಗೆ ಸೇರಿಸ್ಕೊಳ್ಳಿ. ಅದು ನಿಮ್ಗೆ ಸೂಪರು. ಒಬ್ಬರಿಗೆ ಒಂದು ಐಡಿ ಮಾತ್ರ, ಹಾಗೆ ಒಂದೇ ಐಡಿ ಸಾಕು ಇಲ್ಲಿ ಜೀವನ ಬದಲಾವಣೆಗೆ. 10-150 ಐಡಿ ಬೇಕಾಗಿಲ್ಲ. ಈ ಹೊಸ ಬಿಸ್ನೆಸ್ ಅಲ್ಲಿ ಒಬ್ಬರ ಹತ್ರ ಮಲ್ಟಿಪಲ್ ಐಡಿಸ್, ಒಂದು ಹೆಸರಲ್ಲಿ 2 ಐಡಿ ಇರುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ನಿಮ್ಮ ಹತ್ರನು ಮಲ್ಟಿಪಲ್ ಐಡಿಸ್ ಇದ್ರೆ ಮೊದಲು ಯಾವ ಐಡಿ ಮುಖ್ಯ ಆ ಐಡಿನ ಅಪ್ಲಿಕೇಶನ್ ತುಂಬಿಸಿ ಕಳಿಸಿ. ಆಮೇಲೆ ಸ್ವಲ್ಪ ದಿನದಲ್ಲಿ ನಿಮ್ಮ ಉಳಿದ ಐಡಿಗಳನ್ನ ನಿಮ್ಮ ಫ್ಯಾಮಿಲಿ ಒಳಗಡೆ ಆದ್ರೆ ಬೇರೆ ಹೆಸರಲ್ಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇದ್ರೆ, ಸೊ ನೀವೇನ್ ಮಾಡ್ಬೇಕಂದ್ರೆ ಆ ಐಡಿಗಳನ್ನ ಇರುವವರು ಎಲ್ಲರನ್ನ ನಿಮ್ಮ ಕೆಳಗಡೆ ಇನ್ವಿಟೇಷನ್ ಕಳಿಸಿ ನಿಮ್ಮ ಲಿಂಕಿನ ಮೂಲಕ ನಿಮ್ಮ ಗ್ರೂಪಿಗೆ ಆಹ್ವಾನಿಸಬಹುದು. ಸೊ ಇದು ಸದ್ಯದ ಒಂದು ಸಾಧ್ಯತೆ ಅಂತ ಕ್ರಿಸ್ ಹೇಳ್ತಾ ಇದ್ರು. ಓಕೆ, ಸೊ ನಿಮ್ಮ ಎಲ್ಲ ಅಕೌಂಟ್ಗಳು, ಈ 10 ಅಕೌಂಟ್ ಇದೆ, ಎಲ್ಲ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದಾ? ಇಲ್ಲ, ಒಬ್ಬರಿಗೆ ಒಂದು ಅಕೌಂಟ್ ಮಾತ್ರ ಅಂತ ಹೇಳ್ತಾ ಇದ್ರು. ಎಲ್ರು ಪ್ರತಿಯೊಬ್ಬರ ಅಕೌಂಟ್ ಬೇರೆ ಬೇರೆ ಹೆಸರಲ್ಲಿರುತ್ತೆ. ಒಂದೇ ಹೆಸರಲ್ಲಿ 2 ಅಕೌಂಟ್ಗಳು ಇರೋಕೆ ಸಾಧ್ಯ ಇಲ್ಲ ನಮ್ಮ ಹೊಸ ಬಿಸ್ನೆಸ್ ನಲ್ಲಿ ಸ್ನೇಹಿತರೆ. ಓಕೆ, ಸೊ ನನ್ನ ಮಕ್ಕಳು ಇವಾಗ 18 ವರ್ಷಕ್ಕಿಂತ ಚಿಕ್ಕವರಿದ್ದಾರೆ. ಅವರು ಏನ್ ಮಾಡ್ಲಿ, ಅವ್ರ ಅಪ್ಲಿಕೇಶನ್ ಫಿಲ್ ಮಾಡಿ ಕಳಿಸ್ಬೋದಾ ಅಂತ ಒಂದು ಪ್ರಶ್ನೆ ಯಾರೋ ಕೇಳ್ತಾ ಇದ್ರಂತೆ. ಅದಕ್ಕೆ ಇವರು ಕ್ರಿಶ್ಚಿಯನ್ ಹೇಳ್ತಾ ಇದ್ದಾರೆ, ಕೆಲವೊಂದು ದೇಶಗಳಲ್ಲಿ ಈ ಮೈನರ್ ಮತ್ತೆ ಮೇಜರ್ 18 ವರ್ಷಗಳಂದ್ರೆ ಮೇಜರ್ ಅಂತ ಲೆಕ್ಕ, ನಮ್ಮ ದೇಶದಲ್ಲಿ ಅಲ್ವಾ, ಆತರ ಕೆಲವು ದೇಶದಲ್ಲಿ ಇನ್ನೂ ಕಮ್ಮಿ ಇದಾವೆ. ಹಾಗಿದ್ರೆ ಮಾಡಬಹುದು. ಬಟ್ ಅವರು ಎಲ್ಲಿವರೆಗೆ ಮೇಜರ್ ಆಗಿಲ್ಲ, ಎಲ್ಲಿವರೆಗೆ ನಿಮ್ಮ ದೇಶದಲ್ಲಿ ಅವರು ಕಾನೂನಿನ ಪ್ರಕಾರ ಏನು ಮಾಡಂಗಿಲ್ಲ, ಕೆಲಸ ಕಾರ್ಯ ಮಾಡಂಗಿಲ್ಲ, ಅಕೌಂಟ್ ಆಗಲ್ಲ ಅವರದು, ಆತರ ಎಲ್ಲ ಇದ್ರೆ, ಸೊ ನೀವು ಏನ್ ಮಾಡ್ತಾರೆ, ಅವರು ಸರಿಯಾದ ಸಮಯಕ್ಕೆ ಬಂದಾಗ ನಿಮ್ಮ ಕೆಳಗಡೆ ಅವರನ್ನ ಲಿಂಕ್ ಆಗಿ ತಗೋಬಹುದು. ಅಲ್ಲಿವರೆಗೆ ಅದೇನು ಮಾಡಕ್ಕಾಗಲ್ಲ. ಮೈನರ್ಸ್ ಇದ್ರೆ ಮೈನರ್ಸ್ ಅಕೌಂಟ್ ಅನ್ನ ಸದ್ಯಕ್ಕೆ ಹಾಗೆ ಹೋಲ್ಡ್ ಮಾಡಿ, ಇಲ್ಲ ಅಂದ್ರೆ ಅವರಿಗೆ ಮೇಜರ್ ಆದಾಗ ಅವರನ್ನು ನಿಮ್ಮ ಕೆಳಗಡೆ ತಗೊಳ್ಳೋದೊಂದು ಪರಿಹಾರ ಇದೆ ಅಂತ ಕ್ರಿಸ್ ಹೇಳ್ತಾ ಇದ್ರು. ಸ್ನೇಹಿತರೆ, ನಮ್ಗೆ ಗೊತ್ತು, ಇದನ್ನ ಕೇಳಿ 10 ಹಲವಾರು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಉಳಿತದೆ. ಇವಾಗ ಸದ್ಯ ಏನ್ ಮಾಡಿ ಅಂದ್ರೆ, ಮೇನ್ ಐಡಿ ಉಪಯೋಗಿಸಿ ಫಸ್ಟ್ ನಿಮ್ಮ ಅಪ್ಲಿಕೇಶನ್ಗೆ ಹೋಗಿ ಸ್ನೇಹಿತರೆ. ಫಸ್ಟ್ ಅಪ್ಲಿಕೇಶನ್ ಹೋಗಿ ನಾವು ವಿಕ್ಟರಿ ವಿತ್ ಆಶ್ ಅದಕ್ಕೆ ನಾವು ಹೋಗಿಲ್ಲ ಅಂದ್ರೆ ನಾವು ಫೇಲ್, ಸಂಪೂರ್ಣ ನಾವು ಅಲ್ಲಿಗೆ ನಾವು ಅನುತ್ತೀರ್ಣರು, ನಾವು ಫೇಲ್ ಆಗ್ತೇವೆ. ನಮ್ಮ ಮತ್ತೆ ಏನು ಮಾಡಂಗಿಲ್ಲ, ನಾವು ಆನ್ ಪ್ಯಾಸಲ್ಲೂ ಇರಲ್ಲ, ಆಚೆ ಹೊಸ ಬಿಸ್ನೆಸ್ ಅಲ್ಲೂ ಇರಲ್ಲ. ಸೊ ಒಂದು ಐಡಿನ ಫಸ್ಟ್ ನೀವು ಮೈಗ್ರೇಟ್ ಮಾಡ್ಕೊಂಡು ಸರಿಯಾಗಿ ಅಪ್ಲಿಕೇಶನ್ ಉತ್ತರಿಸಿ, ಹೊಸ ಲಿಂಕ್ ಬರ್ಲಿ, ವಿಕ್ಟರಿ ವಿತ್ ಆಶ್ಗೆ ಹೋಗೋಣ, ಅಲ್ಲಿ ಎಲ್ಲವನ್ನು ಸರಿ ಮಾಡ್ಕೊಳ್ಳೋಣ. ಮತ್ತೆ ಉಳಿದಿರೋದು ನೋಡುವ, ಈಗ 2-3 ದಿವಸದಲ್ಲಿ ಮತ್ತೇನ್ ಬರ್ತದೆ ಹೇಳಕ್ಕಾಗಲ್ಲ, ಯಾವ ಬದಲಾವಣೆ ಹೇಗೆ ತರ್ತಾರೆ ಅಂತ. ಸೊ ಕ್ರಿಶ್ಚಿಯನ್ ಹೇಳ್ತಾ ಇರೋದು, ಉಳಿದವರನ್ನ ನೀವು ಒಮ್ಮೆ ಅಲ್ಲಿ ಅರ್ಹತೆ ಪಡೆದು ವಿಕ್ಟರಿ ವಿತ್ ಆಶ್ಗೆ ಹೋದ ಮೇಲೆ ನೀವು ಅಲ್ಲಿಂದ ಎಲ್ಲರನ್ನು ಇನ್ವಿಟೇಷನ್ ಲಿಂಕ್ ಇಂದ ವಾಪಸ್ ಕರ್ಕೋಬಹುದು ಅಂತ. ಸೊ ಅದು ಹೇಗೆ ಮುಂದೆ ನೋಡುವ, ಇದೆಲ್ಲ ಅವ್ರು ಹೇಳ್ತಾ ಇರೋದು. ಸೊ ಹಾಗೆ ಹೇಳ್ತಾ ಇದ್ರು, ನಂದು ಇಮೇಲ್ ಐಡಿ ಹೋಗಿದೆ, ನಂಗೆ ಪಾಸ್ವರ್ಡ್ ಮರ್ತು ಹೋಗ್ಬಿಟ್ಟಿದೆ, ನಾನು ಏನ್ ಮಾಡ್ಲಿ ಅಂತ. ಅವಾಗ ಏನ್ ಹೇಳ್ತಾ ಇದಾರೆ, ಈಗ ನಾನು ಕಳೆದೋದ್ರೆ ಮಂಜುನಾಥ್ ಸರ್ ಸೇರೋದ್ವರೆಗೆ ನಾನು ಕಾಯ್ಬೇಕಂತೆ. ಆಮೇಲೆ ನಂದು ಕಳೆದೋಗಿದೆ, ಮಂಜುನಾಥ್ ಸರ್ ನನ್ಗೆ ಇನ್ವಿಟೇಷನ್ ಕಳಿಸ್ಬಿಟ್ಟು ನಾನು ಮಂಜುನಾಥ್ ಸರ್ ಕೆಳಗಡೆ ಬಂದು ಆ ಹೊಸ ಒಂದು ಕಂಪನಿಗೆ ನಾವು ಎಂಟ್ರಿ ಆಗ್ಬೋದು. ಈ ತರ ಒಂದು ಅವಕಾಶ ಇದೆ ಅಂತ ಕ್ರಿಸ್ ಹೇಳ್ತಾ ಇದ್ರು. ನನ್ನ ಯೂಸರ್ ಐಡಿ ಪಾಸ್ವರ್ಡ್ ಕಳ್ತೋಯ್ತು, ನಂಗೆ ಪಾಸ್ವರ್ಡ್ ಗೊತ್ತಿಲ್ಲ, ಯೂಸರ್ ಐಡಿನೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತ ಇದ್ರೆ ಮಂಜುನಾಥ್ ಸರ್ ಅವರ ಮೂಲಕ ಇನ್ವಿಟೇಷನ್ ಕೊಟ್ಟು ಕರ್ಕೋಬಹುದು. ಕರ್ಕೊಂಡ್ ಬಂದ್ಬಿಟ್ಟು ನಮಗೂ ಕೂಡ ಒಂದು ಬದುಕೋಕೆ ಒಂದು ಅವಕಾಶ ಅಲ್ಲಿ ಅವರು ಮಾಡಿ ಕೊಡ್ಬೋದು. ಇದೇ ಒಂದು ಅವಕಾಶ ಇದೆ ಸದ್ಯಕ್ಕೆ, ಇದೇ ಪರಿಹಾರ ಅಂತ ಕ್ರಿಸ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಓಕೆ, ಸೊ KYC ಎಲ್ರು ಮಾಡ್ಲೇಬೇಕಾ? ಹೌದು, ಎಲ್ರು ಮಾಡ್ಲೇಬೇಕು, ಅದು ಕಡ್ಡಾಯ ಅಂತ ಹೇಳ್ತಾ ಇದ್ರು. ಸೊ ನನ್ನ ಎಲ್ಲಾ ಅಕೌಂಟ್ಗಳು ಎಲ್ಲ ಹಾಳಾಗಿ ಹೋಗ್ತಾವ, ನಾನು ಏನ್ ಮಾಡ್ಲಿ, ಇಷ್ಟೊಂದು 20-30 ಅಕೌಂಟ್ಗಳನ್ನ ಮಾಡಿದ್ದೀವಿ, ಏನ್ ಮಾಡ್ತಾರೆ, ನಾನೀಗ ಎಲ್ಲವನ್ನು ಖರೀದಿ ಮಾಡಿದ್ನಲ್ಲ, ಎಂತ ಮಾಡೋದು ಈಗ ಅದನ್ನ, ಆ ಅಕೌಂಟ್ಗಳನ್ನ ನಾನು ಏನ್ ಮಾಡ್ಲಿ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಕ್ರಿಸ್ ಹೇಳ್ತಾ ಇದ್ರು, ಅದಕ್ಕೆ ಏನು ಪರಿಹಾರ ಇಲ್ಲ, ಎಲ್ಲೂ ಹೋಗಲ್ಲ ನಿಮ್ಮ ಅಕೌಂಟು. ಯಾರೆಲ್ಲ ಅಕೌಂಟ್ ನಿಮ್ಗೆ ಮೈಗ್ರೇಟ್ ಮಾಡೋಕ್ ಆಗಲ್ಲ, ಅನಿವಾರ್ಯವಾದ ಸ್ಥಿತಿಯಲ್ಲಿ ನೀವೇನ್ ಮಾಡ್ಬೇಕಂದ್ರೆ, ನೀವು ಒಮ್ಮೆ ಅಲ್ಲಿಗೆ ಹೋದ ಮೇಲೆ ಅವರನ್ನ ನಿಮ್ಮ ಕೆಳಗಡೆ ಹಾಕೊಳ್ಳಿ. ಅದೇ ಪರಿಹಾರ. ಲಿಂಕ್ ಕಳಿಸ್ಬಿಟ್ಟು ಅವ್ರಿಗೆ ಇನ್ವಿಟೇಷನ್ ಕೊಟ್ಬಿಟ್ಟು ಅವರನ್ನ ನಿಮ್ಮ ಕೆಳಗಡೆ ಹಾಕೊಳ್ಳಿ, ಜೀವನ ಬದಲಾವಣೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಓಕೆ, ಸೊ ಮುಂದೆ ಏನು ಬರುತ್ತೆ ನಾವು ನಿಮ್ಗೆ ಹೇಳ್ತೀವಿ ಅಂತ ಕೂಡ ಕ್ರಿಸ್ ಹೇಳಿದ್ದಾರೆ. ಸೊ
ಸದ್ಯಕ್ಕೆ ಸ್ನೇಹಿತರೆ ಸ್ವಲ್ಪ ಕನ್ಫ್ಯೂಷನ್ ನಿಮ್ಮಲ್ಲಿ ಇದೆ, ನಮ್ಮಲ್ಲೂ ಇದೆ, ಎಲ್ಲರ ಹತ್ರನೂ ಇದೆ. ಸೊ ಸ್ನೇಹಿತರೆ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ದಯವಿಟ್ಟು ಮೊದಲ ಐಡಿ ಯಾವ್ದು ಮೈನ್ ಐಡಿ ನಿಮಗೆ ಮುಖ್ಯ, ನಿಮಗೆ ಆ ಐಡಿಯಿಂದ ಫಸ್ಟ್ ಅಪ್ಲಿಕೇಶನ್ ತುಂಬಿಸಿ ಕಳಿಸಿ. ಇಷ್ಟರೊಳಗಡೆ ತುಂಬಿಸಿ ಕಳಿಸಿದ್ರೆ ಗ್ರೇಟ್. ತುಂಬಿಸಿಲ್ಲ ಅಂದ್ರೆ ಇನ್ನು 5 ದಿವಸಗಳ ಮಾತ್ರ, 6 ದಿವಸ ಅಲ್ಲ, 5 ದಿವಸ ಸಮಯ ಇದೆ. 5 ದಿವಸ ಒಳಗಡೆ ದಯವಿಟ್ಟು ಆಲೋಚನೆ ಮಾಡಿ ಒಳ್ಳೆ ರೀತಿಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ನಿಮ್ಗೆ ಇಷ್ಟ ಬಂದ ಆನ್ಸರ್ ಗಳನ್ನ, ಪಾಸಿಟಿವ್ ಆನ್ಸರ್ ಗಳನ್ನ ಮಾತ್ರ ತುಂಬಿಸಿ ಕಳಿಸಿ. ಯಾಕಂದ್ರೆ ಜೀವನ ಬದಲಾವಣೆ ಆಗೋಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ಯಾವ್ದೋ ಒಂದು ನಾವು ಹೋಗ್ತಾ ಇರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಏನೋ ಒಂದು ಅವಕಾಶ ದೊರೆತ್ಬಿಟ್ಟು ಜೀವನ ಬದಲಾವಣೆ ಆಗುವಂತ ಕಾಲ ಇದು. ಸೊ ಹಾಗಾಗಿ ನಮ್ಮ ಜೀವನ ಕೂಡ ಬದಲಾವಣೆ ಆಗುವಂತ ಕಾಲ ಬಂದಿದೆ ಅಂತ ಸರ್ ಹೇಳ್ತಾ ಇದ್ರು. ನಾವೆಲ್ಲರೂ ಅದನ್ನ ನಂಬ್ಕೊಂಡು ಇಷ್ಟರವರೆಗೆ ಒಟ್ಟಿಗಿದ್ದೀವಿ, ಹೆಜ್ಜೆ ಹಾಕಿದ್ದೀವಿ. ಅಪ್ಲಿಕೇಶನ್ ಭರ್ತಿ ಮಾಡಿದ ನಂತರನು ನಾವು ಒಟ್ಟಿಗಿರ್ತೀವಿ. ಎಲ್ರಿಗೂ ಖಂಡಿತ ನಮ್ಮ ಆಸೆ ಏನಂದ್ರೆ ಪ್ರತಿಯೊಬ್ಬರಿಗೂ, ನನ್ನನ್ನು ಸೇರಿಸಿ ಎಲ್ರಿಗೂ ಆ ಒಂದು ವಿಕ್ಟ್ರಿ ವಿತ್ ಆಶ್ ವೇದಿಕೆಗೆ ಆಶ್ ಸರ್ ಒಂದು ಆಹ್ವಾನ ಕೊಡಬೇಕು, ಹಾಗೂ ನಮ್ಮನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು. ನಮ್ಗೆಲ್ಲ ಒಂದು ಬದುಕೋಕೆ, ಒಳ್ಳೆ ರೀತಿಯಲ್ಲಿ ಬದುಕೋಕೆ ಒಂದು ಅವಕಾಶ ಮಾಡಿ ಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಆಶೀರ್ವಾದ. ಎಲ್ರಿಗೂ ಒಳ್ಳೇದಾಗ್ಲಿ. ದಯವಿಟ್ಟು ಸಮಯ ತುಂಬಾ ಜಾಸ್ತಿ ಆಯ್ತು, ತುಂಬಾ ರಿಪೀಟ್ ಆದಂಗೆ ಆಯ್ತು. ಕೆಲವೊಂದು ಕ್ವಶನ್ಗಳು ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತೋ ಇಲ್ಲೋ ಗೊತ್ತಿಲ್ಲ, ರೆಕಾರ್ಡಿಂಗ್ ಕೇಳಿದ್ರೆ ಅರ್ಥ ಆಗ್ಬೋದು. ದಯವಿಟ್ಟು ಕ್ಷಮಿಸಿ. ಪ್ರಶ್ನೆಗಳು ಆತರ ಇದ್ದು ಉತ್ತರಗಳನ್ನು ಲಾಸ್ಟ್ಗೆ ಸ್ವಲ್ಪ ಫಾಸ್ಟ್ ಆಗಿ ಹೇಳಿದೆ. ಸೊ ಬೇರೆ ದಾರಿ ಇಲ್ಲ ಸ್ನೇಹಿತರೆ. ದಯವಿಟ್ಟು ಇನ್ನೊಮ್ಮೆ ನೀವು ಆರಾಮಾಗಿ ಕೂತ್ಕೊಂಡು ನೋಡಿ. ಮಲ್ಟಿಪಲ್ ಐಡಿ, ಒಂದಕ್ಕಿಂತ ಹೆಚ್ಚು ಐಡಿ ಇದ್ದವರಿಗೆ ನಾಳೆ ಕೂಡ ಬೇರೆ ಯಾವ್ದಾದ್ರು ಬದಲಾವಣೆ ಸರ್ ತಂದ್ರು ತರಬಹುದು. ಅದು ಬಂದ್ರೆ ನಾವು ನಿಮ್ಗೆ ಗ್ರೂಪ್ ಅಲ್ಲಿ ಹಾಕ್ತಿವಿ. ಅಲ್ಲೇವರೆಗೆ ಸ್ನೇಹಿತರೆ ಎಲ್ರು ಒಂದು ಪ್ರಯತ್ನ ಮಾಡ್ಬಿಟ್ಟು ಎಲ್ರು ಮುಂದೆ ಹೋಗೋಣ. ಯಾರಿಗೆ ಸಹಾಯ ಬೇಕು ದಯವಿಟ್ಟು ನಿಮ್ಮಲ್ಲೇ ಸಹಾಯ ಮಾಡಿ. ಕೆಲವು ಫೌಂಡರ್ಸ್ ಗಳಿಗೆ ಹೇಗೆ ಈ ಅಪ್ಲಿಕೇಶನ್ ಭರ್ತಿ ಮಾಡೋದನ್ನು ಖಂಡಿತ ಅದು ಗೊತ್ತಾಗೋದಿಲ್ಲ, ತುಂಬಾ ಕಷ್ಟ ಇದೆ. ಅಂತವರಿಗೆ ಪ್ಲೀಸ್ ದಯವಿಟ್ಟು ಸಹಾಯ ಮಾಡ್ಬಿಟ್ಟು ಅವ್ರನ್ನು ನಮ್ ಜೊತೆ ಮುಂದೆ ಬರುವ ಹಾಗೆ ಒಂದು ದಯವಿಟ್ಟು ಎಲ್ರು ಸಹಾಯ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ. 10 ಗಂಟೆ ರಾತ್ರಿ ಆಗಿದೆ. ನಾವು ನಾಳೆ ಅಥವಾ ನಾಳೆದು ಇನ್ನೊಮ್ಮೆ ಸಿಗೋಣ. ಈ ಪ್ರಶ್ನೆಗಳ ಬಗ್ಗೆ ನಾವು ಕೆಲವೊಂದು ಪ್ರಶ್ನೆಗಳು ಮನಸ್ಸಿನಲ್ಲಿ ಇನ್ನೂ ಇದಾವೆ. ಆ ಪ್ರಶ್ನೆಗಳಿಗೆ ಉತ್ತರ ಅತಿ ಶೀಘ್ರದಲ್ಲಿ ನಮ್ಗೆ ದೊರೆಯಬಹುದು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ನನ್ನ ಮೀಟಿಂಗ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓವರ್ ಟು ಮಂಜು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇಲ್ಲಿವರೆಗೂ ಏನೇನು ನಿಮ್ಗೆ ಕ್ವಶನ್ ಇದ್ವು, ಏನೇನು ನಿಮ್ಗೆ ಡೌಟ್ ಇದ್ವು, ಎಲ್ಲವನ್ನು ವಿಠಲ್ ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಕ್ಸಾಂಪಲ್ ಉತ್ತರ ಕೊಟ್ಟಿದ್ದಾರೆ ನಿಮಗೆ ಯಾವ ರೀತಿ ಮಾಡಬೇಕು. ಯಾಕಂದ್ರೆ ನಮ್ಮ ಮುಂದಿನ ಹಂತಕ್ಕೆ ಯಾವ ರೀತಿ ಇಲ್ಲಿ ನಾವು ಆನ್ಸರ್ ಕೊಡ್ತೀವೋ ಮುಂದಿನ ಹಂತಕ್ಕೆ ನಮಗೆ ಅದೊಂದು ಸಕ್ಸಸ್ ಅನ್ನು ಸಿಗುತ್ತೆ ಅಂತ ವಿಠಲ್ ತಿಳಿಸಿದ್ದಾರೆ. ಸುಮ್ಮನೆ ಏನೇನು ಕೊಡೋಕೆ ಹೋಗ್ಬೇಡಿ. ಇಲ್ಲಿ ಕ್ಲಿಯರ್ ಆಗಿ ಪಾಸಿಟಿವ್ನೆಸ್ ಕೊಡಿ. ಮತ್ತೆ ನಿಮಗೆ ಏನ್ ಮಾಡೋಕ್ಕಾಗುತ್ತೆ ಅದನ್ನ ಮಾತ್ರ ನೀವು ಕೊಡಿ. ಅಲ್ಲಿ ಸುಮ್ಮನೆ ನಾನು ಅಪ್ಡೇಟ್ ಮಾಡ್ತಿದ್ದೀನಿ, ನಾನು ಕೊಡ್ತೀನಿ ಅಂತ ಕೊಡೋಕೆ ಹೋಗ್ಬೇಡಿ. ಒಳ್ಳೆ ರೀತಿ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಕ್ವಶನ್ ಆನ್ಸರ್ ಬೇಡ ಅನ್ಸುತ್ತೆ. ನೆಕ್ಸ್ಟ್ ಯಾರಾದ್ರೂ ಮಾತಾಡೋರಾದ್ರೆ ಒಂದ್ 2-3 ಮಾತಾಡ್ಬೋದು. ನಮ್ಮ ರಾಜ್ಕುಮಾರ್ ಸರ್ ಇದ್ದಾರೆ, ನಮ್ಮ ಶಿವಾನಂದ್ ಸರ್ ಇದ್ದಾರೆ. ರಾಜ್ಕುಮಾರ್ ಸರ್ ನಮಸ್ತೆ. ಸರ್ ನಮಸ್ತೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದರಲ್ಲಿ ಹೇಳೋದು ಏನಿಲ್ಲ ಸರ್, ಬಹಳ ಸ್ಪಷ್ಟವಾಗಿ ನಿಧಾನವಾಗೇನೆ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಯಾವುದೇ ರೆಪಿಟೇಷನ್ ಇಲ್ಲದೆ, ರಿಪೀಟ್ ಮಾಡದೆ ಎಲ್ಲ ಉತ್ತರಗಳು, ಎಲ್ಲ ಪ್ರಶ್ನೆಗಳಿಗೆ ಯಾವ ರೀತಿ ನಾವು ಸರಿಯಾದ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಠಲ್ ಸರ್ ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ಬಹುದು. ಈ ಒಂದು ವೇದಿಕೆ ಮುಖಾಂತರ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದೀವಿ ಸರ್. ತುಂಬಾ ಅನುಕೂಲ ಆಯ್ತು ಎಲ್ಲರಿಗೂ. ಅನೇಕ ಗೊಂದಲಗಳು ಮತ್ತೆ ಪ್ರಶ್ನೆಗಳು, ಮಲ್ಟಿಪಲ್ ಐಡಿ ಆಗಿರ್ಬೋದು, ಇವ ಯಾರು ಕೇಳದೆ ಅವ್ರ ಮನಸ್ಸಿನಲ್ಲಿದ್ದಂತಹ ಪ್ರಶ್ನೆಗಳನ್ನ ಆಲಿಸಿ ನೀವು ಅದಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ. ಅದಕ್ಕೆ ಮತ್ತಿನ್ನೇನು ಹೇಳುವಂಥದ್ದಿಲ್ಲ ಸರ್. ಆದ್ರೆ ಎಲ್ಲರಲ್ಲೂ ಏನಿದೆ ಅಂದ್ರೆ ಪ್ರಾಮಾಣಿಕವಾದ ಉತ್ತರವನ್ನ ಕೊಡಬೇಕು. ಯಾಕಂದ್ರೆ ನಾವು ಕೊಡುವಂತ ಉತ್ತರದ ಮೇಲೆ ನಮ್ಮ ಮುಂದಿನ ಇನ್ಕಮ್ ಆಗಿರಬಹುದು, ಭವಿಷ್ಯ ಆಗಿರಬಹುದು ನಿಂತಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಯೋಚನೆ ಮಾಡಿ ಯಾವ ರೀತಿ ಆನ್ಸರ್ ಮಾಡ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ ಮಿಕ್ಕಿದು ನೀವು ಅದನ್ನ ಆಲೋಚನೆ ಮಾಡಿ ಸರಿ ಅನ್ಸಿದ್ದನ್ನ ಕರೆಕ್ಟ್ ಆದ ಉತ್ತರವನ್ನ ಮಾತ್ರ ಕೊಡಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಜ್ಕುಮಾರ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಗಿ ಹೇಳಿದ್ರಿ. ವೆರಿ ಗುಡ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಂದ್ರೆ ಸ್ವಲ್ಪ ಬೋರ್ ಆಗಿರ್ಬೋದು ಸರ್, ಉದ್ದ ಆಯ್ತು. ಇಲ್ಲ ಕರೆಕ್ಟ್ ಆಗಿದೆ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಶಿವಾನಂದ್ ಸರ್ ಅನ್ಮ್ಯೂಟ್ ಆಗಿದೆ. ನಮಸ್ತೆ ಮಂಜುನಾಥ್ ಸರ್, ವಿಠಲ್ ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಭಾಳ ಚೆನ್ನಾಗಿ ಹೇಳಿದ್ರಿ, ಪಾಯಿಂಟ್ ಟು ಪಾಯಿಂಟ್. ಕೆಲವೊಂದು ಡೌಟ್ಸ್ಗಳು ಅದೆಲ್ಲ ಸರ್ ವಾಟ್ಸಪ್ ಮಾಡಿದಾರಲ್ಲ ಇವರಿಗೆ, ಜಾನ್ಸನ್ ಸರ್ಗೆ ಕ್ಲಿಯರ್ ಮಾಡಿದ್ದಾರೆ. ಆಮೇಲೆ ಏನಿಲ್ಲ ಸರ್, ಒಂದು ನಮ್ಮ ಫ್ಯೂಚರ್ ಹೆಂಗೆ ಡಿಸೈಡ್ ಆಗ್ತದೆ ಅಂದ್ರೆ ಒಂದು ಪಾಯಿಂಟ್ ಮ್ಯಾಗ ನಮ್ಮನವರು ಯಾವ ಅದರ ಮೇಲೆ ಈಗ ಹೊಸ ಗ್ರೂಪಿಗೆ ತಗೋತಾರ ಅಂದ್ರೆ ಅದರಲ್ಲೇ ಫೌಂಡರ್ ತಗೊಂಡಿದ್ರಲ್ಲ,
ಈಗ ಇದರಲ್ಲಿ ಏನು ಇದು ಎಲ್ಲರಿಗೂ ನಿಮ್ಮ ಹಿಡ್ಕೊಂಡು ಹೇಳ್ತೀನಿ ಸರ್. ಅದು ಯಾಕಂದ್ರೆ ಏನು ಬೂದಿ ಮುಚ್ಚಿದ್ದು ಅಂತಿದೆ. ಅವರು ಒಂದು ಸರ್ ಮುಷ್ಟಿಯಲ್ಲಿದೆ ಆ ವಿಷಯ, ಎಲ್ಲಿ ಬಹಿರಂಗ ಪಡಿಸಿಲ್ಲ ಅವರು. ಏನು ನಮಗೆ ಎಂಟರ್ಪ್ರಿನರ್ ತೋತಾರೋ, ಕೋ ಡೈರೆಕ್ಟರ್ ತೋತಾರೋ ಅವ್ರ ಮೇಲೆ ಡಿಪೆಂಡ್. ಅಂದ್ರೆ ಜಗತ್ತೆಲ್ಲ ನಮ್ಮ ಕೆಳಗೆ ಬರ್ಬೇಕಲ್ಲ, ಆ ದೃಷ್ಟಿಯಿಂದ ಯಾವ ರೀತಿ ನಮಗೆ ವ್ಯವಸ್ಥೆ ಮಾಡಿಕೊಡ್ತಾರೆ ಅನ್ನೋ ಒಂದೇದು ಕ್ವಶನ್. ಎರಡನೇದು ಸರ್, ನಮಗೆ ಎಕ್ಸಿಸ್ಟೆನ್ಸ್ ಅಲ್ಲಿ 7 ತಲೆಮಾರು ಅಂತ ಅಂದಿದ್ರಿ, ಇಲ್ಲಿ ಎಷ್ಟು ದಿವಸಗಳ ಕಾಲ ಅಂದ್ರೆ ವರ್ಕ್ ಫಾರ್ ಎಕ್ಸಿಸ್ಟೆನ್ಸ್ ಉಳಿಸ್ಕೋತಾರೋ ಅಥವಾ ಫಾರ್ ಹ್ಯುಮ್ಯಾನಿಟಿ ಬೇಸ್ನಾಗ ಏನೇ ಹಾಕಿರ್ಲಕ್ಕಪ್ಪ ಉಳಿಸ್ಕೋತಾರೋ ಅವೆಲ್ಲವ ಮೇಲೆ ಡಿಪೆಂಡ್ ಇದೆ ಸರ್. ಅದು ನೋಡೋಣ, ಕಾಲ್ ನಿರ್ಣಯ ಮಾಡುತ್ತೆ. ಇಟ್ಟಲ್ ಸರ್ ಭಾಳ ಚೆನ್ನಾಗಿ ಹೇಳಿದ್ದೀರಿ, ಎಲ್ಲ ಡೌಟ್ಗಳು ಬಗೆಹರಿಸಿದ್ದೀರಿ. ನಾಳೆ ನಿಮ್ಮ ವಾಯ್ಸ್ ಕೇಳ್ತಾ ತುಂಬಿದ್ರೆ ಯಾವುದೇ ಡೌಟ್ ಬರಲ್ಲ. 100% ಕರ್ನಾಟಕ ಟೀಮ್ ಸಕ್ಸಸ್ ಆಗ್ತದೆ. ಇವತ್ತು ಎಷ್ಟು ಜನ ಅಟೆಂಡ್ ಆಗಿದ್ರಲ್ಲ, ಈ 400 ಅಂದ್ರೆ ಸುಮಾರು 610 ತನಕ ಹೋಗಿದೆ ಸರ್. ನನ್ನ ಕಡೆ ಒಂದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ. 610 ತನಕ ಹೋಗಿದೆ. 610 ಜನರಿಗೂ ನಾಳೆ ಭರ್ತಿ ಮಾಡುವಾಗ ನಿಮ್ಮ ಮಾತುಗಳು ಕಿವಿಯಲ್ಲಿ ರಿಂಗಣಿಸ್ಲಿ. ಪದೇ ಕೇಳ್ತಾ ಪ್ರತಿ ಸಾಲು ಕೂಡ ಭರ್ತಿ ಮಾಡೋಣ. ಕರ್ನಾಟಕದ ನಮ್ಮ ಟೀಮ್ಗೆ, ನಮ್ಮ ಕರ್ನಾಟಕ ಸ್ಪಾನ್ಸರ್ಗಳಿಗೆ ಯಶಸ್ವಿಯಾಗಲಿ ಸರ್. ಥ್ಯಾಂಕ್ ಯು ಮಂಜುನಾಥ್ ಸರ್, ಅವಕಾಶ ಕಲ್ಪಿಸಿದ್ದಕ್ಕೆ ಥ್ಯಾಂಕ್ಸ್ ಸರ್. ಒಂದ್ಸರಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮೊಂದು ಹನುಮಂತ ಆಚಾರ್ಯ ಸರ್ ಇದ್ದಾರೆ, ಅನ್ಮ್ಯೂಟ್ ಆಗಿದೆ. ಜಸ್ಟ್ ಇನ್ನು 3 ನಿಮಿಷ ಇದೆ ಸರ್. ನಮಸ್ಕಾರ ಹನುಮಂತ್ ಸರ್. ಹಲೋ ಹಾ ಸರ್, ಹೇಳಿ ಸರ್, ಹೇಳಿ. ನಮಸ್ತೆ. ಹಲೋ ಮಂಜುನಾಥ್ ಸರ್. ಹಾ ಸರ್, ಕೇಳ್ತಾ ಇದೆ, ಮಾತಾಡಿ. ತುಂಬಾ ಚೆನ್ನಾಗಿತ್ತು ರೀ ನೀವು ಹೇಳಿದಂಗೆ. ವಿಠಲ್ ಸರ್ ಸ್ಪೀಚು ತುಂಬಾ ಚೆನ್ನಾಗಿತ್ತು. ಹಲೋ. ಹೌದು ಸರ್, ಹೌದು. ಹಾ ಸರ್, ಮಾತಾಡಿ, ಕೇಳ್ತಾ ಇದೆ. ನಿಮ್ ಸೌಂಡ್ ಇದೆ ಸಿಕ್ಕಾಬಿಟ್ಟೆ. ವಿಠಲ್ ಸರ್ದು ಸ್ಪೀಚು ತುಂಬಾ ಚೆನ್ನಾಗಿತ್ತು. ಹೌದು ಸರ್. ಎಲ್ಲವೂ ಕ್ಲಿಯರ್ ಆನ್ಸರ್ ಸಿಕ್ಕಿದೆ ಅನ್ಸುತ್ತೆ ಎಲ್ಲರಿಗೂ. ನಮ್ದೊಂದು ಏನ್ ಫೇಲ್ ಆಗುತ್ತೆ ಏನಾದ್ರು ಮುಂಚೆ ತಿಳ್ಸಬಹುದು. ಓಕೆ ಸ್ನೇಹಿತರೆ, ನಿಮ್ಗೆ ಇಲ್ಲಿ ರೆಕಾರ್ಡ್ ಆಗ್ತೇವೆ, ಆದಷ್ಟು ಇನ್ನೊಮ್ಮೆ ಕೇಳ್ತಾ ಇರಿ. ಎಲ್ಲವೂ ಕ್ಲಿಯರ್ ಆಗಿ ಅದನ್ನ 1 ಇಲ್ಲ 2 ಟೈಮ್ ನೋಡ್ಕೊಳ್ಳಿ. ರೆಕಾರ್ಡ್ನ ನೋಡಿಕೊಂಡು ನೀವೆಲ್ಲವೂ ಸಬ್ಮಿಟ್ ಮಾಡಿ. ಎಲ್ಲರಿಗೂ ಶುಭರಾತ್ರಿ ಸ್ನೇಹಿತರೆ, ಒಳ್ಳೇದಾಗ್ಲಿ. ಗುಡ್ ನೈಟ್ ಎಲ್ಲರಿಗೂ. ಸೊ ಯೂನಿಟಿ ವಿನ್ ಇಟ್.